ನಿನ್ನೆ ದಿವಸ ತಿಲಕರ ಅಸಾಮಾನ್ಯ ಜೀವನದ ಬಾಲ್ಯವನ್ನು, ಅವರ ಶಿಕ್ಷಣವನ್ನು, ಅವರ ಜೊತೆಗಾರರಾಗಿದ್ದವ್ರನ್ನ, ಅವರ ಸಾಹಸಗಳನ್ನು ಕೆಲವು ಮಟ್ಟಿಗೆ ನೋಡಿದ್ವಿ. ನಾನು ನಿಮಗೆ ಅರಿಕೆ ಮಾಡಿಕೊಂಡ ಹಾಗೆ ಬಹುದೊಡ್ಡ ಜೀವವನ್ನು ಪರಿಚಯ ಮಾಡೋದು ತುಂಬ ಕಷ್ಟದ ಕೆಲಸ. ಒಂದು ರೀತಿಯಿಂದ ಸುಲಭದ ಕೆಲಸ, ಎಲ್ಲರಿಗೂ ಗೊತ್ತಿರುವಂಥದ್ದೇ ಅಂತ. ಕಷ್ಟದ ಕೆಲಸ ಯಾಕಂದರೆ ನಮ್ಮಂಥ ಸಾಮಾನ್ಯರ ಜೀವನದಲ್ಲೇ ಸುಮಾರು ಸಾವಿರಾರು ಘಟನೆಗಳೇ ನಡೆದು ಹೋಗ್ಬಿಡ್ತವೆ. ಯಾವ ಘಟನೆ ನಮ್ಮನ್ನು ಹೇಗೆ ಪ್ರೇರೇಪಣೆ ಮಾಡ್ತದೆ ಅಂತ ಹೇಳೋಕ್ಕಾಗೋಲ್ಲ. ಅಂಥ ಮಹಾನುಭಾವರ ಜೀವನದಲ್ಲಾದಂಥ ಸಹಸ್ರಾರು ಘಟನೆಗಳಲ್ಲಿ ಯಾವುದನ್ನು ಆರಿಸ್ಕೊಂಡು ಹೇಳಬೇಕು ಅಂತ ನಾನು ಸ್ವಲ್ಪ ಪರಿಶ್ರಮಪಟ್ಟು ನೋಡಿದ್ದು ಅಂದರೆ, ಯಾವ ಘಟನೆಯಿಂದ ತಿಲಕರ ಜೀವನದ ಒಂದು ಹಂತದಲ್ಲಿ ಒಂದು ತಿರುವು ಬಂತು ಅಂತ ಅನ್ನೋದಾಗಲಿ, ಅದರಿಂದ ನಮಗೇನಾದರೂ ಒಂದು ಸಂದೇಶ ಸಿಗ್ತದೆ, ನಮ್ಮ ಬೆಳವಣಿಗೆಗೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಆ ಘಟನೆಗಳನ್ನು ಆರಿಸ್ಕೊಂಡಿದ್ದೇನೆ. ಬಹುಶಃ ತಾವು ಇನ್ನೂ ಹೆಚ್ಚಾಗಿ ಅಧ್ಯಯನ ಮಾಡಿದವರಿದ್ದರೆ ಅದನ್ನು ತೊಗೋಬೋದಾಗಿತ್ತಲ್ಲ, ಆ ಘಟನೆಯನ್ನು, ಈ ಘಟನೆ ಹೇಳ್ಬೋದಾಗಿತ್ತಲ್ಲ ಅಂತ ಅನಿಸುತ್ತೆ. ಸುಮಾರು ಘಟನೆಗಳಿದ್ದಾವೆ. ಅದ್ರಲ್ಲಿ ನಾನು ಸ್ವಲ್ಪ ಸ್ವಾರ್ಥಿಯಾಗಿ ನೋಡಿದ್ದು, ಯಾವ ಘಟನೆ ಅವರಿಂದ ಒಳ್ಳೆಯದಾಯಿತು, ಮುಂದೆ ನನ್ನ ಜೀವನಕ್ಕೂ ಸ್ವಲ್ಪ ಪರಿಷ್ಕಾರ ಆದೀತೆ ಅನ್ನೋ ದೃಷ್ಟಿಯಿಂದ ನೋಡಿದ್ದು. ನಿನ್ನೆ ದಿವಸ ಹೇಳ್ತಾ ಕೊಲ್ಹಾಪುರ ಕರ್ಮಕಾಂಡದ ಬಗ್ಗೆ ಹೇಳ್ತಾ ಇದ್ದೆ. ಏನು ವಿಚಿತ್ರ ಅದು ಅಂದರೆ, ತಿಲಕರು, ಅಗರ್ಕರ್ ಅವರು ಯಾವ ಧೈರ್ಯದಿಂದ ಅದನ್ನು ಪಬ್ಲಿಷ್ ಮಾಡಿದರು, 3 ಪತ್ರಗಳನ್ನು ಪ್ರಕಟ ಮಾಡಿದರು ಅಂತ ಹೇಳಿದೆ. ಮಾಡಿದ್ದೆಲ್ಲ ಸರ್ದಾರರು ಬಂದು ಅದನ್ನು ತೋರಿಸ್ಬೇಡಿ ಅಂತ ಹೇಳಿದಾಗ, ಗೊತ್ತಿಲ್ಲ ಅಂತಲ್ಲ, ಜವಾಬ್ದಾರಿ ಪತ್ರಕರ್ತರಾಗಿ ತಿಲಕರಿಗೆ ಗೊತ್ತಿದೆ, ಪ್ರೂಫೇ ಕಳ್ಕೊಂಡ್ರೆ ಮುಂದೇನು ಅಂತ. ಆದರೆ ಅವ್ರು ಮಾತು ಕೊಟ್ಟಿರೋದ್ರಿಂದ ಅವ್ರ ಮುಂದೆನೇ ಬೆಂಕಿಗೆ ಹಾಕಿದರು. ಮುಂದೆ ಕೋರ್ಟಿಗೆ ಹೋದಾಗ ಸಾಕ್ಷಿ ಇಲ್ಲದೆ ಜೈಲಿಗೆ ಹೋಗ್ಬೇಕಾಯಿತು. ಆದರೆ ಮುಂದೆ ಅವ್ರು ಸರಿ ಅಂತ ಗೊತ್ತಾಯ್ತಲ್ಲ, ರಾಜ್ಕುಮಾರ್ ಸತ್ತೇ ಹೋಗ್ಬಿಟ್ಟ ಅವನು ಗ್ರೀನ್ ಕಡೆಯಿಂದ. ಹಾಗಾದಾಗ ಕೇಸರಿಯಲ್ಲಿ ಮತ್ತು ಮರಾಠದಲ್ಲಿ ಲೇಖನಗಳನ್ನು ಬರೆದರು. ನಾನು ಆಗಲಿ ತಮಗೆ ಹೇಳಿದ ಹಾಗೆ ಕೇಸರಿಯಲ್ಲಿ ಅಗರ್ಕರ್ ಬರಿತಾಯಿದ್ರು, ಮರಾಠದಲ್ಲಿ ತಿಲಕರು ಬರಿತಾಯಿದ್ರು. ನೀನೇ ಬರಿಕೆನೂ ಮಾಡಿಕೊಂಡೆ. ಕೆಲವೊಂದು ಸಲ ಅಗರ್ಕರ್ ಅವರು ಸ್ವಲ್ಪ ಭಾವದಿಂದ ಬರೆಯುವಂಥವ್ರು. ಮಾತು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗ್ಬಿಡೋದು, ತೀಕ್ಷ್ಣ ಮಾತು, ಚಾವಟಿ ಹೊಡೆದಂಗೆ ಇರ್ತಿತ್ತಂತೆ. ಅದನ್ನು ಬರೆದಾಗ ಕೊನೆಗೆ ರಾಜ್ಕುಮಾರ್ ಸತ್ತ, ಅವನು ಕೊಂದವನು ಗ್ರೀನು ಅಂತೆಲ್ಲ ಗೊತ್ತಾದ ಮೇಲೆ ಇವರೊಂದು ಲೇಖನ ಬರೀತಾರೆ, ಕೇಸರಿಯಲ್ಲಿ ಪತ್ರ ಬರೀತಾರೆ. ಆ ಭಾಷೆ ಹೇಗಿದೆ ಅಂತ ಒಂದು ಸ್ಯಾಂಪಲ್ ತೋರಿಸ್ಬೇಕು ಅನ್ನಿಸ್ತು ನಿಮಗೆ. ಅಗರ್ಕರ್ ಭಾಷೆಯ ಸ್ಯಾಂಪಲ್ಲು ಅದರ ಮರಾಠಿಯಲ್ಲಿರೋದನ್ನು ಅಷ್ಟು ಚೆನ್ನಾಗಿ ಪರ್ವತೆ ಅಂತ ಅವ್ರ ಜೊತೆಗಿದ್ದವರೇ ಅನುವಾದ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಇದು ಪರ್ವತೆ ಅಂಥೇಳಿ ಬಾಲ್ ಗಂಗಾಧರ ತಿಲಕರ ಒಂದು ಅಥೆಂಟಿಕ್ ಬಯೋಗ್ರಫಿ ಬರೆದಂಥವ್ರು ಮರಾಠಿಯಲ್ಲಿ, ಅದನ್ನು ಮಾಡಿತೊಗೊಂಡದ್ದು. ಅದ್ರಲ್ಲಿ ಬಂದ ಭಾಷೆ ಹೇಗಿದೆ ನೋಡಿ. 1984 ಜನವರಿ 2ರಂದು ಅಗರ್ಕರರು ಈ ಘಟನೆಯಿಂದ ಬೇಸತ್ತು ಕೋಪದಿಂದ ಕೆಂಡವಾಗಿ ಮಹಾರಾಷ್ಟ್ರದ ಎಲ್ಲ ಪ್ರಜೆಗಳ ಭಾವವನ್ನು ವ್ಯಕ್ತಪಡಿಸಿ ಕೇಸರಿಯಲ್ಲಿ ಹೀಗೆ ಬರೆದರು. ಆ ಮಾತು ಗಮನಿಸಬೇಕು, ಎಷ್ಟು ಶಾರ್ಪ್ ಇರುತ್ತೆ ಅಂತ. ಚೆಲ್ಲಿ ಹೋದ ಹಾಲಿಗಾಗಿ ಈಗ ಕೊರಗಿ ಪ್ರಯೋಜನ ಏನೇನೂ ಇಲ್ಲ. ಇನ್ನು ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡೋಣ. ಆದರೆ ಇನ್ನಾದರೂ ಕೊಲ್ಹಾಪುರದ ಗಾದಿಗೆ ಮತ್ತೊಬ್ಬ ಉತ್ತರಾಧಿಕಾರಿಯನ್ನು ದತ್ತು ತೆಗೆದುಕೊಳ್ಳುವಾಗಲಾದರೂ ಚೆನ್ನಾಗಿ ವಿಚಾರ ಮಾಡಿ ಒಬ್ಬ ವಯಸ್ಸಿಗೆ ಬಂದ ಹುಡುಗನನ್ನೇ ತೆಗೆದುಕೊಳ್ಳುವುದು ಉತ್ತಮ. ಅವ್ರು ಮೊದಲು ತೊಗೊಂಡು ಪುಟ್ಟ ಹುಡುಗನ ತೊಗೊಂಡಿದ್ರು, ದತ್ತು ತೊಗೊಂಡಿದ್ದೆ ಮುಂದೆ ಹುಚ್ಚಿಡಿತು ಅವನಿಗೆ ಅಂತ. ಅದು ಎಷ್ಟು ವ್ಯಂಗ್ಯವಾಗಿ ಬರೀತಾರೆ ನೋಡಿ. ವಯಸ್ಸಿಗೆ ಬಂದ ಹುಡುಗನನ್ನೇ ತೆಗೆದುಕೊಳ್ಳುವುದು ಉತ್ತಮ. ಅವನಿಗೆ ಹುಚ್ಚಿದೆಯೋ, ಬೆಪ್ಪೋ, ಬುದ್ಧಿ ಚುರುಕೋ ಇಲ್ಲವೋ, ಗಂಡಸೋ ಷಂಡನೋ, ತಾಯಿಯನ್ನು ಕಂಡೊಡನೆ ಉದ್ರೇಕಗೊಳ್ಳುವ ಎಳೆಬುದ್ಧಿಯೋ ಎಂಬುದಾದರೂ ತಿಳಿಯುತ್ತದೆ. ಇಂಥ ಆಯ್ಕೆಯಿಂದ ನಮಗೆ ಸಿಕ್ಕುವ ಮಹಾರಾಜನು ಅರ್ಧ ತಿಳಿವಿನ ಹಠಮಾರಿಯಾದರೂ ಆಗಬಹುದು, ಮೊಂಡುತನದ ಹಳ್ಳಿಯ ಹುಂಬನಾದರೂ ಆಗಬಹುದು. ಆದರೆ ಕುದುರೆಯ ಚಾವಟಿಯಿಂದ ಏಟು ತಿಂದು ಹೊಟ್ಟೆಯ ಮೇಲೆ ಒದೆಸಿಕೊಂಡು ಸಾಯುವ ಕಾಲಕ್ಕೆ ಗಂಗಾಜಲಕ್ಕೆ ಬದಲು ಗ್ರೀನನ ಕೈಯಿಂದ ಗಂಟಲಿಗೆ ಮದ್ಯವನ್ನು ಹೊಯ್ಯಿಸಿಕೊಳ್ಳುವ ಅಪಮಾನವಾದರೂ ಆತನಿಗೆ ತಪ್ಪುತ್ತದೆ. ಇದು ಭಾಷೆ ಗಮನಿಸಬೇಕು. 2 ಲ್ಯಾಂಗ್ವೇಜ್ 2 ಹೊತ್ತಿಗೆ ಬರೆದು ಬಿಡ್ತಾರೆ ಒಂದೇ ಸಲ. ರಾಮಸ್ವಾಮಿ ಸರಿಗೆ ತುಂಬ ಖುಷಿ ಆಗ್ತಿರ್ಬೇಕು, ಯಾಕಂದರೆ ಅವ್ರು ಪತ್ರಕರ್ತರು, ಚೆನ್ನಾಗಿ ಬರೋದು ಗೊತ್ತವ್ರಿಗೆ. ಹೇಗೆ 2 ಮಟ್ಟಕ್ಕೆ ಬರೆಯೋದು ಅಂದರೆ, ಯಾರನ್ನ ಆರಿಸ್ಕೋಬೇಕು ಅವ್ರಿಗೆ ಬುದ್ಧಿ ಇರಬೇಕು. ಆರಿಸೋರಿಗೆ ಪುಟ್ಟ ಹುಡುಗನ ಕರ್ಕೊಂಬರಬೇಡಿ, ದೊಡ್ಡವನಾಗಿದ್ದರೆ ಅವನು ಏನಿದ್ದಾನೆ ಅಂತಾದರೂ ಗೊತ್ತಾಗಿರುತ್ತೆ ಅಂತ ಅವ್ರ ಬುದ್ಧಿ ಹೇಳಿ, ಇವರು ಏನು ಮಾಡಿದ್ರು ಅನ್ನೋದನ್ನ ಹೇಗೆ ಬರೀತಾರೆ ನೋಡಿ. ಅವನು ಹುಚ್ಚಾದರೂ ಆಗಲಿ, ಹಠಮಾರಿ ಆದರೂ ಆಗಲಿ, ಆದರೆ ಇಂಥ ಪರಿಸ್ಥಿತಿ ಬರಲ್ಲ ಅವನಿಗೆ ಅಂತ. ಏನು ಪರಿಸ್ಥಿತಿ ಬಂತು ಆ ರಾಜ್ಕುಮಾರನಿಗೆ, ಅದನ್ನು ಬರೀತಾರೆ. ಕುದುರೆಯ ಚಾವಟಿಯಿಂದ ಏಟು ತಿಂದು
ಹೊಟ್ಟೆಯ ಮೇಲೆ ಒದಿಸಿಕೊಂಡು ಸಾಯುವ ಕಾಲಕ್ಕೆ ಗಂಗಾಜಲಕ್ಕೆ ಬದಲು ಗ್ರೀನನ ಗೈಯಿಂದ ಗಂಟಲಿಗೆ ಮದ್ಯವನ್ನು ಹುಯಿಸಿಕೊಳ್ಳುವ ಅಪಮಾನವಾದರೂ ಆತನೇ ತಪ್ಪುತ್ತದೆ, ದೊಡ್ಡವನಾಗಿದ್ದರೆ. ಮುಂದೆ ಹೇಗಾದರೂ ಸರಿ ಡಿಸೆಂಬರ್ 25 ದುರಂತ ರಾತ್ರಿ ತನ್ನ ಜೀವದ ಮೇಲೆ ಆಸೆ ತೊರೆದು ಬೇಸರವಾದ ಮಹಾರಾಜನು ತನ್ನ ಪ್ರೀತಿಯವರೆಲ್ಲರಿಂದಲೂ ದೂರನಾಗಿ ಏಕಾಂಗಿಯಾಗಿ ಅಹಮದ್ನಗರದ ಸೆರೆಮನೆಯಲ್ಲಿ ತನ್ನ ರಕ್ಷಕ ಇನ್ವರ್ಟೆಡ್ ಕಾಮದೊಳಗೆ ತನ್ನ ರಕ್ಷಕನಾದ ಗ್ರೀನನೊಡನೆ ಕೈ ಸೇರಿಸಿ ಹೋರಾಡಿದನೆಂಬುದನ್ನು ನೆನೆದರೆ ನಮಗೆ ದಿಗ್ಭ್ರಾಂತಿಯೂ ಆಗುತ್ತದೆ, ಕಣ್ಗತ್ತಲೆಯೂ ಕವಿದಂತಾಗುತ್ತದೆ. ಇದು ಹೇಳಿಬಿಟ್ಟು ಒಂದು ವ್ಯಂಗ್ಯ. ಮುಂಬೈ ಸರ್ಕಾರವು ಮಹಾರಾಜನನ್ನು ಹೀಗೆಲ್ಲ ನಡೆಸಿಕೊಂಡದು ಮಹಾರಾಜನ ಒಳಿತಿಗಾಗಿಯೇ ಎಂಬುದನ್ನು ಕೇಳಿದ ಮೇಲಂತೂ ಇಂಗ್ಲೀಷನವರೇ ಹೇಳುವ ಗಾದೆಯ ಸತ್ಯ ಅರಿವಾಗುತ್ತದೆ. ಗಾದೆ ಏನು ಅಂದರೆ, ನರಕದ ಹಾದಿಯನ್ನು ಒಳ್ಳೆಯ ಉದ್ದೇಶಗಳಿಂದಲೇ ಹದ ಮಾಡಿದಂತೆ ಅಂತ. ದ ವೇ ಟು ಹೆಲ್ ಈಸ್ ಪೇವ್ಡ್ ವಿತ್ ಗುಡ್ ಇಂಟೆನ್ಷನ್ಸ್ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ದ ವೇ ಟು ಹೆಲ್ ಈಸ್ ಪೇವ್ಡ್ ವಿತ್ ಗುಡ್ ಇಂಟೆನ್ಷನ್ಸ್ ಅಂತ. ಅದನ್ನು ಎಷ್ಟು ಸರ್ಕ್ಯಾಸ್ಟಿಕ್ಕಾಗಿ ಬರೀಬಹುದು, ಎಷ್ಟು ಆ ಒಗರಿರಬೇಕು, ಮಾತಿನೊಳಗೆ ಚುರುಕಿರಬೇಕು. ಅದು ಅಗರ್ಕರ್ ಒಂದು ಸ್ಯಾಂಪಲ್ ಇರಲಿ ಅಂತ ಹೇಳಿದೆ. ಹಾಗೆ ಬರೆದು ಕೇಸರಿಯಲ್ಲಿ ಯಾವಾಗಲೂ ಹಾಗೇ ಜನರನ್ನು ಹುಚ್ಚಿಡಿಸ್ಬಿಡುವಂಥ ಭಾಷೆ ಅದು. ಎಷ್ಟೋ ಸಲ ಕೇಸರಿ ಪೇಪರ್ ಬರ್ತದೆ ಅಂತ ಕಾಯ್ಕೊಂಡು ಕೊಡ್ತಿದ್ರಂತೆ ಬೆಳಗ್ಗೆ ಮನೆ. ಈಗೂ ಕೇಸರಿ ಪತ್ರ ನಡೀತಾ ಇದೆ, ಈಗಲೂ ಕೇಸರಿ ಪತ್ರಿಕೆ ನಡೀತಾ ಇದೆ. 1881ಕ್ಕೆ ಸೂರ್ಯೋದಯ ನಡ್ಕೊಂಡು ಬರ್ತಾ ಇದೆ. ಆದರೆ ಅದು ಬರೆಯುವಂಥ ಭಾವ ಎಷ್ಟು ತೀಕ್ಷ್ಣವಾಗಿರ್ತಿತ್ತು ಅಂದರೆ ಜನ ಕಾಯ್ಕೊಂಡಿರೋರು, ಕೇಸರಿ ಬರಲಿಲ್ಲ ಅಂತ ಏನೋ ಅವ್ರಿಗೆ ಮರ್ತಂಗೆ ಆಗೋದು. ಆ ಥರದ ಭಾವನೆಯನ್ನು ಅಗರ್ಕರ್ ಬರಿತಾ ಇದ್ದರು. ಮುಂದೆ ಆ ಹೊತ್ತಿಗೆ ಇಂಗ್ಲೀಷ್ ಸ್ಕೂಲ್ ದೊಡ್ಡದಾಗಿ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅಂತ ಆಯಿತು ಅಂತ ಹೇಳಿದೆ. ಕೊಲ್ಹಾಪುರ ಅರಮನೆಯಿಂದ ಅವರು ಋಣಿಗಳಾಗಿದ್ದರಲ್ಲ, ಸಾಕಷ್ಟು ಹಣವನ್ನು ಕೊಟ್ಟರು, ಅದರಿಂದ ಫರ್ಗ್ಯೂಸನ್ ಕಾಲೇಜ್ ಕಟ್ಟಿದರು ಅಂತ ಹೇಳಿದೆ. ಇನ್ನು ಮುಂದೆ ನೋಡ್ಕೊಂಡು ಹೋಗೋಣ ಏನಾಗ್ತದೆ ಅಂತ. 1890ರಿಂದ 1897ರವರೆಗೆ ಈ 7 ವರ್ಷಗಳು ತಿಲಕರ ಜೀವನದಲ್ಲಿ ಬಹಳ ಮಹತ್ತರವಾದ ಜೀವನಗಳು, ವಯಸ್ಸು. ಆ 7 ವರ್ಷ ಮಾತ್ರ ಬಹಳ ಮುಖ್ಯ ಅವರ ಜೀವನದಲ್ಲಿ. ಅವರನ್ನು ಎಷ್ಟು ಬದಲಾವಣೆ ಕಂಡರು ಅಂದರೆ, ಶಿಕ್ಷಕರಾಗಿದ್ದಂಥ ತಿಲಕರು ರಾಜಕಾರಣಿ ತಿಲಕರಾದರು 7 ವರ್ಷದಲ್ಲಿ. ಒಂದು ಸಂಸ್ಥೆಯ ನಿರ್ದೇಶಕನ ಹುದ್ದೆಯಲ್ಲಿದ್ದಂಥ ತಿಲಕರು ರಾಷ್ಟ್ರ ನಾಯಕನ ಸ್ಥಾನಕ್ಕೇರಿದರು. ಎಷ್ಟು ಬೇಗ ಬದಲಾವಣೆ ಆಯಿತು ಅಂತ. ಈಗ ಇನ್ನೊಂದು ವಿಷಯ ಹೇಳಬೇಕಾವಾಗ, ಸಾಮಾನ್ಯವಾಗಿ ನಮಗೆಲ್ಲರೂ ಆಗುವಂಥ ಘಟನೆ, ಯಾರಿಗಾದ್ರೂ ಜೀವನದಲ್ಲಿ ಆಗೇ ಇರುವಂಥದ್ದು. ಯಾರೋ ಒಬ್ಬರು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ, ಸ್ನೇಹ ಹೆಚ್ಚಾಗತ್ತೆ. ಎಷ್ಟು ಒಡನಾಟ ಆಗುತ್ತೆ ಅಂದರೆ ಅವ್ರು ಇಲ್ಲದೆ ಬದುಕೋದೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಸ್ನೇಹ ಆಗುತ್ತೆ. ಆದ ಮುಂದೆ ಯಾವುದೋ ಘಳಿಗೆಗೆ ಪಟ್ಟಂತ ಒಡೆದು ಹೋಗ್ಬಿಡ್ತದಲ್ಲ ಸ್ನೇಹ. ನಮಗೆಲ್ಲರೂ ಆಗಿರ್ತೀವಿ ಯಾವುದೋ ಒಂದು ಕಾಲಕ್ಕೆ. ಜೊತೆಗಿದ್ದವರೇ ಬೇರೆ ಆದಾಗ ಮನಸ್ಸಿಗೆ ನೋವಾಗಿ ಸ್ನೇಹ ಒಡೆದು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಶುರುವಾಗಿ ಕೊನೆಗೆ ದ್ವೇಷಕ್ಕೆ ಬರುವಂಥದ್ದನ್ನು ಕಂಡಿದ್ದೇವೆ. ಡೋಂಗ್ರಿ ಜೈಲಿನಲ್ಲಿದ್ದರಲ್ಲ 4 ತಿಂಗಳು ಅಗರ್ಕರ್ ಮತ್ತು ತಿಲಕರು ಇಬ್ಬರು ಇದ್ದಾಗ ಒಂದೇ ಕಡೆ ಒಂದೇ ರೂಮಲ್ಲಿ ಅವರೊಂದು ಭಾಳ ಚೆಂದ ಬರೀತಾರೆ. ಜೈಲು ಹೇಗಿತ್ತು ಅಂತಂದರೆ, ಆ ಕಂಬಳಿಯಲ್ಲಿ ತಿಗಣೆ ಇತ್ತಂತೆ, ವಿಪರೀತ ಸೊಳ್ಳೆ ಇತ್ತಂತೆ. ಅದನ್ನು ಹಾಸ್ಯವಾಗಿ ಎಷ್ಟು ಚೆಂದ ಹೇಳ್ತಾರೆ ತಿಲಕರು ಮುಂದೆ. ಅಂದರೆ ಭಾಳ ಒಳ್ಳೆಯ ಅರೇಂಜ್ಮೆಂಟ್ಸ್ ನಮ್ಮ ಬ್ರಿಟಿಷ್ ಸರ್ಕಾರದವ್ರು ಮಾಡಿದರು. ಬರೀ ಸೊಳ್ಳೆ ಇದ್ದಿದ್ದರೆ ನಮ್ಮನ್ನು ಹಾರಿಸ್ಕೊಂಡು ಹೋಗ್ಬಿಡ್ತಿದ್ವು. ಅಷ್ಟೊಂದು ಸೊಳ್ಳೆಗಳು ಕಚ್ಚಿ ಎತ್ಕೊಂಡು ಹೋಗ್ಬಿಡ್ತಿತ್ತು. ಅದು ಹೋಗಬಾರ್ದು ಅಂತ ತಿಗಣೆ ಇಟ್ಟಿದ್ರು ಕಂಬಳಿಯಲ್ಲಿ ಅಂತ. ಅದು ಬಹಳ ಮಾತು. ಆ ತಿಗಣೆಯಿಂದಾಗಿ ನಮ್ಮ ಹಾರಿ ಹೋಗೋದು ತಪ್ಪಿತು ಅಂತ. ಅಷ್ಟು ಆ 4 ತಿಂಗಳ ಜೊತೆಗಿದ್ದಾಗ ತುಂಬ ವಿಚಾರ ಮಾಡಿದ್ದಾರೆ. ಇಬ್ಬರು ಕನಸುಗಾರರು, ದೇಶಪ್ರೇಮಿಗಳು. ಮುಂದೆ ದೇಶಕ್ಕೆ ಏನಾಗ್ಬೋದು, ಹೇಗೆ ಬೆಳೆಸಬೇಕು ಎಲ್ಲ ವಿಚಾರ ಮಾಡಿದ್ದಾರೆ. 4 ತಿಂಗಳ ಜೊತೆಗಿದ್ದಾಗ ಆಗುತ್ತಲ್ಲ. ಇನ್ನೊಂದು ವಿಷಯ ಬರುತ್ತೆ ಸ್ವಾಮಿಯಲ್ಲಿ. 4 ತಿಂಗಳ ಜೊತೆಗಿದ್ದಾಗ ಅವರ ಮನಸ್ಸನ್ನು ಗಮನಿಸೋದ್ರ ಜೊತೆಗೆ ಅವರಿರುವಂಥ ಅಶಕ್ತತೆಯನ್ನು ಗಮನಿಸೋಕೆ ಶುರು ಮಾಡುತ್ತೆ ಮನಸ್ಸು. ಫ್ಯಾಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಅಂತ ಹೇಳ್ತಾರೆ. ಬಹಳ ಜೊತೆಗಿದ್ದಾಗ ಮೊದಲು ಚೆನ್ನಾಗಿ ಕಾಣಿಸ್ತಿದ್ರು, ಈಗ ಯಾಕೋ ಸ್ವಲ್ಪ ಅನಿಸುತ್ತೆ. ಅಂದರೆ ಅವ್ರ ಮನಸ್ಸಲ್ಲಿರುವಂಥ ವೀಕ್ನೆಸ್ ಕಾಣಿಸೋಕೆ ಶುರು ಆಗುತ್ತೆ. ಮನಃಶಾಸ್ತ್ರಜ್ಞರು ಭಾಳ ಒಳ್ಳೆಯ ಒಂದು ವಿಚಾರ ಹೇಳ್ತಾರೆ. ಮಗು ಪುಟ್ಟದಾಗಿದ್ದಾಗ, ತೀರಾ ಪುಟ್ಟ ಮಗು, 3 ವರ್ಷ 4 ವರ್ಷ ಮಗು ಇದ್ದಾಗ ತಂದೆನೇ ಹೀರೋ. ಅದಕ್ಕೆ ಆ ಹುಡುಗರು ಮಾತಾಡೋದು ನೋಡ್ತಿರ್ಬೇಕು. ನಿಮ್ಮಪ್ಪ ಯಾರು, ನಮ್ಮಪ್ಪ ಹಾಗೆ, ಭಾಳ ಹೇಳ್ಕೊಳ್ಳೋದು ಅಪ್ಪ ಹೀಗೆ ಅಪ್ಪ ಹೀಗೆ ಅಂತ ಭಾಳ ಹೊಗಳ್ತಾರೆ ಅಪ್ಪನ. ಅಪ್ಪ ಈಸ್ ಹರ್ಕ್ಯುಲಸ್ ಫಾರ್ ದೆಮ್ ಅಂತ, ಏನು ಬೇಕಾದ ಮಾಡಿಬಿಡ್ತಾನೆ ನಮ್ಮಪ್ಪ ಅಂತ. ಸ್ವಲ್ಪ ದೊಡ್ಡವರಾದರು ಅಂತ ಇಟ್ಕೊಳ್ಳಿ, 7-8 ವರ್ಷ ಆದಮೇಲೆ ನಾ ತಿಳ್ಕೊಂಡಷ್ಟು ದೊಡ್ಡವನೇನಲ್ಲ ನಮ್ಮಪ್ಪ, ಪಕ್ಕದ ಮನೆ ಅಂಕಲ್ ನೋಡಿ ಹೇಗೆ ಮಾಡ್ತಾರೆ ಅವರು ಅಂತ ಹೇಳಿ ಅಪ್ಪನ ವೀಕ್ನೆಸ್ ಗೊತ್ತಾಗುತ್ತೆ. ಪಕ್ಕದ ಮನೆ ಅಂಕಲ್ ದೊಡ್ಡತನ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಅಂಕಲ್ ದೂರಲ್ಲೇ ಇರ್ತಾರಲ್ಲ, ದೂರಲ್ಲಿದ್ದು ಯಾವಾಗಲೂ ಚೆಂದ. ಅದು ಹತ್ತತ್ರ ಬಂದಾಗ ಮಗ ಏನು ಮಾಡ್ತಾನೆ, ಬೆಳೆದಂಗೆ 8 ವರ್ಷ ಆಯಿತು, 13-14 ವರ್ಷ, ನಮ್ಮಪ್ಪ ಯಾವಾಗಲೂ ಹೀಗೆ ಅನ್ನೋಕ್ಕೆ ಶುರು ಆಗುತ್ತೆ.
16, 18, 20 ಆದಾಗ ನಾನಂತೂ ಭಾಳ ನೋಡ್ಬಿಟ್ಟಿದ್ದೀನಿ ಶಾಲೆಯಲ್ಲಿ. ಪುಟ್ಟ ಮಕ್ಕಳಿದ್ರೆ ಅಪ್ಪ ಅಮ್ಮನ ಕಾಡ್ತಿರ್ತಾರೆ, ನಾಳೆ ನಮ್ಮ ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ ಬರಬೇಕಾ ನೀನು, ತಪ್ಪಿಸೋಂಗಿಲ್ಲ. ಅಪ್ಪ ಅಮ್ಮನೊಂದು 10 ಕರ್ಕೊಂಡೇ ಹೋಗಬೇಕು ಸ್ಕೂಲ್ ಪ್ರೋಗ್ರಾಮಿಗೆ. ಅದೇ 10 ವರ್ಷ 12 ವರ್ಷ ಆಗಲಿ, ಅಮ್ಮ ನೀ ಬರಬೇಡ ಶಾಲೆಗೆ. ಅದೇ ಮಕ್ಕಳೇ, ಅಮ್ಮ ನೀ ಶಾಲೆಗೆ ಬಾ ಅಂತಿರೋ ಮಕ್ಕಳು ನೀ ಶಾಲೆಗೆ ಬರಬೇಡ ಅಂತಾರೆ. ಯಾಕಂದರೆ ಓಲ್ಡ್ ಫ್ಯಾಷನ್ಡ್ ಮದರ್ ಅಂತ. ಅಮ್ಮ ಏನು ಅಂದ್ಬಿಟ್ರೆ ಅಮ್ಮ ಗೊತ್ತಾಗಲ್ಲ, ಪ್ರಿನ್ಸಿಪಾಲ್ ಮುಂದೇನೆ ಹೇಳಿಬಿಡ್ತಾರೆ, ಪ್ರಿನ್ಸಿಪಾಲ್ ನನಗೆ ಮಾತಾಡಿಸ್ತಾರೆ, ಅದು ಬೇಡ ಮುಜುಗರ ಅಂತ ಹೇಳಿ. ಅದಕ್ಕೆ ಒಂದು ಒಳ್ಳೆ ಡೆಫಿನೇಷನ್ ಬಂದಿದೆ, ಅಡೋಲೆಸೆಂಟ್ ಅಂತ. ಈ ಹದಿಹರೆಯ ಅಂತ ಇರ್ತದಲ್ಲ, ಆವಾಗ ಅಪ್ಪ ಅಮ್ಮ ಬರೋದು ಇಷ್ಟ ಆಗಲ್ಲ. ಕಾಲೇಜಲ್ಲಂತೂ ನೀವು ಹುಡುಗಿಯರು ಕೇಳಿ ಬರಬೇಡಪ್ಪ ನೀ ಕಾಲೇಜಿಗೆ, ನಾನೇ ಫೀಸ್ ಕಟ್ತೀನಿ ಎಲ್ಲ ಮಾಡ್ತೀನಿ ಅಂತಾರೆ. ಯಾಕೆ ಅಂದರೆ ಅಡೋಲೆಸೆನ್ಸಲ್ಲಿ ಈ ಅವ್ವ ಅಪ್ಪನ ಪರಿಚಯ ಮಾಡೋ ಸ್ವಲ್ಪ ಹಿಂದೂ ಏನೋ ಅವ್ರು ನೋಡೋಕೊಂಥರ ಇದ್ದಾರೆ ಅಂತ, ಹಾಗೆ ಏನೋ ಒಂದು ಇರುತ್ತಂತೆ. ಅದಕ್ಕೊಬ್ಬ ಒಳ್ಳೆ ಡೆಫಿನೇಷನ್ ಕೊಡ್ತಾನೆ ಮಾರ್ಕ್ ಟ್ವೇನ್. Adolescence is an age when one is shy of introducing their old-fashioned parents, their friends ಅಂತ. ಈ ಹದಿವಯಸ್ಸು ಹೇಗೆ ಅಂದರೆ ಅಪ್ಪ ಅಮ್ಮ ತುಂಬ ಹಿಂದುಳಿದವರು, ಅವ್ರನ್ನ ಪರಿಚಯ ಮಾಡೋದು ಹೇಗೆ ಅಂತ ನಾಚಿಕೊಳ್ಳೋದು ಹದಿ ವಯಸ್ಸು ಅಂತ. ಮುಂದೊಂದು ಬರೀತಾನೆ, ಮೋಸ್ಟ್ ಆಫ್ ಅಸ್ ಲಿವ್ ಅಡೋಲೆಸೆಂಟ್ಸ್ ಆಲ್ ಥ್ರೂ ಅವರ್ ಲೈಫ್ ಅಂತ. ಎಷ್ಟೋ ಜನ್ಮ ನಾವು ಬದುಕಿರೋವರೆಗೂ ಅಡೋಲೆಸೆಂಟಲ್ಲೇ ಇರ್ತೀವಿ. ಅಪ್ಪ ಅಮ್ಮ ಬಂದರೆ ಒಳಗೆ ಹೋಗಮ್ಮ, ನೀವು ಒಳಗಡೆ ಹೋಗಿ ಕೂತ್ಕೊಬೇಡ, ಒಳಗೆ ಹೋಗು ಅಂತ ಅಪ್ಪ ಅಮ್ಮನ ಕಳಿಸುವಂಥದ್ದು ಅಡೋಲೆಸೆಂಟ್ ಆಗೇ ಇರ್ತೀವಿ ಅಂತ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಅಗರ್ಕರ್ ಅವರು ತಿಲಕರಿಬ್ಬರು ಜೊತೆಗಿದ್ದಾಗ ಅವರ ಶಕ್ತಿಗಳ ಜೊತೆಗೆ ಅವರ ವೀಕ್ನೆಸ್ಸು ಗೊತ್ತಾಗೋಕ್ಕೆ ಶುರು ಆಯಿತು. ಬಂದಮೇಲೆ ಅಗರ್ಕರ್ ಒಂದು ಲೇಖನ ಬರೀತಾರೆ ಕೇಸರಿಯಲ್ಲಿ, ಅದಕ್ಕೆ ಸಂವಾದಿಯಾಗಿ ತಿಲಕರು ಒಂದು ಬರೀತಾರೆ. ನಾವು 4 ತಿಂಗಳು ಜೊತೆಗಿದ್ದಾಗ ಏನು ಮಾಡಿದ್ವಿ, ಒಂದು ಪುಸ್ತಕ ಬಂದಿದೆ, ಅದು ಡೋಂಗ್ರಿ ಜೇಲಾಚಾ 101 ದಿನ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಡೋಂಗ್ರಿ ಜೇಲಲ್ಲಿ 101 ದಿವಸಗಳು ಅಂತ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಬರೀತಾರೆ, ನಾವಿಬ್ಬರನ್ನ ಒಬ್ಬರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಅಂದರೆ ನಮ್ಮಲ್ಲಿರುವಂಥ ವ್ಯತ್ಯಾಸಗಳು ತಿಳಿಯೋಕ್ಕೆ ಶುರು ಆಯಿತು. ಅಲ್ಲಿವರೆಗೂ ಬರೀ ನಾವು ಏನು ಸಮಾನ ಮನಸ್ಸು ಅಂತ ತಿಳ್ಕೊಂಡಿದ್ವೋ ತುಂಬ ವ್ಯತ್ಯಾಸ ಕಾಣಿಸ್ತದೆ ಅಂತ. ಮುಖ್ಯ ವ್ಯತ್ಯಾಸ ಇರುವಂಥದ್ದು 2. ಅವ್ರ ಗುರಿಯಲ್ಲಿ ವ್ಯತ್ಯಾಸ ಇಲ್ಲ, ಗುರಿ ಒಂದೇ, ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು, ಭಾರತ ಸುಭಿಕ್ಷ ದೇಶ ಆಗಬೇಕು. ಅವ್ರ ದೇಶ ಪ್ರೇಮದ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಆದರೆ ಅದನ್ನು ಮುಟ್ಟುವಂಥ ರೀತಿಯಲ್ಲಿ 2 ಭಾಗ. ಅಗರ್ಕರ್ ಮನಸ್ಸಲ್ಲಿ ಬರೋದೇನು ಅಂದರೆ ಸ್ವಾತಂತ್ರ್ಯ ಬಂದೇ ಬರ್ತದೆ, ಅದೇನು ಮುಖ್ಯ ಅಲ್ಲ, ಸ್ವಾತಂತ್ರ್ಯ ಬರೋದು ಮುಖ್ಯ ಅಲ್ಲ, ನಿಧಾನಕ್ಕೆ ಬರಲಿ, ಆದರೆ ನಮ್ಮಲ್ಲಿ ಮೊದಲು ಸಮಾಜ ಸುಧಾರಣೆ ಆಗಬೇಕು. ಸಮಾಜ ಸುಧಾರಣೆ ಆಗಿ ಈ ಅನಿಷ್ಟ ಪದ್ಧತಿ ಇದ್ದಾವಲ್ಲ, ಜಾತಿ ಪದ್ಧತಿ ಆಗಲಿ, ಬಾಲ ವಿವಾಹ ಇಂಥವೆಲ್ಲ ತೊಲಗದ ಹೊರತು ನಮಗೆ ಸ್ವಾತಂತ್ರ್ಯ ಬಂದರೆ ಏನೂ ಪ್ರಯೋಜನ ಇಲ್ಲ. ಮುಂದೆ ಹೇಳ್ತಾರೆ, ನಮ್ಮಲ್ಲಿ ಜವಾಬ್ದಾರಿ ಬರದೇ ಹೋದರೆ ಸ್ವಾತಂತ್ರ್ಯದ ಜವಾಬ್ದಾರಿಯನ್ನು ಹೇಗೆ ಹೊತ್ತೇವು ಅಂತ ಅಗರ್ಕರ್. ಆದ್ದರಿಂದ ಸಾಮಾಜಿಕ ಪರಿವರ್ತನೆ ಮುಖ್ಯ, ಸ್ವರಾಜ್ಯ ನಂತರ ಅಂತ ಅವರು. ತಿಲಕರದೊಂದು ಬೇರೆ ಆರ್ಗ್ಯುಮೆಂಟ್, ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಗುರಿ ಒಂದೇ, ಆರ್ಗ್ಯುಮೆಂಟ್ ಬೇರೆ. ಅವ್ರು ಹೇಳ್ತಾರೆ, ಶತಶತಮಾನಗಳು ಬಂದಂಥ ಸಂಪ್ರದಾಯಗಳು ನಮ್ಮಲ್ಲಿ ಏನಿದೆಯೋ ಒಂದೇ ದಿವಸ ತೆಗಿಯೋಕ್ಕಾಗತ್ತಾ, ಅದನ್ನು ಎಲ್ಲ ಬದಲಾಯಿಸಬೇಕು ಅಂದ್ರೆ ಆಗತ್ತೆ, ನಿಧಾನ ತೆಗಿಯೋಣ. ಅದು ಅಲ್ಲದೆ ಬದಲಾಯಿಸೋ ಭರದಲ್ಲಿ ಒಳ್ಳೆಯದನ್ನು ಹೊರಗೆ ಹಾಕೋದು ಬೇಡ. ಕೆಲವು ಸಮಾಜ ಸುಧಾರಕರಿರ್ತಾರೆ, ಎಲ್ಲ ಸರಿ ಮಾಡಬೇಕು ಅಂತ ಒಳ್ಳೆಯದನ್ನೇ ಎತ್ತಿ ಹೊರಗೆ ಹಾಕಿಬಿಡ್ತಾರೆ. ಒಳ್ಳೆಯದು ಹೊರಗೆ ಹಾಕೋದು ಬೇಡ ಅಂತ ಹೇಳಿಬಿಟ್ಟು ಮೊದಲು ಸ್ವಾತಂತ್ರ್ಯ ಬರಲಿ ನಮ್ಮ ಮೊದಲು, ಆಮೇಲೆ ನಾವೇ ಕೂತ್ಕೊಂಡ್ಮಾಡಿ. ಹೊರಗಿನವ್ರು ಯಾರು ಕೆಂಪು ಮುತ್ತಿಯವ್ರು ಬಂದು ನಮಗೆ ಹೇಳೋದು ಸರಿ ಇಲ್ಲ ಅಂತ ಹೇಳೋದು, ಅವ್ರು ಎಷ್ಟು ಚೆನ್ನಾಗಿದೆ ನೋಡಿ. ಹೊರಗಿನವ್ರು ಬಂದು ನಮ್ಮ ಸಂಪ್ರದಾಯ ಸರಿ ಇಲ್ಲ ಅಂತ ಹೇಳೋದು ಬೇಡ ನಮಗೆ. ನಾವು ಸ್ವಾತಂತ್ರ್ಯ ಬರಲಿ, ಮೊದಲು ಸ್ವರಾಜ್ಯ ಬರಲಿ, ಬಂದಮೇಲೆ ನಾವೇ ಕೂತ್ಕೊಂಡು ನಮ್ಮಲ್ಲಿ ಏನು ದೋಷ ಇದೆಯೋ ಅದನ್ನು ತಿದ್ದೋಣ ಅನ್ನೋದು ತಿಲಕರ ಮಾತು. ಹೀಗಿಬ್ಬರಲ್ಲಿ ಮೂಲಭೂತವಾದಂಥ ವ್ಯತ್ಯಾಸ ಬಂತು. ಬಂದಲ್ಲಿ ಏನು ಶುರುವಾಯಿತು, ಈ ಮನಸ್ಸಲ್ಲಿ ಯಾವಾಗ ಒಂದು ಕ್ರ್ಯಾಕ್ ಬರೋಕ್ಕೆ ಶುರು ಆಗುತ್ತೋ ಅದು ಮಾತಿನಲ್ಲೂ ಕಾಣಿಸೋಕ್ಕೆ ಶುರು ಆಗ್ತದೆ. ಕೇಸರಿಯಲ್ಲಿ ಮತ್ತು ಮರಾಠದಲ್ಲಿ ಭಿನ್ನವಾದ ಮಾತುಗಳು ಬರೋಕ್ಕೆ ಶುರು ಆಯಿತು ನೋಡಿ. ಕೇಸರಿಯವರಿಗೆ ಅಗರ್ಕರ್ ಬರೀತಿದ್ದದ್ದು, ಮರಾಠಕ್ಕೆ ತಿಲಕರು ಬರೀತಾ ಇರೋದು. ಕೇಸರಿಯಲ್ಲಿ ಒಂದು ಮಾತು ಬಂದು ಇದು ಸರಿಯಾದ ದಾರಿ ಅಂದರೆ ಅದು ಸರಿಯಾದ ದಾರಿ ಅಲ್ಲ ಅಂತ ಮರಾಠದಲ್ಲಿ ಬರೋದು. ಮೊದಲು 2 ಒಂದೇ ಧ್ವನಿ ಕೇಳ್ತಿದ್ದಂಥ ಮಹಾರಾಷ್ಟ್ರದ ಜನರಿಗೆ 2 ಧ್ವನಿ ಕೇಳಿಸೋಕೆ ಶುರು ಆಯಿತು. ಸ್ವಲ್ಪ ಏನೋ ಬೇರೆ ಬರ್ತದೆ ಅಂತ. ಕೆಲವ್ರು ಏನು ಪ್ಲ್ಯಾನ್ ಮಾಡಿದ್ರು ಗೊತ್ತಾ, ಬೇರೆ ಪ್ರೆಸ್ನವರು, ಇವ್ರು ಮುದ್ದಾಮ್ ಮಾಡ್ತಿದ್ದಾರೆ ಹಾಗೆ ಅಂತ. ಪೇಪರ್ ಮಾರಾಟ ಆಗಬೇಕಲ್ಲ, ಒಬ್ರು ಹೀಗೆ ಹೇಳಬೇಕು ಒಬ್ರು ಹೀಗೆ ಹೇಳಬೇಕು ಅಂತ ಅಂದ್ಕೊಂಡ್ರು. ಆದರೆ ನಿಜ ಮುಂದೆ ಹೋದ ಹಾಗೆ ಗೊತ್ತಾಯಿತು, ಅಗರ್ಕರ್ ಧ್ವನಿನೇ ಬೇರೆ, ತಿಲಕರ ಧ್ವನಿನೇ ಬೇರೆ. ಮುಂದೆ ಎಲ್ಲಿ ಹಂತಕ್ಕೆ ಬಂದುಬಿಡ್ತು ಅಂದರೆ ಅಗರ್ಕರ್ ಬರೆದ್ರೆ ಅದನ್ನು ಖಂಡನೆ ಮಾಡಿ ತಿಲಕರು ಬರೀಬೇಕು, ತಿಲಕರು ಬರೆದ್ರೆ ಖಂಡನೆ ಮಾಡಿ ಅಗರ್ಕರ್ ಬರೀಬೇಕು. ಎಷ್ಟರ ಮಟ್ಟಿಗೆ ಅಂದರೆ ಈ ಕೆಸರು ಬೆರೆಸೋ ಸಾಕಿನ್ನ ಅನ್ನೋ ಮಟ್ಟಿಗೆ ಜನ ಹೇಳಿಬಿಟ್ರು. ಅಷ್ಟರ ಮಟ್ಟಿಗೆ ನೋಡಿ, ಅತ್ಯಂತ ಪ್ರೇಮ ಇದ್ದದ್ದು ಅತ್ಯಂತ ದ್ವೇಷ ಆಗಿ ಕೂತ್ಕೊಂಡ್ಬಿಡ್ತು. ಇದ್ರ ಹಿನ್ನೆಲೆ ಸ್ವಲ್ಪ ಗಮನಿಸಬೇಕು. ಅಗರ್ಕರ್ ಅವರು ಭಾಳ ಬಡತನದಿಂದ ಬಂದವರು, ವಿಪರೀತ ಬಡತನದಿಂದ ಬಂದವರು, 2 ಹೊತ್ತಿನ ಊಟ ಇಲ್ಲದಂಥ ಮನುಷ್ಯ, ಅಷ್ಟು ಕಷ್ಟಪಟ್ಟು ಬಂದವರು. ಅವರಿಗೆ ಶಾಲೆಗೆ ಹೋಗಬೇಕಾದ್ರೆ ಊಟಕ್ಕಿರಲಿಲ್ಲ. ಮಹಾರಾಷ್ಟ್ರದಲ್ಲಿ ಮಾಧುಕರಿ ಅಂತ ಕರೀತಾರೆ.
ಮಧುಕರ ವೃತ್ತಿ ಅಂತ ನಾವು ಹೇಳ್ತೀವಲ್ಲ, ನಮ್ಮಲ್ಲಿ ವಾರಾನ್ನದ ಊಟ ಅಂತೀವಿ, ಹಾಗೆ ಮಧುಕರಿ ಅಂತ ಕರೀತಾರೆ. ಯಾರ್ದೋ ಮನೆಗೆ ಹೇಳ್ಕೊಂಡು ಸೋಮವಾರ ನಿಮ್ಮ ಮನೆಗೆ ಬರ್ತೀನಿ, ಮಂಗಳವಾರ ನಿಮ್ಮ ಮನೆಗೆ ಬರ್ತೀನಿ, ಎಷ್ಟೋ ಸಲ ಊಟ ವಾರ ಸಿಗದೆ ಹೋದಾಗ ಉಪವಾಸ ಆಗಿ ಹಾಗೆ ತೋಟದಲ್ಲಿ ಮಲ್ಕೊಂಡದ್ದುಂಟು ಅಂತ ಅಗರ್ಕರ್ ಬರೀತಾರೆ. ಅಷ್ಟು ಬಡತನದಲ್ಲಿ ಬಂದಂಥ ಮನುಷ್ಯ, ಆದರೆ ಬುದ್ಧಿ ಮತ್ತೆ ಅಸಾಧ್ಯ ಚುರುಕು. ಶಾಲೆಯಲ್ಲಿ ಚೆನ್ನಾಗಿ ಓದಬೇಕು, ರ್ಯಾಂಕ್ ಬರಬೇಕೆಲ್ಲ ಇತ್ತು, ಆದರೆ ಕಲಿಯೋಕ್ಕೆ ದುಡ್ಡಿಲ್ಲ. ಪಟ್ಟಣಕ್ಕೆ ಬಂದು ಯಾವ ಕೆಲಸ ಮಾಡಿದರೂ ಸರಿ ಅಂತಂದಾಗ ಏನು ಸಿಕ್ಕಿದೆ ಗೊತ್ತಾ ಕೆಲಸ ಅವರಿಗೆ? ಒಬ್ಬ ವೈದ್ಯ ಇದ್ದ, ಅವನು ಕಂಪೌಂಡ್ರ್ ಓಡ್ ಹೋಗಿದ್ದ. ಅವಾಗೆಲ್ಲ ಕಂಪೌಂಡ್ರ್ ಇರ್ತಿದ್ರು, ಅವನ ಔಷಧಿ ಮಿಕ್ಸ್ ಮಾಡಿಕೊಡು ಅಂಥದ್ದು. ತಮಗೆಲ್ಲ ನೆನಪಿರ್ಬೇಕು, ಹಿರಿಯರು ನೆನಪಿರುತ್ತೆ. ಬಾಟ್ಲ್ ತೊಗೊಂಡು ಹೋದರೆ ಅವನ್ನ ಮಡಚಿ ಪೇಪರ್ ಕತ್ತರಿಸಿ ಅಂಟಿಸೋರು, ಅದೆಷ್ಟು ತೊಗೋಬೇಕು ಡೋಸ್ ಅಂತ, ಡೋಸ್ 1 ಡೋಸ್ 2 ಡೋಸ್ 3 ಡೋಸ್ ಅಂತಿರೋದು. ಈತ ಅಗರ್ಕರ್ ಅವರು ವೈದ್ಯನ ದವಾಖಾನೆ ಹೋಗಿ ಅಸಿಸ್ಟೆಂಟಾಗಿ ಕೂತ್ಕೊಂಡ್ರು. ಔಷಧಿ ಆ ಪುಡಿ ಕೊಟ್ಟು ಪುಡಿ ಮಾಡೋದು, ಔಷಧಿ ನೀರು ಹಾಕಿ ಬೆರೆಸೋದು, ಇದೆಲ್ಲ ಮಾಡೋಕ್ಕೆ ಶುರು ಮಾಡಿದರು. ಬದುಕೋಕ್ಕೆ ಬೇಕಲ್ಲ ಏನಾದರೂ. ಅದು ಕೆಲಸ ಹೋಯಿತು, ಯಾಕಂದರೆ ಯಾರೋ ಕಂಪ್ಲೇಂಟ್ ಮಾಡಿದರು ಇವನು ವೈದ್ಯ ಗೊತ್ತಿಲ್ಲ ಅಂತ ಬಿಟ್ಟರು. ಒಬ್ಬ ಗುಮಾಸ್ತೆ ಕಡೆ ಹೋದರು, ರೆವಿನ್ಯೂ ಗುಮಾಸ್ತೆ ಕಡೆ ಅಸಿಸ್ಟೆಂಟ್ ಹೋಗೋದು, ಅವನಿಗೆ ಫೈಲ್ ಜೋಡಿಸ್ಕೊಡ್ತೀನಿ, ದಾರ ಹೊಲ್ದು ಕೊಡ್ತೀನಿ, ನೀನು ಫೈಲ್ ಮಾಡಿಕೊಡ್ತೀನಿ ಅಂತ. ಎಷ್ಟು ಕಷ್ಟಪಟ್ಟ ಜೀವ ಅದು. ಅದನ್ನು ನೋಡಿದವರು ಅವಾಗ ಅಂದ್ಕೊಂಡ್ರು, ಈ ಜಗತ್ತು ಬಡವರಿಗೇನೂ ಆಗೋಲ್ಲ, ಇದು ಶ್ರೀಮಂತರಿಗೆ ಮಾತ್ರ ಇದೆ ಬಡವು. ನಾನು ದೊಡ್ಡವನಾಗಬೇಕಾದ್ರೆ, ತುಂಬ ಬಲಿಷ್ಠನಾಗಬೇಕಾದ್ರೆ ನನ್ನ ಮಾತು ಕೇಳುವಂಥ ಶಕ್ತಿ ಬರಬೇಕು ಯಾರಿಗಾದರೂ. ಅದು ಮೊದಲು ಅಸಮಾನತೆ ಹೋಗಬೇಕು. ಸಾಮಾನ್ಯವಾಗಿ ಗಮನಿಸಬೇಕು, ಒಂದು ಮಾತು ಹೇಳ್ತಾರೆ, ಬಡತನದ ಬೇಗೆಯಲ್ಲಿ ಬಂದಾಗ ಎಷ್ಟೋ ಸಲ ಅಸಮಾನತೆ ದೊಡ್ಡದು ಕಾಣಿಸುತ್ತೆ. ಅವ್ರು ತುಂಬ ಕಾಣಿಸ್ಬಿಡ್ತು, ನಾನು ಬಡವನಾದ್ರಿಂದ ಅವಕಾಶ ಸಿಗ್ತಾ ಇಲ್ಲ ಅಂತ. ಮುಂದೆ ಲಾ ಕಾಲೇಜಿಗೆ ಬಂದಾಗ ಯಾವಾಗ ತಿಲಕರು ಸಿಕ್ಕರೋ, ತಿಲಕರಂಥವ್ರು ಇದ್ದಾರೆ ಅಂತ ಸಮಾಧಾನ ಆಯಿತು, ಸ್ನೇಹತಿದ್ದಾನೆ. ಯಾಕಂದ್ರೆ ತಿಲಕರಿಗೆ ಅಷ್ಟು ಬಡತನ ಇರಲಿಲ್ಲ, ಅವ್ರ ತಂದೆ ವ್ಯವಸ್ಥೆ ಮಾಡಿಟ್ಟಿದ್ರು. ಎಷ್ಟೋ ಸಲ ಅಗರ್ಕರ್ ಖರ್ಚನ್ನು ತಿಲಕರೇ ನೋಡ್ಕೊಂಡಿದ್ದಾರೆ, ಅದರಿಂದ ಅದು ಬಂತು. ಆದರೆ ಇಬ್ಬರೂ ಕೂಡಿ ಕನಸುಗಳನ್ನು ಹೆಳೆದು ಜೊತೆಗಾರರಾಗಿದ್ದಂಥವ್ರು, ಅಪಾರ ದೇಶ ಪ್ರೇಮಿಗಳು. ಇಬ್ಬರು ಕೂಡ ಯಾಕೆ ಸೇರಿಕೊಂಡ್ರು ಗೊತ್ತಾ? ಚಿಪ್ಲೂನ್ಕರ್ ಇದ್ದರು, ಚಿಪ್ಲೂನ್ಕರ್ ಬರಿತಾಯಿದ್ರು. ಅವರ ಆದರ್ಶದ ಬೆನ್ನತ್ತಿ ಇಬ್ಬರೂ ಬಂದವರು. ಇಬ್ಬರೂ ಸೇರಿ ನ್ಯೂ ಇಂಗ್ಲೀಷ್ ಶಾಲೆಯನ್ನು ಕಟ್ಟಿದರು, ಅಲ್ಲಿ ಶಿಕ್ಷಕರಾಗಿ ನಿಂತ್ಕೊಂಡ್ರು. ನೋಡಿ ಇಬ್ಬರು ಜೊತೆಗೆ ಎಷ್ಟು ಕೆಲಸ ಮಾಡಿದರು. ಪತ್ರಿಕಾ ಪ್ರಕಾಶನಕ್ಕೆ ಬಂದರು, ಇವರೊಂದು ಪೇಪರ್ ಅವರೊಂದು ಪೇಪರ್ ಬರೆದರು. ಫರ್ಗ್ಯೂಸನ್ ಕಾಲೇಜ್ ಶುರು ಆದಾಗ ಇಬ್ಬರು ಶಿಕ್ಷಕರಾಗಿ ಪಾಠ ಮಾಡಿದರು. ಮುಂದೆ ಅಗರ್ಕರ್ ಪ್ರಿನ್ಸಿಪಾಲ್ ಆಗಿಬಿಡ್ತಾರೆ, ಫರ್ಗ್ಯೂಸನ್ ಕಾಲೇಜ್ ಪ್ರಿನ್ಸಿಪಾಲ್ ಆಗ್ತಾರೆ, ಅಲ್ಲೇ ಇರ್ತಾರೆ. ಇಷ್ಟೆಲ್ಲ ಇದ್ದು ಆ ಕೊನೆಗೆ ಎಷ್ಟು ತೀವ್ರ ಆಗಿಬಿಡ್ತು ಭಿನ್ನಾಭಿಪ್ರಾಯ, ಜಗಳ ಬಂದು ಒಬ್ಬರೊಬ್ಬರ ಮುಖ ನೋಡ್ದಂಗೆ ಆಯಿತು. ಅಗರ್ಕರು ಕೇಸರಿಗೆ ರಾಜೀನಾಮೆ ಕೊಟ್ಟರು. ನೋಡಿ ಎಷ್ಟರ ಮಟ್ಟಿಗೆ ಬಂದುಬಿಡ್ತದೆ ಅಂದರೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ಬಿಟ್ಟು ಅವರು ಅಕ್ಟೋಬರ್ 1887ರಲ್ಲಿ ಕೇಸರಿ ರಾಜೀನಾಮೆ ಕೊಟ್ಟು ತಮ್ಮದೇ ಒಂದು ಪತ್ರಿಕೆ ಶುರು ಮಾಡಿದರು. ಅದರ ಹೆಸರು ಸುಧಾರಕ್ ಅಂತ. ಈಗ ಕೇಸರಿ ಪತ್ರಿಕೆ ಏನು ಮಾಡಬೇಕು? ಕೇಸರಿ ಪತ್ರಿಕೆಯನ್ನು ಇವರೇ ಎರಡೂ ನಡೆಸೋಕೆ ಶುರು ಮಾಡಿದರು ತಿಲಕರು. ಕೇಸರಿಗೂ ಬರೀತಿದ್ರು, ಮರಾಠಕ್ಕೂ ಬರೆಯೋರು. ಎಷ್ಟು ಕೆಲಸ ಗೊತ್ತಾ? ಒಂದು ಮರಾಠಿಯಲ್ಲಿ ಬರೀಬೇಕು, ಒಂದು ಇಂಗ್ಲೀಷಲ್ಲಿ ಬರೀಬೇಕು, ಬರಿತಾಯಿದ್ರು ತಿಲಕರು. ಅದರ ಜೊತೆಗೆ ಫರ್ಗ್ಯೂಸನ್ ಕಾಲೇಜಲ್ಲಿ ಪಾಠ ಮಾಡಬೇಕು, ನ್ಯೂ ಇಂಗ್ಲೀಷ್ ಕಲಿಯೋಕ್ಕೆ ಸಂಸ್ಕೃತ ಕಲಿಸ್ಬೇಕು. ಅವ್ರು ಹೇಗೆ ಕಲಿಸ್ತಿದ್ರು ಅಂತ ಅವ್ರ ಶಿಷ್ಯರು ಕೆಲವರು ಬರೆದಿದ್ದಾರೆ, ಭಾಳ ಚಂದ ಬರೆದಿದ್ದಾರೆ. ತಿಲಕ್ ವಾಸ್ ಅನ್ ಎಕ್ಸ್ಟ್ರಾಡಿನರಿ ಟೀಚರ್ ಫಾರ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಅಂತ ಎಷ್ಟು ಚಂದ ಬರೀತಾರೆ. ತಿಲಕ್ ವಾಸ್ ಅನ್ ಎಕ್ಸ್ಟ್ರಾಡಿನರಿ ಟೀಚರ್ ಫಾರ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್. ದಡ್ಡರಿಗೆ ಅರ್ಥ ಆಗ್ತಿರ್ಲಿಲ್ಲ ಕ್ಲಾಸ್ ಅವ್ರದ್ದು ಅಂತ. ಗಣಿತ ಎಷ್ಟು ಚುರುಕಾಗಿತ್ತು ಅವ್ರದ್ದು ಅಂದರೆ ತಿಲಕರದು. ಹುಡುಗನ ಕಲಿಸೋ ಸ್ಟೈಲ್ ಬರೀತಾರೆ ಅವರು, ಬಾರ ಇಲ್ಲಿ ಅಂತ ಕರೆಯೋದಂತೆ, ಲೆಕ್ಕ ಬರೀ ಬೋರ್ಡ್ ಮೇಲೆ ಅಂತ. ಆ ಬೋರ್ಡ್ ಮೇಲೆ ಬರೆದ್ರೆ ಹಿಂಗೆ ತಿರುಗಿ ನೋಡ್ಬಿಡೋದು ಒಂದೇ ಸಲ ಅದು ಲೆಕ್ಕ, ಆ ಕಡೆ ಬೆನ್ನು ಮಾಡಿ ನಿಂತ್ಕೊಂಡ್ಬಿಡೋದು, ಬರ್ಕೋ ಉತ್ತರ ಅನ್ನೋದು. ಇವ್ರು ಬೋರ್ಡ್ ಮೇಲೆ ಬರೀತಿರ್ಲಿಲ್ಲ, ಬಾಯಿಂದ ಹೇಳ್ಕೊಂಡು ಹೋಗ್ಬಿಡೋರು. ಬುದ್ಧಿವಂತರಿಗೆ ಆಶ್ಚರ್ಯ ಆಗೋದು, ನಾವು ಬೋರ್ಡ್ ಮೇಲೆ ಬರೆದ್ರೆ ಬರ್ಕೊಳ್ಳೋಕ್ಕಾಗಲ್ಲ ಅಂಥದ್ದು ಬೋರ್ಡ್ ಕಡೆ ನೋಡ್ದೇ ಲೆಕ್ಕ ಬಿಡಿಸ್ತಾರಲ್ಲ ಇವರು ಅಂತ. ಅದೊಂಥರ ಚಮತ್ಕಾರ ಥರ ಅನ್ನಿಸ್ತಾ ಇತ್ತು. ಬುದ್ಧಿವಂತರಿಗೆ ಚಂದ ಅನಿಸೋದು, ಈ ಎವರೇಜು ದಡ್ಡರಿಗೆ ಬೋರ್ಡ್ ಮೇಲೆ ಬರೆದ್ರೇ ಗೊತ್ತಾಗಲ್ಲ ಅಂಥದ್ರಾಗ ಇವ್ರು ಹಿಂಗೆ ಹೇಳ್ಕೊಂಡೋದ್ರೆ ಏನು ಅರ್ಥ ಆಗಬೇಕು. ಆ ಸಂಸ್ಕೃತನೂ ಹಾಗೆ ಟಕ ಶ್ಲೋಕ ಹೇಳ್ಕೊಂಡು ಹೋಗೋರಂತೆ. ಅದಕ್ಕೆ ಹುಡುಗರು ಏನು ಮಾಡ್ತಿದ್ರು, ಕ್ಲಾಸ್ ಬಿಟ್ಮೇಲೆ ಅಗರ್ಕರ್ ಕಡೆ ಹೋಗೋರು, ಸರ್ ಅದು ಅರ್ಥ ಆಗಲಿಲ್ಲ ಹೇಳ್ಕೊಡಿ ಸರ್ ಅಂತ. ಅಗರ್ಕರ್ ಹೇಳೋದನ್ನು ನಿಧಾನಕ್ಕೆ ಬಿಡಿಸಿ ಹೇಳ್ತಿದ್ರಂತೆ. ಯಾಕಂದರೆ ಅವರು ಹಾಗೆ ಕೆಲವ್ರ ಬುದ್ಧಿ ಭಾಳ ಚುರುಕಿರುತ್ತೆ, ಇದನ್ನೆಲ್ಲ ಔಟ್ಪುಟ್ ಭಾಳ ಫಾಸ್ಟ್ ಇರುತ್ತೆ, ಚಕ್ಕ ಬರೆದ್ಬಿಡೋರು. ಅಗರ್ಕರ್ ಪಾಠ ಮಾಡ್ತಿದ್ರು. ಅಷ್ಟು ಜೊತೆಗೆ ಪಾಠ ಮಾಡಿದಂಥವ್ರು ಎಲ್ಲ ಮಾಡಿದವರು ತಾವು ಸುಧಾರಕ್ಕೆ ಬರೆಯೋಕ್ಕೆ ಶುರು ಮಾಡಿದರು. ಆದರೂ ಕೂಡ ಏನಾಯಿತು ಗೊತ್ತಾ, ಮರಾಠ ಮತ್ತು ಕೇಸರಿ ಏನು ಹೇಳುತ್ತೋ ಅದಕ್ಕೆ ಪ್ರತಿವಾದಿಯಾಗಿ ಸುಧಾಕರ್ ಬರೆಯೋಕ್ಕೆ ಶುರು ಆಯಿತು. ಸುಧಾಕರ್ ಹೋದ ವಾರ ಏನು ಬರೆದಿದ್ದಾರೆ ಅದಕ್ಕೆ ಪ್ರತಿವಾಗಿ ಬರೆಯೋಕ್ಕೆ ಶುರು ಆಯಿತು. ಜಗಳ ನಿಂತ್ಕೊಳ್ಳಿಲ್ಲ ಅಲ್ಲಿ. ಈ ಹೊತ್ತಿಗೆ ಇನ್ನೊಬ್ಬ ವ್ಯಕ್ತಿ ಪ್ರವೇಶ ಆಯಿತು, ಭಾಳ ಮುಖ್ಯ ವ್ಯಕ್ತಿ ತಿಲಕರ ಜೀವನದಲ್ಲಿ. ಪುಣೆ ಎಲ್ಫಿನ್ಸ್ಟನ್ ಕಾಲೇಜಲ್ಲಿ ಡಿಗ್ರಿ ಮುಗಿಸ್ಕೊಂಡು ಭಾಳ ಬುದ್ಧಿವಂತರು ಅನಿಸ್ಕೊಂಡು ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಹೆಚ್ಚಿಗೆ ಡಿಗ್ರಿ ಮಾಡಿಕೊಂಡು ವಾಪಸ್ಸು ಭಾರತಕ್ಕೆ ಬಂದು ಇಲ್ಲಿ ನೋಡಿದರು
ಇಬ್ಬರು ಮಾದರಿ ಇದ್ದಾರಲ್ಲ ಕಣ್ಣು ಮುಂದೆ. ಆಗಿನ ಕಾಲಕ್ಕೆ ಚಿಪ್ಲೂನ್ಕರ್ ತೀರ್ಕೊಂಡ್ರು, ಅದಕ್ಕೆ ತಿಲಕ್ ಅಗರ್ಕರ್ ಇಬ್ಬರು ಇದ್ದರು, ಅವರಿದ್ದಾರೆ ಮಾದರಿ ಇದ್ದಾರಲ್ಲ, ಅವ್ರ ಕಡೆ ಹೋಗೋಣ ಅಂತ ಹೇಳಿ ಒಬ್ಬ ತರುಣ ಬಂದು ಡೆಕ್ಕನ್ ಎಜುಕೇಷನ್ ಸೊಸೈಟಿ ಸೇರಿಕೊಂಡ. ಅವ್ರ ಕ್ವಾಲಿಫಿಕೇಷನ್ ಎಲ್ಲ ನೋಡಿಬಿಟ್ಟು ಬುದ್ಧಿವಂತ ಹುಡುಗ ತೊಗೊಳ್ಳೋಣ ಅಂಥೇಳಿ ಡೆಕ್ಕನ್ ಸೊಸೈಟಿ ತೊಗೊಂಡ್ರು. ಆತನ ಹೆಸರು ಗೋಪಾಲಕೃಷ್ಣ ಗೋಖಲೆ. ನೋಡಿ ಎಲ್ಲ ಬುದ್ಧಿವಂತರು ಹೇಗೆ ಬರ್ತಾರೆ. ಒಬ್ಬರನ್ನ ಇವ್ರಿಗೆ ಹೋಗಿ ಕರ್ಕೊಂಬಂದರು, ತಿಲಕರು ಅಗರ್ಕರ್ ಹೋಗಿ ಕರ್ಕೊಂಬಂದರು, ಮಹಾದೇವ ಗೋವಿಂದ ರಾನಡೆಯವರು. ನೋಡಿ ಎಂತೆಂಥವ್ರು ಒಂದು ಕಡೆ ಬಂದುಬಿಡ್ತಾರೆ. ಇದು ನಾನು ಹೇಳೋದು ಆ ನಿಂತ ನೆಲದ ಪುಣ್ಯ, ಅದು ಎಲ್ಲರೂ ಒಂದೇ ಕಡೆ ಬರುವಂಥದ್ದು. ಮಹಾದೇವ ಗೋವಿಂದ ರಾನಡೆಯವರು ಹಿರಿಯರು, ದೊಡ್ಡವರು ಅವರಿದ್ದಾರೆ, ಅವ್ರ ಜೊತೆಗೆ ತಿಲಕರಿದ್ದಾರೆ, ಅಗರ್ಕರಿದ್ದಾರೆ, ಇನ್ಯಾಕೆ ಬೇಕು ಅಂಥೇಳಿ ಗೋಖಲೆಯವರು ಬಂದು ಸೇರಿಕೊಂಡ್ರು. ಭಾಳ ಶಾಯಿ ಮನುಷ್ಯ ಹುಡುಗ ಬಂದು ಸೇರಿಕೊಂಡ್ರು. ಸೇರ್ಕೊಂಡು ಸ್ವಲ್ಪ ದಿವಸ ಇದ್ದ ಮೇಲೆ ಅವ್ರು ನೋಡಿಕೊಂಡ್ರು ಯಾರ್ಯಾರಿದ್ದಾರೆ ಇಲ್ಲಿ. ಅಗರ್ಕರಿದ್ದಾರೆ, ತಿಲಕರಿದ್ದಾರೆ. ದೂರಿಂದ ತಿಲಕರ ಹೆಸರು ದೊಡ್ಡದು, ಹತ್ತಿರ ಇದ್ದಾಗ ಗೊತ್ತಾಗತ್ತೆ. ಸಿಂಹದ ಚಿತ್ರ ಭಾಳ ಚಂದ ಸ್ವಾಮಿ, ಹುಲಿ ಚಿತ್ರ ಭಾಳ ಚಂದ ನೋಡೋದಕ್ಕೆ, ಹತ್ತಿರ ಕೂಡೋದು ಕಷ್ಟ. ಸ್ವಲ್ಪ ದಿವಸದ ಮೇಲೆ ಅರ್ಥ ಆಯಿತು ಗೋಖಲೆಯವರಿಗೆ, ನನಗೆ ಅಗರ್ಕರ್ಗೆ ಜಾಸ್ತಿ ಹೊಂತದೆ, ಯಾಕಂದ್ರೆ ಅಗರ್ಕರ್ ರಾನಡೆ ಸ್ವಲ್ಪ ಜಾಸ್ತಿ ಹೊಂತಾಯಿತು ಅಂತ ಹೇಳಿ ಅಗರ್ಕರ್ ಕಡೆ ಹೋಗಿ ಅವರು ಸುಧಾರಕ ಪೆತ್ಸಿಗೆ ಹೋದರು. ನಿಮಗೆ ಸಹಾಯ ಮಾಡ್ತೀನಿ ನಾನು ಅಂತ ಹೋದರು. ನೋಡಿ ಹೇಗಾಯಿತು. ಡೆಕ್ಕನ್ ಎಜುಕೇಷನ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ. ಆದರೆ ಗೋಖಲೆಯವರು ಅಗರ್ಕರ್ಗೆ ಸಹಾಯ ಮಾಡೋಕ್ಕೆ ಶುರು ಮಾಡಿದರು, ತಿಲಕರು ಬೇರೆ ಬರೀತಾಯಿದ್ರು. ರಾನಡೆ ಅವ್ರ ಬಗ್ಗೆ ಭಾಳ ಇಂಪ್ರೆಸ್ ಆಗಿ ಅವ್ರ ಹಾದಿನ ಹಿಡಿಬೇಕು ಅಂತ ಗೋಖಲೆ ತೀರ್ಮಾನ ಮಾಡಿಕೊಂಡ್ರು. ಇದು ಯಾಕಂದರೆ ಮುಂದೆ ಎರಡು ಮಾರ್ಗಗಳಾಗುವಂಥವು ಮುಂದೆ. ಇದೊಂದು ದೊಡ್ಡ ಕೆಲಸ ಆಗಿದ್ದು. ವಿಚಿತ್ರ ಆಗಿಬಿಡುತ್ತೆ ಜೀವನದಲ್ಲಿ ಅನಿಸುತ್ತೆ. ಈ ಜಗಳ ಇದ್ದದ್ದು ಬರೀ ಪತ್ರಿಕೆಗಳಿಲ್ಲ, ಡೆಕ್ಕನ್ ಎಜುಕೇಷನ್ ಸೊಸೈಟಿಯಲ್ಲೂ ಶುರು ಆಯಿತು. ಮನಸ್ಸು ಹೊಡೆದ್ಮೇಲೆ ಎಲ್ಲಾದರೂ ಹೊಡಿತದಲ್ಲ, ಆ ಮೀಟಿಂಗಲ್ಲಿ ಜಗಳ ಶುರು. ಅಗರ್ಕರಿದ್ದಾರೆ, ಇವರಿದ್ದಾರೆ, ಜಗಳ ಶುರು ಆಯಿತು. ಮಾಡಿ ಒಂದು ದಿವಸ ಇವರು ತೀರ್ಮಾನ ಮಾಡಿಕೊಂಡ್ರು, ತಿಲಕರು, ಸಾಕು ನನ್ನ ಡೆಕ್ಕನ್ ಸೊಸೈಟಿನ ಅಂತ ಹೇಳಿ ತಾವು ಕಟ್ಟಿ, ಕನಸುಗಳನ್ನು ಕಟ್ಟಿ, ರಕ್ತ ಬಸಿದು ಪಾಠ ಮಾಡಿ ಕಟ್ಟಿದಂಥ ಪ್ರೀತಿಯ ಸಂಸ್ಥೆ ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಅಕ್ಟೋಬರ್ 14, 1890 ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಇದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಆದದ್ದು, ನಾನು ಸಾಕಷ್ಟು ಅಂಥದ್ದು ಹೋಗಿದ್ದೇನೆ. ನೀವಾಗಿ ಕಟ್ಟಿ ಬೆಳೆಸಿದಂಥ ಸಂಸ್ಥೆಯನ್ನು ಬಿಟ್ಟು ಹೊರಗೆ ಬರಬೇಕಾದ್ರೆ ಏನು ನೋವಾಗುತ್ತೆ ಅಂತ ನಾನು ಕಲ್ಪನೆ ಮಾಡ್ಕೋಬಲ್ಲೆ. ಅದು ಆ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಿರಬೇಕು ತಿಲಕರು. ಬರೀ ಕನಸಿಂದ ಕಟ್ಟಿದ್ದು, ಕನಸಿಂದ ಇಬ್ಬರು ಹೋಗಿ ಚಿಪ್ಲೂನ್ಕರ್ ಕರ್ಕೊಂಬಂದು ಅವ್ರ ನೌಕರಿ ಬಿಡಿಸಿ ಇಲ್ಲಿ ಕೂಡಿಸ್ಕೊಂಡು ಶಾಲೆ ಕಟ್ಟಿದ್ದು, ಪಾಠ ಮಾಡಿದ್ದು, ಎಲ್ಲ ಒದ್ದಾಡಿದ್ದು ನೋಡಿ ಕೊನೆಗೆ ಬಿಟ್ಟು ಬರಬೇಕಾದ್ರೆ ಹೇಗೆ ಅನಿಸುತ್ತೆ ನೀವು ಕಟ್ಟಿದ ಸಂಸ್ಥೆನ? ನಿಮಗೆಲ್ಲ ಅನಿಸಿರಬೇಕು. ಯಾರೋ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡಿದರೆ ಅಥವಾ ಯಾವುದೋ ನೌಕರಿಯಲ್ಲಿ ಕೆಲಸ ಮಾಡಿ 20 ವರ್ಷ ಒಂದು ಸಂಸ್ಥೆ ಕೆಲಸ ಮಾಡ್ತೀವಿ, ರಿಟೈರ್ ಆಗಿ ಬರಬೇಕಾದ್ರೆ ಅದೇ ಭಾರ ಆಗುತ್ತೆ. ಇಷ್ಟು ವರ್ಷ ಕಟ್ಟಿದ ಸಂಸ್ಥೆ ನಿಮ್ಮ ಹತ್ರ ಪ್ರತಿಯೊಂದು ಗೋಡೆ ಇಟ್ಟಿಗೆ ಮಾತಾಡ್ತಾ ಇರುತ್ತೆ, ಪ್ರತಿಯೊಂದು ಮಣ್ಣಿನ ಕಣ ಮಾತಾಡ್ತಾ ಇರುತ್ತೆ. ಹಾಗಾಗಿ ತಿಲಕರು ಹೊರಗೆ ಬಂದಾಗ ಏನು ನೋವಾಗಿರ್ಬೇಕು ಅವರಿಗೆ ಅಂತ ಅವರೊಂದು ಪತ್ರ ಬರೀತಾರೆ, ರಾಜೀನಾಮೆ ಪತ್ರ ಬರೀತಾರೆ. ಆ ಪತ್ರದಲ್ಲಿ ಹೇಳ್ತಾರೆ, ನಾನು ಮಹಾ ಒರಟ, ನನ್ನ ಮನಸ್ಸು ಕೆಟ್ಟದಲ್ಲ, ಆದರೆ ನನ್ನ ಮಾತು ಬಿರುಸು ಅಂದರೆ ನಿಮ್ಗೆ ಸಾಕಷ್ಟು ಜನಕ್ಕೆ ನೋವಾಗಿರಬೇಕು. ನಾನು ಇರೋದೇ ಹಾಗೆ, ನಿಮಗೆ ಚುಚ್ಚಿರಬೇಕು ಮಾತು, ಆದರೆ ನಿಮ್ಗೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಉದ್ದ ಪತ್ರ ಅದು. ಆ ಪತ್ರ ಹೇಳೋಲ್ಲ, ನಾನು ಭಾಳ ದೊಡ್ಡ ಪತ್ರ ಇದೆ ಅದು. ಆ ರಾಜೀನಾಮೆ ಪತ್ರ ನನಗೆ ನೋಡಿದಾಗ ಅನ್ನಿಸ್ತು, ಇದು ಮಾಡಲ್ಲಪ್ಪ, ನಾನು ಭಾಳ ವರ್ಷ ಮೊದಲೇ ನೋಡಿದರೆ ಹೇಗೆ ಬರಿಬೋದು ರಾಜೀನಾಮೆ ಪತ್ರ ಅಂತ ಓದ್ಕೋಬೋದಾಗಿತ್ತು ಅಂತ. ಅಷ್ಟು ಚಂದದ ಪತ್ರ. ಒಬ್ಬ ಪತ್ರಕರ್ತ, ಒಬ್ಬ ಸಾಹಿತಿ, ಒಬ್ಬ ಜ್ಞಾನಿ, ಒಬ್ಬ ವಿದ್ವಾಂಸ ಹೇಗೆ ಬರಿಬಹುದು ಒಂದು ವೈಯಕ್ತಿಕವಾದ ರಾಜೀನಾಮೆ ಪತ್ರ? ಕೆಲವು ಬರೀತಾರೆ, ಆ ಹಿಯರ್ ಬೈ ಸಬ್ಮಿಟ್ ಮೈ ರೆಸಿಗ್ನೇಷನ್ ಟು ದ ಪೋಸ್ಟ್ ಆಫ್, ಅದು ಹಿಂದಿಲ್ಲ ಮುಂದಿಲ್ಲ ಬರೆದು ಕೊಟ್ಬಿಡೋದು ಅದನ್ನು. ಅದು ಹಾಗಲ್ಲ, ಇದೊಂದು ಸಾಹಿತ್ಯ ಕೃತಿ ಆಗುವಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದೊಂದು ಪತ್ರ ಕೊನೆ ಭಾಗ ಮಾತ್ರ ಓದ್ತೇನೆ, ತಿಲಕರ ಮಾತೇ ಕೇಳಬೇಕು ನಾವು. ಅವರು ಪತ್ರ ಎಷ್ಟು ಚೆನ್ನಾಗಿದೆ. ಪತ್ರದ ಕೊನೆಯ ಮಾತುಗಳು ಹೀಗಿವೆ. ಮೊದಲಿನ ಮಾತು ಬಿಟ್ಟಿದ್ದೇನೆ, ಕೊನೆ ಒಂದು ಪ್ಯಾರಾಗ್ರಾಫ್ ಎಷ್ಟು ಹೃದಯಕ್ಕೆ ಮುಟ್ಟು ಹಾಗಿದೆ ಗೊತ್ತಾ? ಇದನ್ನು ಒರಿಜಿನಲ್ ಮರಾಠಿಯಲ್ಲಿ ಓದಬೇಕಪ್ಪ. ನಾನು ಮರಾಠಿಯಲ್ಲೇ ಓದಿದ್ದೇನೆ, ನಾನು ತುಂಬ ಇಷ್ಟ ಮರಾಠಿ ಭಾಷೆ. ಅದು ಕನ್ನಡದಲ್ಲಿ ಅನುವಾದ ಮಾಡಿದ್ದು. ನಾನು ನನ್ನ ಬದುಕಿನ ಆದರ್ಶವನ್ನೇ ಎಂದು ಬಿಟ್ಟು ಕೊಡುತ್ತಿದ್ದೇನೆ. ಎಷ್ಟು ದೊಡ್ಡ ಮಾತದು. ನಾನು ಆದರ್ಶ ಅಂತ ಕಟ್ಟಿದ್ದೆ ಶಾಲೆ, ಇದನ್ನು ಶಾಲೆ ಕಟ್ಟಿ ದುಡ್ಡು ಮಾಡೋಕ್ಕೆ ಕಟ್ಟಿದ್ದಲ್ಲ. ಇದು ಒಂದು ಪ್ರೀತಿಯಿಂದ, ಒಂದು ಕನಸಿನಿಂದ ಕಟ್ಟಿದಂಥ ಶಾಲೆ ಆದರ್ಶ ಅದು. ನಾನು ನನ್ನ ಬದುಕಿನ ಆದರ್ಶವನ್ನೇ ಬಿಟ್ಟು ಕೊಡುತ್ತಿದ್ದೇನೆ. ಆದರೆ ಹೀಗೆ ನಾನು ಬಿಟ್ಟು ಹೊರಡುವುದರಿಂದಲೇ ನಾನು ಅದರ ಉನ್ನತಿಗೆ ಸೇವೆ ಸಲ್ಲಿಸುತ್ತಿದ್ದೇನೆಂಬ ಒಂದೇ ಸಮಾಧಾನ ನನಗಿದೆ. ನಾನು ಬಿಡೋದ್ರಿಂದನೇ ಶಾಲೆ ವೃದ್ಧಿ ಆಗ್ತದೆ ಅಂತ ಅನಿಸ್ಬಿಟ್ಟಿದೆ ನನಗೆ. ನಾನು ನಿಮ್ಮೊಡನಿದ್ದಾಗ ಸಂಸ್ಥೆಗೆ ಸೇವೆ ಸಲ್ಲಿಸುವುದರಲ್ಲಿ ಯಾವ ಶ್ರಮವನ್ನೂ ಲೆಕ್ಕಿಸಿಲ್ಲ, ಕೊಂಚವೂ ಹಿಂದೆಗೆದೂ ಇಲ್ಲ. ಇನ್ನೂ ನಿಮ್ಮ ಜೊತೆಯಲ್ಲಿದ್ದು ಸಂಸ್ಥೆಯ ಉಳಿವಿಗೆ ಸಂಚಕಾರ ತಂದೊಡ್ಡುವುದು ನನಗೆ ಇಷ್ಟವಿಲ್ಲ.
ಹಿಂದಿಗೆ ನಾನು ಇದ್ದಾಗೆಲ್ಲ ಕೆಲಸ ಮಾಡಿದ್ದೆ, ನಿಮ್ಮ ಜೊತೆಗಿದ್ದು ತೊಂದರೆ ಮಾಡೋ ಇಷ್ಟ ಇಲ್ಲ ನನಗೀಗ. ಈಗಲೂ ನೀವು ನಾವು ಸಂಸ್ಥೆಯನ್ನು ಆರಂಭಿಸಿದಾಗಿನ ಮೂಲ ಉದ್ದೇಶಗಳನ್ನು ಬರವಣಿಗೆಗೆ ಇಳಿಸಿ ಒಪ್ಪಿ ಅನುಸರಿಸುವರೆಂಬ ಭರವಸೆ ನನಗಿದ್ದಿದ್ದರೆ ಈಗ ಕೂಡ ನಾನು ಈ ನಿರ್ಣಯಕ್ಕೆ ಬರುತ್ತಿರಲಿಲ್ಲ. ಎಷ್ಟು ಆಳದ ಮಾತು ಸ್ವಾಮಿ ಇದು. ನಾವೆಲ್ಲ ಸಂಸ್ಥೆ ಶುರು ಮಾಡಿದಾಗ ಕೆಲವು ಕಂಡೀಷನ್ ಹಾಕ್ಕೊಂಡಿದ್ವಿ, ಸಂಸ್ಥೆ ಹೇಗೆ ಬಳಸಬೇಕು ಅಂತ ಕನಸುಗಳನ್ನು ಹಾಕ್ಕೊಂಡಿದ್ವಿ, ರೂಪರೇಷೆಗಳನ್ನು ಹಾಕ್ಕೊಂಡಿದ್ವಿ. ನಾನು 10 ಸಲ ಹೇಳಿದೆ ಅದನ್ನು ಬರೋದು ಒಂದು ಕಾನ್ಸ್ಟಿಟ್ಯೂಷನ್ ಥರ ಮಾಡ್ಕೊಳ್ಳಿ ಅಂತ, ಮಾಡಲಿಲ್ಲ. ಈಗಲಾದರೂ ನೀವು ಮಾಡಿದ್ದಿದ್ದರೆ, ಹೀಗೆ ಮಾಡ್ತೀರಿ ಅಂತ ಭರವಸೆ ನನಗಿದ್ದಿದ್ದರೆ, ನಾವು ಅಂದ್ಕೊಂಡಂಥದ್ದು ಏನೇನು ಹಾಕ್ಕೊಂಡಿದ್ವಲ್ಲ ಹೇಗೆ ನಡ್ಕೊಳ್ಬೇಕು ಸದಸ್ಯರಾದವರು, ಅದನ್ನು ಬರೋದು ಜಾರಿಗೆ ತಂದಿದ್ದರೆ ಇಂಥ ಪ್ರಸಂಗ ನನಗೆ ಬರ್ತಿರಲಿಲ್ಲ. ಹಿಂದೋ ಎಷ್ಟೋ ಬಾರಿ ನಿಮ್ಮೊಂದಿಗೆ ಸಮಾಧಾನದ ಒಪ್ಪಂದಕ್ಕೆ ಬರಲು ಪ್ರಯತ್ನಿಸಿ ನಾನು ವಿಫಲನಾಗಿದ್ದೇನೆ. ಐ ಕುಡ್ ನಾಟ್ ಕನ್ವಿನ್ಸ್ ಯು. ನಿಮ್ಮ ಒಪ್ಪಿಗೆ ಮಾಡೋಕ್ಕಾಗಲಿಲ್ಲ ನನಗೆ. ಆದುದರಿಂದ ಈಗಲೂ ನಿಮ್ಮೊಂದಿಗೆ ಯಾವ ಬಗೆಯ ಒಪ್ಪಂದವೂ ಸಾಧ್ಯವಿಲ್ಲವೆಂದು ನಾನು ಬಹಳ ದುಃಖದಿಂದ ತೀರ್ಮಾನಕ್ಕೆ ಬಂದಿದ್ದೇನೆ. ಪ್ರಯತ್ನ ಮಾಡದೆ ಆಗಲಿಲ್ಲ, ಈಗ ಕೂಡ ಆಗೋದಿಲ್ಲ ಅಂತ ಖಾತ್ರಿ ಆಗಿಬಿಟ್ಟಿದೆ, ನಾನು ಬಿಡ್ತಿದ್ದೇನೆ. ಈಗ ಕೊನೆಗೆ ಹೃದಯವು ತುಂಬಿ ಬಂದು ನನ್ನ ಸಹೋದ್ಯೋಗಿಗಳಾದ ನಿಮಗೆ ಸ್ವಸ್ತಿಯನ್ನು ಹೇಳಿ ಬೀಳ್ಕೊಡುತ್ತಿದ್ದೇನೆ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿಬಿಡ್ತಾ ಇದ್ದೇನೆ. ಆದರೆ ನಾನು ಈ ರೀತಿಯಲ್ಲಿ ಸಂಸ್ಥೆಯಿಂದ ಸಂಪರ್ಕವನ್ನು ಕಡಿದುಕೊಳ್ಳುವುದರಿಂದ ಸಂಸ್ಥೆಯ ಏಳಿಗೆ ಅತ್ಯಗತ್ಯವಾದ ಸಾಮರಸ್ಯವು ನಿಮ್ಮಲ್ಲೇ ಬರುವುದೆಂಬ ನಂಬಿಕೆ ನನಗಿದೆ. ಇದರಲ್ಲೊಂಚೂರು ಸರ್ಕ್ಯಾಸಮೂ ಇದೆ. ಏನು ಅಂದರೆ, ನಾನಿದ್ದರಿಂದ ಸಾಮರಸ್ಯ ಕೆಟ್ಟೋಗಿತ್ತಲ್ಲ ನಿಮ್ಮದು, ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಸಾಮರಸ್ಯ ಕೆಟ್ಟೋಗಿತ್ತಲ್ಲ, ಈಗ ನಾನು ಹೋಗಿರೋದ್ರಿಂದ ಸಾಮರಸ್ಯ ಬರಬಹುದು ಅನಿಸುತ್ತೆ ನಿಮ್ಮೊಳಗೆ, ನಾನು ಬಿಟ್ಟು ಹೋದನಾದರೂ ಬರ್ತದೆ ಅಂಥೇಳಿ ಈ ಸಾಮರಸ್ಯಕ್ಕಾಗಿಯೇ, ಎಷ್ಟು ದೊಡ್ಡ ಮಾತು ಕೊನೆಗದು, ಈ ಸಾಮರಸ್ಯಕ್ಕಾಗಿಯೇ ನಾನು ಬಹಳ ವಿಷಾದದಿಂದ ನನ್ನನ್ನು ನಾನೇ ತ್ಯಾಗ ಮಾಡಿಕೊಳ್ಳುತ್ತಿದ್ದೇನೆಂಬುದನ್ನು ಮತ್ತೆ ಹೇಳುತ್ತೇನೆ. ಐ ಆಮ್ ಸ್ಯಾಕ್ರಿಫೈಸಿಂಗ್ ಮೈ ಸೆಲ್ಫ್. ಇದಕ್ಕೋಸ್ಕರ ತ್ಯಾಗ ಮಾಡ್ಕೋತಾ ಇದ್ದೀನಿ ಅಂಥೇಳಿ ಬಿಟ್ಟು ಹೊರಟ್ರು. ಬಿಡೋದಕ್ಕೆ ಕಾರಣ ಏನು ಹಾಗಾದರೆ? ಅಂಥ ಕಾರಣಗಳು ಏನಿತ್ತು? ಇದು ಯಾವಾಗಲೂ ತಾಕಲಾಟ ಬರುವಂಥದ್ದು. DVG ಒಂದು ಕಡೆ ಬರೀತಾರೆ, ಅದ್ಭುತವಾದ ಮಾತು, ನನಗೆ ತುಂಬ ಮೆಚ್ಚುಗೆ ಆದಂಥ ಮಾತು. ಅವ್ರು ಹೇಳ್ತಾರೆ, ಯಾವಾಗ ಮನುಷ್ಯನಲ್ಲಿ ದ್ವಂದ್ವ ಬರ್ತದೋ, ದ್ವಂದ್ವೊಳಗೆ 2 ಭಾಗ, ನೀತಿ ಮುಖ್ಯಾನ ರುಚಿ ಮುಖ್ಯಾನ ಅಂತ ಬಂದಾಗ, ನೀತಿಯ ಕಡೆ ಹೋಗೋದು ಆದರ್ಶ, ರುಚಿ ಕಡೆ ಹೋಗೋದು ಅಪೇಕ್ಷೆ. ಆದರ್ಶದ ಬೆನ್ನು ಹತ್ತಿರ, ಅಪೇಕ್ಷೆ ಬೆನ್ನು ಹತ್ತಿರ ನೀವು ಅಂತ. ರುಚಿ ಮತ್ತು ನೀತಿ ನಡುವೆ ದ್ವಂದ್ವ ಬಂದಾಗ, ಯಾವುದು ಸಾಮಾಜಿಕ ಒಳ್ಳೆಯದೋ ಅಥವಾ ನನ್ನ ಸ್ವಾರ್ಥ ಒಳ್ಳೆಯದೋ ಅಂತ ಚಿಂತೆ ಬಂದಾಗ, ಯಾವುದನ್ನು ನಾನು ಆರಿಸ್ಕೋತೇನೆ ಅದರ ಮೇಲೆ ನನ್ನ ಆದರ್ಶ ಗೊತ್ತಾಗುತ್ತೆ ಅಂತ. ಇಲ್ಲಿ ಬರೀ ಆದರ್ಶದಿಂದ ಕಟ್ಟಿದಂಥ ಸಂಸ್ಥೆ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅದು. ಅವ್ರು ಹೇಳ್ತಾರೆ, ಕಾರಣಗಳು ಬೇರೆ ಇದೆ. ನಾವು ಕಂಡೀಷನ್ ಹಾಕ್ಕೊಂಡಿದ್ವಿ, ಸದಸ್ಯರೆಲ್ಲ ನಾವು ಸಂಬಳ ತೊಗೊಳ್ಳೋದಿಲ್ಲ ಮೊದಲನೇ ವರ್ಷ, ಯಾರೂ ತೊಗೊಳ್ಳಿಲ್ಲ, ಹಾಗೆ ಕೆಲಸ ಮಾಡಿದರು. ಮುಂದೆ ನಾವೇನು ಹಾಕ್ಕೊಂಡ್ವಿ, ಎಂದಾದರೂ ಆಸೆ ಬರಬಾರ್ದು ದುಡ್ಡಿಗೆ ಅಂತ ಹೇಳಿ ಒಂದು ಮಿತಿ ಹಾಕ್ಕೊಂಡ್ವಿ. ಯಾರೂ 75 ರೂಪಾಯಿಗಿಂತ ಹೆಚ್ಚು ಸಂಬಳ ಪಡೆಯೋ ಹಾಗಿಲ್ಲ. 75 ರೂಪಾಯಿ ತೊಗೊಳ್ಳೋರೆಲ್ಲರೂ ಶಿಕ್ಷಕರ ಹಾಗೆ ಕೆಲಸ ಮಾಡಿ ದುಡಿಬೇಕು, ಪಾಠ ಮಾಡಬೇಕು. ಮತ್ತು ಮುಂದಿನ ಕಂಡೀಷನ್ನು, ಇವತ್ತಿಗೆ ಸರ್ಕಾರ ಹೆದರ್ತಾ ಇದೆ ಹೇಳೋದಕ್ಕೆ ಅದನ್ನು, ನೀವು ಶಾಲೆಯಲ್ಲಿ ಪಾಠ ಮಾಡೋರು ಹೊರಗಡೆ ಬೇರೆ ಸಂಪಾದನೆ ಮಾಡಬಾರ್ದು, ಅದು ಬರೆದಿದ್ದಾರೆ. ಬೇರೆ ಸಂಪಾದನೆ ಮಾಡೋದಿದ್ರೆ ಮೇಷ್ಟ್ರಾಗಿರಬೇಡಿ. ಅವ್ರು ಹೇಳಿದ್ದಾರೆ, ಹೊರಗಡೆ ಸಂಪಾದನೆ ಮಾಡಿದರೆ ಮಾಡಬಹುದು, ಮಾಡಿದರೆ ತಂದು ಡೆಕ್ಕನ್ ಸೊಸೈಟಿಗೆ ಹಾಕಬೇಕು ನೀವು ಅದನ್ನು. ಹೊರಗಡೆ ಸಂಪಾದನೆ ಮಾಡಿದ್ದೆಲ್ಲ ಸೊಸೈಟಿದು. ಯಾಕಂದರೆ ಸೊಸೈಟಿಗೆ ನಮ್ಮನ್ನು ಋಣಿಯಾಗಿ ಮಾಡಿಕೊಂಡಾಗ ನಾನು ವ್ಯಕ್ತಿಶಃ ಏನೇ ಗಳಿಸಿದರೂ ಕೂಡ ಸಂಸ್ಥೆಗೆ ಹೋಗಬೇಕಾದದ್ದು, ಅದು ಮಾಡಬೇಕಾದದ್ದು. ಇನ್ನೊಂದು, ಅಲ್ಲೊಂದು ಪ್ರಶ್ನೆ ಎತ್ತಿಬಿಟ್ರು ಸಭೆಯಲ್ಲಿ, ಭಾಳ ಮುಜುಗರ ಆಗಿಬಿಡ್ತು ತಿಲಕರಿಗೆ. ಮ್ಯಾನೇಜ್ಮೆಂಟ್ ಮೀಟಿಂಗ್ ನಡೆದಾಗ, ಹಾಗಾದರೆ ಆಪ್ಟೆ ಅವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ರಿ ನೀವು? ಆಪ್ಟೆ ಅವರು ಪುಸ್ತಕ ಬರೀತಾಯಿದ್ರು, ಮಹಾನ್ ವಿದ್ವಾಂಸರು ಅಂತ ಹೇಳಿದ್ನಲ್ಲ, ಗ್ರಂಥಕೋಶ ಬರೆದಂಥವ್ರು, ಜಗತ್ವಿಖ್ಯಾತರಾದಂಥ ಮನುಷ್ಯ, ಪ್ರಿನ್ಸಿಪಲ್ ಆಗಿದ್ರು. ಅವರು ತುಂಬ ಮನೇಲಿ ಕಷ್ಟ ಇತ್ತು, ಅದು ಹೇಳ್ಕೊಳ್ಳೋಂಗಿಲ್ಲ ಬಾಯ್ಬಿಟ್ಟು. ಕೆಲವೊಂದು ಸಲ ಆಗುತ್ತೆ, ಅಡ್ಮಿನಿಸ್ಟ್ರೇಷನಲ್ಲಿ ಮಾಡಬೇಕಾಗತ್ತೆ, ಅಡ್ಮಿನಿಸ್ಟ್ರೇಷನಲ್ಲಿ ಕೆಲವೊಂದನ್ನು ಅನುಕೂಲ ಮಾಡಿ ಕೊಡಬೇಕಾಗತ್ತೆ. ಕೆಲವೊಂದು ಸಲ ಹೇಳ್ತಾರಲ್ಲ, ಫಾಲೋಯಿಂಗ್ ಅದ್ರ A.G. ಗಾರ್ಡ್ನರ್ ಭಾಳ ಚೆಂದ ಹೇಳ್ತಾನೆ, ರೂಲ್ಸ್ ಆರ್ ಮೇಡ್ ಫಾರ್ ಅಸ್ ಆ್ಯಂಡ್ ವಿ ಆರ್ ನಾಟ್ ಬಾರ್ನ್ ಫಾರ್ ರೂಲ್ಸ್. ಅದು ಅಡ್ಮಿನಿಸ್ಟ್ರೇಟರ್ ಗೊತ್ತಿರಬೇಕು, ನಾಯಕನಾದವನಿಗೆ ಎಲ್ಲಿ ರೂಲ್ಸ್ ಅಪ್ಲೈ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅಂತ. ಆಪ್ಟೆಯವರು ತುಂಬ ತೊಂದರೆ ಇತ್ತು, ಹಣಕಾಸು ಪರಿಸ್ಥಿತಿ ಎಷ್ಟು ಕಷ್ಟ ಇತ್ತು ಅಂದರೆ ಅವರಿಗೆ ಈ ಡೆಕ್ಕನ್ ಸೊಸೈಟಿ ಬರೋದು ಏನೂ ಸಾಲ್ತಾ ಇಲ್ಲ, ಸಾಲ ಕೂತ್ಕೊಂಡ್ಬಿಟ್ಟಿದೆ ತನೆಯಲ್ಲಿ. ತಂಗಿ ಮದುವೆನೋ ತಂಗಿ ಮಕ್ಕಳದ್ದು ಏನು ದೊಡ್ಡ ಸಮಸ್ಯೆ ಆಗಿತ್ತು. ಆಗ ತಿಲಕರು ಏನು ಮಾಡಿದ್ರು ಗೊತ್ತಾ? ದೊಡ್ಡ ಮನಸ್ಸಿಂದ ಮಾಡಿದ್ದು, ರೂಲ್ ಮರಿಬೇಕು ಅಂತಲ್ಲ. ಈ ಸಮಯ ಕಳೆಯೋ ತನಕನೂ 1 ವರ್ಷ ಆಗೋ ತನಕ ನಿಮಗೆ ಪರ್ಮಿಷನ್ ಕೊಡ್ತೇನೆ, ನೀವು ಪುಸ್ತಕ ಮಾಡಿದ್ದೀರಲ್ಲ, ಪುಸ್ತಕ ಮಾರಾಟ ಮಾಡ್ಕೊಳ್ಳಿ, ಆ ಬಂದು ದುಡ್ಡು ನೀವು ಮರೆಸ್ಕೊಳ್ಳಿ ಅದಕ್ಕೆ ಅಂತ ಹೇಳಿದ್ದಾರೆ. ಅದನ್ನು ಹಿಡ್ಕೊಂಡ್ಬಿಟ್ರು ಯಾರೋ ಒಬ್ಬರು. ತಿಲಕರು ಆಪ್ಟೆಯವರಿಗೆ ಪುಸ್ತಕ ಬರೆದ ಹಣ ಗಳಿಸಲು ಅಪ್ಪಣೆ ಕೊಟ್ಟದ್ದೇಕೆ? ಅದಕ್ಕೆ ಹೇಳ್ತಿರ್ತೀನಿ, ಅಡ್ಮಿನಿಸ್ಟ್ರೇಷನಲ್ಲಿ ಒಂದು ದೊಡ್ಡ ಸಮಸ್ಯೆ ಸ್ವಾಮಿ, ನಾವೆಲ್ಲ ಅನುಭವಿಸಿದವ್ರೆ.
100 ಸಲ ನೀವು ಒಳ್ಳೇದು ಮಾಡಿ ನಿಮ್ಮ ಜೊತೆ ಕೆಲಸ ಮಾಡೋರಿಗೆ ಯಾರೂ ನೆನಪಿಡಲ್ಲ. 1 ಸಲ ನಿಮ್ಮ ಕಡೆಯಿಂದ ಮಾಡೋಕ್ಕಾಗದೆ ಹೋದರೆ ಸಾಹೇಬ್ರು ಹೆಲ್ಪೇ ಮಾಡಲಿಲ್ಲ. ಮನುಷ್ಯನ ಮೆಮರಿನೇ ಹಾಗೆ. ಎಲ್ಲ ಸಂಸ್ಥೆ ನಡೆಸೋರು ಇರ್ತೀವಿ, ನೋಡ್ತೀವಿ. 100 ಸಲ ಸಹಾಯ ಮಾಡಿ ಸರ್, ಮಾಡಲಾರ್ದೆ ಏನು ಸರ್, ಬಸ್ ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ, ಸಹಾಯ ಮಾಡ್ತಾರೆ. 1 ಸಲ ಮಾಡೋಕ್ಕಾಗದೆ ಹೋದರೆ ಅದನ್ನು ನಿಮ್ಮ ಹತ್ರ ಹಿಡ್ಕೋತಾರೆ, ನೋಡಿ ಸಹಾಯ ಮಾಡಲಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಅಪ್ಟೇಕ್ ಮಾಡಿದ್ದು ಯಾಕೆ, ನಮಗೆ ಯಾಕೆ ಮಾಡೋಲ್ಲ. ಅವ್ರಿಗೆ ದುಃಖ ಆದದ್ದು ಅಂದರೆ ಈ ಈಟು ಬ್ರೂಟೆ ಅಂದ ಹಾಗೆ. ಬ್ರೂಟಸ್ ಚಾಕು ಹಾಕ್ತಾನಲ್ಲ ಸೀಸರಿಗೆ, ಉಳಿದವ್ರು ಚಾಕು ಹಾಕಿದಾಗ ನೋವಾಗ್ತದೆ ಅವನಿಗೆ, ಬ್ರೂಟಸ್ ಹಾಕಿದಾಗ ಜಾಸ್ತಿ ನೋವಾಗುತ್ತೆ. ಅತ್ಯಂತ ಸ್ನೇಹಿತನಾದಂಥ ಬ್ರೂಟಸ್ ನೀನು ಹಾಕ್ತೀಯ ನನಗೆ, ನೀನು ಬ್ರೂಟಸ್ ಚಾಕು ಹಾಕ್ತೀಯ ನನಗೆ ಅನ್ನೋ ಹಾಗೆ ಈಟು ಬ್ರೋಟೆ ಅಂತ ಕೇಳ್ತಾನೋ. ಹಾಗೆ ಅಗರ್ಕರ್ ಪ್ರಶ್ನೆ ಎತ್ತಿಬಿಡ್ತಾರೆ. ಸ್ನೇಹಿತರಾದಂಥ ಅಗರ್ಕರ್ ಬ್ಯಾಕ್ಗ್ರೌಂಡ್ ಗಮನಿಸಬೇಕು. ಬಡತನದಲ್ಲಿ ಬಂದು ಅವ್ರು ಹೇಳ್ತಾರೆ, ಈಗ ಸಂಸ್ಥೆ ಸುಭದ್ರ ಆಗಿದೆಯಲ್ಲ, ಹಣಕಾಸಿನ ಸುಭದ್ರ ಆಗಿದೆ, ಬೇಕಾದಷ್ಟು ದುಡ್ಡು ಬಂದಿದೆ, ಕೊಡೋದಕ್ಕೇನು ತೊಂದರೆ? ಮೊದಲಿರಲಿಲ್ಲ ದುಡ್ಡು, ಮೊದಲೇ ವರ್ಷ ಫ್ರೀಯಾಗಿ ಕೆಲಸ ಮಾಡಲಿಲ್ವ ನಾವು, ದುಡ್ಡು ಬಂದಿದೆ. ಇದು ಐಡಿಯಾ ಏನು ಅಂದರೆ ಲಾಭ ಬಂದದ್ದು. ತಿಲಕರ ಮನಸ್ಸಲ್ಲಿ ಕುದ್ದದ್ದು, ನಾವು ಲಾಭಕ್ಕೋಸ್ಕರ ಮಾಡಿಲ್ಲ ಸಂಸ್ಥೆ ಅಂತ ಹಾಕ್ಕೊಂಡಿದ್ದೀವಿ. ನಾಳೆ ಇನ್ನೂ ಆಸೆ ಬರುತ್ತೆ ಗೊತ್ತಾ, ಇನ್ನಷ್ಟು ದುಡ್ಡು ಗಳಿಸೋಣ, ಇನ್ನಷ್ಟು ಹಂಚ್ಕೊಳ್ಳೋಣ ಅಂತ ಬರುತ್ತೆ. ಶುರು ಆಗೋದು ಹಾಗೆ ತಾನೆ. ಲಾಭ ಬಂತು, ಜಾಸ್ತಿ ಹಣ ಬಂತು ಅಂತ ಹಂಚ್ಕೋಬೇಕು ಅಂತ ಅಗರ್ಕರ್ ಹೇಳಿದರು. ಈ ಸಂಸ್ಥೆ ಸುಭದ್ರವಾಗಿರೋದ್ರಿಂದ ನಮಗಿನ್ನೂ ಹೆಚ್ಚಿಗೆ ಹಣ ಬರ್ಬೋದಲ್ಲ, ಬಂದು ಲಾಭ ಹಂಚಿ ಅಂತ ಕೇಳಿದರು. ಇನ್ನೊಂದು ಭಾಳ ಮುಖ್ಯ ವಿಷಯ ಬಂತಲ್ಲಿ. ಸಣ್ಣ ವಿಷಯಗಳು ಹೆಂಗೆ ದೊಡ್ಡದಾಗ್ತದೆ ನೋಡಿ, ಮನಸ್ಸು ಒಡೆದಾಗಿ ಬರುವಂಥದ್ದು ಇದು. ಗೋಪಾಲಕೃಷ್ಣ ಗೋಖಲೆಯವರು ಸಾರ್ವಜನಿಕ ಸಭೆ ಕಾರ್ಯದರ್ಶಿ ಆಗಿದ್ದರು. ಅವಾಗ ಕಾರ್ಯದರ್ಶಿಯಲ್ಲಿ ಕೆಲಸ ಮಾಡಬೇಕಲ್ಲ, ಅವ್ರು ದಿನಕ್ಕೆ 3 ತಾಸು ಅದನ್ನು ಮಾಡಬೇಕು ಅಂತಾಯಿತು. ದಿನಕ್ಕೆ 3 ತಾಸು ಕೂತ್ಕೊಂಡು ಸಾರ್ವಜನಿಕ ಸಮಿತಿ ಕೆಲಸ ಮಾಡೋರು. ಅದನ್ನು ಯಾರೋ ಒಬ್ಬರು ಎಬ್ಬಿಸ್ಬಿಟ್ರು ಗಲಾಟೆ ಮೀಟಿಂಗಲ್ಲಿ. ಏನು ಅಂದರೆ, ಗೋಖಲೆಯವರು ದಿನಕ್ಕೆ 3 ತಾಸು ಖರ್ಚು ಮಾಡ್ತಾರೆ, ಡೆಕ್ಕನ್ ಸೊಸೈಟಿ ಮಾಡೋ ಸಮಯವನ್ನು ಅಲ್ಲಿ ವ್ಯಯ ಮಾಡ್ತಿದ್ದಾರೆ, ಅದನ್ನು ಪರ್ಮಿಷನ್ ಕೊಡಬೇಡಿ ಅವರಿಗೆ ಅಂತ. ತಿಲಕರು ಹೇಳಿದ್ದು, ಆತ ಸಮಾಜ ಕೆಲಸಕ್ಕೆ ಬೇಕಾದಷ್ಟು ಕೆಲಸ ಮಾಡ್ತಾನೆ. ಇಂಗ್ಲೆಂಡ್ಗೆ ಹೋಗಿ ಬಂದಿದ್ದಾನೆ ಹುಡುಗ, ಚೆನ್ನಾಗಿ ಹಿಡ್ಕೊಳ್ಳಿ. ಸಣ್ಣವರು, ತುಂಬ ವಯಸ್ಸಿನ ಸಣ್ಣವರು ತಿಲಕರ್ಕಿಂತ. ಆ ತಿಲಕರ ಮನಸ್ಸನ್ನು ಯಾರೂ ಹಿಡ್ಕೊಳ್ಳಿಲ್ಲ. ಆ ಹುಡುಗ ಚೆನ್ನಾಗಿ ಬೆಳೀಲಿ ಅಂತ ಸಮಾಜ ಸೇವೆಯಲ್ಲಿ 10 ಕಡೆ ಹೋದಾಗ ಮನಸ್ಸು ವಿಸ್ತಾರ ಆಗ್ತದೆ, ಹೋಗಲಿ ಈಗಿನ ಬಂದಿದ್ದಾರೆ ಕೆಲಸಕ್ಕೆ ಅಂತ ಹೇಳಿ ದಿನಕ್ಕೆ 3 ತಾಸು ಖರ್ಚು ಮಾಡಿ ಅಂದ್ಕೊಟ್ರೆ, ಅದನ್ನು ತಿಲಕರ ವಿರುದ್ಧ ಒಂದು ಚಾರ್ಜ್ ಶೀಟ್ ಆದಂಗೆ ಆಗ್ಬಿಡ್ತು. ಒಂದು ಎನ್ಕ್ವೈರಿ ಮಾಡಿದ್ದು, ವಿಚಾರಣೆ ಆಗಬೇಕು ಅಂತ ತೀರ್ಮಾನ ಆಯಿತು. ತಿಲಕರು ಅವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ಟರು? 3 ತಾಸು ಅವರು ಡೆಕ್ಕನ್ ಸೊಸೈಟಿ ಹೊರಗಡೆ ಕೊಂಡೋದಿದ್ದರೆ ಅಷ್ಟು ಸಮಯ ಇಲ್ಲಿ ವ್ಯರ್ಥ ಆಗಲಿಲ್ವಾ ಅಂತ ಚರ್ಚೆ ಶುರುವಾಯಿತು. ಇನ್ನೊಂದೇನು ಚರ್ಚೆ ಬಂತು ಅಂದರೆ, ಅಚ್ಚುಕೂಟ ಇದೆಯಲ್ಲ, ಮುದ್ರಣಾಲಯ ಇದೆಯಲ್ಲ, ಅದು ಕೇಲ್ಕರ್ ಅನ್ನೋರ ಹೆಸರಲ್ಲೇ ಇದೆ. ಅಲ್ಲಿ ಏನೇನೋ ಪ್ರಿಂಟ್ ಮಾಡ್ತೀರಿ ನೀವು. ಕೇಸರಿ ಅವ್ರು ಹಿಂಗೆ ಬರೀತೀರಿ, ಇವರು ಸುಧಾರಕ್ ಹಿಂಗೆ ಬರೀತಾರೆ, ಪತ್ರ ಬರೀತಾರೆ, ಬರೆದಾಗ ಕೆಟ್ಟ ಹೆಸರು ನಮಗೆ ಬರುತ್ತೆ. ಆದ್ದರಿಂದ ಅಚ್ಚುಕೂಟವನ್ನು ನಮ್ಮ ಡೆಕ್ಕನ್ ಸೊಸೈಟಿಯಿಂದ ಸಪ್ರೇಟ್ ಮಾಡಬೇಕು, ಬೇರೆ ಮಾಡಬೇಕು. ಆಗ ಸ್ವಾಮಿ ಯಾರ ಹತ್ರನೋ ದುಡ್ಡಿಲ್ಲ, ಯಾರು ತೊಗೋಬೇಕು ಅದನ್ನು? ಕೊನೆಗೇನು ಮಾಡಿದರು, ಕೇಳ್ಕರ್ಗೆ ಕೊಟ್ಟುಬಿಡೋಣ ಪ್ರೆಸ್ಸು ಅಂದರು. ನೋಡಿ, ಕೇಳ್ಕರ್ ಅವರು ಸ್ವಲ್ಪ ದಿವಸ ಕೇಸರಿ ನಡೆಸಿದ್ರೆ ಸಪ್ಪೆ ಆಗಿ ಹೋಯ್ತು ಪೇಪರು. ಆ ತಿಲಕರ ಲೇಖನಿನೇ ಬೇರೆ ಅಲ್ವಾ, ಅದು ಸಪ್ಪೆ ಆಯಿತು. ಕೊನೆಗೇನು ಮಾಡಿದ್ರು, ಮುಚ್ಚೋದು ಬೇಡ ಅಂಥೇಳಿ ನಾನೇ ಕೊಂಡ್ಕೋತೀನಿ ಅಂದ್ಬಿಟ್ರು ತಿಲಕರು ದುಡ್ಡಿದ್ದರೆ ಕೊಂಡ್ಕೊಳ್ಳೋ ಮಾತು. ತಿಲಕರು ದುಡ್ಡಿಲ್ಲ, ಕಷ್ಟ ಇದೆ, ಅಭಿಮಾನ ಹಠ ಒಂದ್ಬಿಟ್ರೆ ಒಳಗಡೆ ದುಡ್ಡಿಲ್ಲ. ಕೊಂಡ್ಕೊಂಡ್ರು 7,000 ರೂಪಾಯಿ. ಕಲ್ಪನೆ ಮಾಡಿ ಸ್ವಾಮಿ, ಆಗಿನ ಕಾಲಕ್ಕೆ 1890 7,000 ರೂಪಾಯಿ ಸಾಲ ಮಾಡಿ ಆ ಪ್ರೆಸ್ ಕೊಂಡ್ಕೋತಾರೆ. ಆಗ ಓನರ್ ಅಂತ ಆದರು. ಅದಕ್ಕೆ ಕೇಸರಿ ಮತ್ತು ಮರಾಠ ಎರಡಕ್ಕೂ ಓನರ್ ಅಂತ ಆದರು. ಓನರ್ ಅಂತ ಹೆಸರಿಗೆ ಹಿಂದೆ 7,000 ಸಾಲ ತೀರಿಸೋದು ಹೇಗೆ ಅನ್ನೋದು. ಅದ್ರ ಜೊತೆಗೆ ಈ ಡೆಕ್ಕನ್ ಸೊಸೈಟಿಯಲ್ಲಿ ತಕರಾರು ಏನು ಅಂದರೆ, ಓನರ್ ಇದ್ದೀರಿ ನೀವು, ಅದೆಷ್ಟು ಲಾಭ ಬರುತ್ತೋ ನಮಗೇನು ಗೊತ್ತು, ಹೇಗೆ ಬರುತ್ತೆ ಮಾತು ಅಂತ ಹೇಳ್ತೀನಿ. ಸಮಾಜ ಸೇವೆ ಮಾಡ್ತೀನಿ ಅನ್ನೋದು ತುಂಬ ಸುಲಭ. ಆ 100 ಮಾತು ಬರೋದು ತಳ್ಕೊಳ್ಳೋ ಶಕ್ತಿಯೂ ಇರಬೇಕಂದ್ರೆ ಸರಿ ಇರ್ತದೆ. ಅವ್ರು ಹೇಳಿದ್ರಂತೆ, ಓನರ್ ಆಗಿದ್ದೀರಿ 2 ಪ್ರೆಸ್ಸಿಗೆ ನೀವು, ಅದರಿಂದ ಏನು ಲಾಭ ಬರುತ್ತೆ ನಮಗೇನು ಗೊತ್ತು, ನಮ್ಗೆ ಒಪ್ಪಿಸ್ತೀರಾ? ತಿಲಕ್ ಹೇಳಿದ್ರು, ನಾನು ಪ್ರತಿಯೊಂದು ಒಪ್ಪಿಸ್ತೀನಿ, ನಿಮ್ಗೆ ಎಷ್ಟು ಲಾಭ ಬಂತು ಎಷ್ಟು ನುಕ್ಸಾನ ಆಯಿತು ಅಂತ ಕೊಡ್ತೀನಿ ಅಂತಂದರು. ಕೇಳಲಿಲ್ಲ. ಕೊನೆಗೆ ಮನಸ್ಸು ಭಾಳ ನೋವಾಯಿತು. ಇಂಥ ಸಣ್ಣ ವಿಚಾರಗಳು ಬರ್ತಾ ಇದ್ದಾವಲ್ಲ ಅಂಥೇಳಿ 7,000 ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ರು, ರಾಜೀನಾಮೆ ಕೊಟ್ಟರು, ಹೊರಗೆ ಬಂದರು. ಆ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಒಂದು ಸಂಸ್ಥೆಯನ್ನು ಕಟ್ಟಿಬಿಟ್ಟಂಥದ್ದು. ತಿಲಕರು ಬಿಟ್ಟದ್ರಿಂದ ಸಂಸ್ಥೆಗೆ ನಷ್ಟ ಆಯಿತೇನೋ ನಿಜ, ಆದರೆ ದೇಶಕ್ಕೆ ಒಳ್ಳೆಯದಾಯಿತು. ಇದರಲ್ಲೇ ಅಂಟ್ಕೊಂಡು ಕೂಡ್ತಿದ್ದರು ಅವರು, ಡೆಕ್ಕನ್ ಸೊಸೈಟಿಗೆ ಅಂದ್ಕೊಂಡು ಕೂಡ್ತಿದ್ರು. ಈಗ ಅವರು ವಿಸ್ತಾರ ಬರೀ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಆಗಲಿಲ್ಲ, ಇಡೀ ದೇಶನೇ ಒಂದು ರಂಗಭೂಮಿ ಆಯಿತು ಅವ್ರಿಗೆ ಮಾಡೋದಕ್ಕೆ. ಬೇರೆ ಬೇರೆ ವಿಚಾರ ಬರೋಕ್ಕೆ ಶುರು ಆಯಿತು. ಕೆಲವರು ಸಜೆಸ್ಟ್ ಮಾಡ್ತಾರೆ, ಅವಾಗೆಲ್ಲ ಭಾಳ ಬುದ್ಧಿವಂತರಿರ್ತಾರೆ ಜೊತೆಗಾರರು. ಬಂದರು, ನೋಡಿ ಅವ್ರು ಹಂಗಾಯ್ತು, ಬಿಟ್ಟು ಬಂದ್ರೆ ನೀವು ಬಿಡಬೇಡಿ, ನಾ ಬರ್ತೀನಿ, ಬನ್ನಿ, ಇನ್ನೊಂದು ಶಾಲೆ ಕಟ್ಟಿ, ಅವ್ರ ಪಕ್ಕನೇ ಮತ್ತೊಂದು ಶಾಲೆ ಕಟ್ಟಿ ನೀವು ಅಂತ. ಅದು ಬೇರೆ. ಅವ್ರು ಹೇಳಿದರು, ನಾನು ಕಟ್ಟಿ ಬೆಳೆಸಿದಂಥ ಶಾಲೆ ವಿರುದ್ಧ ನಾನು ಮತ್ತೊಂದು ಶಾಲೆ ಕಟ್ಟೋಲ್ಲ. ಇದು 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 ಆದರ್ಶ ಸ್ವಾಮಿನ ಹೇಳಬೇಕಾಯ್ತು.
ಯಾಕೆ ಹೇಳ್ತೀನಿ ಅಂದರೆ, ದ್ವೇಷಕ್ಕೆ ಬೆಂಕಿಯಲ್ಲಿ ಸಿಕ್ಕಿಕೊಂಡು ಬೂದಿಯಾಗಿ ಹೋಗೋದು ಭಾಳ ಸುಲಭ. ದ್ವೇಷ ಅಂದರೆ ಬೆಂಕಿನೇ, ಮತ್ತೊಂದು ಏನಲ್ಲ, ಯಾರೂ ಬದುಕಲ್ಲ. ಬೆಂಕಿ ಹಚ್ಚಿದವನು ಬಿಡಲ್ಲ, ಹತ್ತಿರ ಹೋದವನು ಬಿಡಲ್ಲ. ಆದರೆ ಎಷ್ಟು ಸಮತೋಲನ ಇರಬೇಕು ಅಂದರೆ ಮನಸ್ಸಿಗೆ ಎಷ್ಟು ನೋವಾಗಿರ್ತದೆ. 10 ವರ್ಷ 11 ವರ್ಷ ಕಟ್ಟಿದಂಥ ಸಂಸ್ಥೆಯನ್ನು ಬಿಟ್ಟು ಹೊರಗೆ ಬಂದಾಗ ದ್ವೇಷ ಆಗಿಬಿಡಲ್ವಾ? ಎಷ್ಟೋ ಸಂಸ್ಥೆ ನೋಡಿಲ್ವಾ ನೀವು? ಒಂದು ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿ ಹೋಗ್ತಾರೆ, ಈ ಕಂಪ್ನಿ ವಿರುದ್ಧನೇ ಕೆಲಸ ಮಾಡ್ತಾರೆ, ಕೆಲಸ ಮಾಡಬೇಕು ಅಂತ. ಅಂಥದ್ದು ಈತ ನಿಂತ್ಕೊಂಡು ಮತ್ತೊಂದು ಶಾಲೆ ಕಟ್ಟಿ ನಾನು ಸಹಾಯ ಮಾಡ್ತೀನಿ ಅಂದರೆ ನಾನು ಶಾಲೆ ಕಟ್ಟೋ ಮನಸ್ಸಿಲ್ಲ, ಆ ಶಾಲೆ ನಾನೇ ಕಟ್ಟಿ ಬೆಳೆಸಿದ ವಿರುದ್ಧ ಮತ್ತೊಂದು ಶಾಲೆ ಮಾಡಲ್ಲ ಅಂತ ಆದರ್ಶ ಮೆರೆದರು. ಸಾಲ ತೀರಿಸ್ಬೇಕಾದ್ರೆ ಮನೆ ನಡಿಬೇಕಲ್ಲ. ಏನು ಮಾಡಿದರು ಗೊತ್ತಾ? ಲಾ ಪರೀಕ್ಷೆ ಪಾಸ್ ಆಗಿದ್ದರು. ಅವರು ಲಾ ಅನ್ನು ಬೇರೆ ದೃಷ್ಟಿಯಿಂದ ನೋಡ್ತಾಯಿದ್ರು. ಈ ಬ್ರಿಟಿಷ್ ಲಾ ಅಂತೂ ಓದ್ಕೊಂಡಿದ್ದರು, ಅದರ ಜೊತೆಗೆ ನಮ್ಮ ಭಾರತೀಯ ಶಾಸ್ತ್ರಗಳ ಮೂಲಕ ವಕೀಲಿ ನೋಡ್ತಾಯಿದ್ರು. ಅದು ಎಷ್ಟರ ಮಟ್ಟಿಗೆ ಪ್ರಸಿದ್ಧ ಆಗಿಬಿಟ್ಟಿತ್ತು ಅಂದರೆ, ಜಡ್ಜಸ್ಸು ಇವರು ಆರ್ಗ್ಯೂ ಮಾಡುವಾಗ ಆ ಪಾಯಿಂಟನ್ನು ಜಡ್ಜಸ್ ಬರ್ಕೋತಾ ಇದ್ರಂತೆ ತಿಲಕರು ಮಾತಾಡುವಾಗ. ಎಷ್ಟೋ ಸಲ ಆದದ್ದುಂಟು. ತಿಲಕರು ವಾದ ಮುಗಿದ ಮೇಲೆ ಜಡ್ಜಸ್ ಒಳಗೆ ಕರೆಸ್ಕೊಂಡು ನೀವು ಮಾಡಿದ್ದನ್ನು ಬರ್ಕೊಡ್ತೀರಾ ನನಗೆ ಅಂತ ಕೇಳಿದ್ದು ಉಂಟು. ಅದು ತಲೆಗೆ ಬಂತು ತಿಲಕರಿಗೆ, ಓಹೋ ಹೀಗಾಗಿ ಬದುಕ್ಬೋದು ನಾನು ಅಂದರು. ಆಗೆಲ್ಲ ಈ ಜಿಲ್ಲಾ ಪ್ಲೀಡರು ಮತ್ತು ಶ್ರೇಷ್ಠ ನ್ಯಾಯಾಲಯದ ಪ್ಲೀಡರ್ ಆಗೋದಕ್ಕೆ ಅರ್ಜಿ ಕರೆದು ಪರೀಕ್ಷೆ ಮಾಡ್ತಾಯಿದ್ರು. ನಮ್ಮ KPSC ಮಾಡ್ತೀವಲ್ಲ, UPSC ಆ ಥರ ಅಲ್ಲಿ ವಕೀಲ್ ಪರೀಕ್ಷೆ ಪಾಸ್ ಆಗೋದಕ್ಕೊಂದು ಎಕ್ಸಾಮ್ ಇರೋದು. ಇವರು ತಿಲಕರು ಏನು ಮಾಡಿದರು, ಹೇಗೋ ಈಗ ಡಿಕ್ಕನ್ ಸೊಸೈಟಿ ಇಲ್ಲ, ಈಗ ಫ್ರೀ ಬರ್ಡ್, ಹಾಗಾಗಿ ನನಗೆ ಅದಕ್ಕೆ ತರಬೇತಿ ಶುರು ಮಾಡ್ತೀನಿ, ಟ್ರೈನಿಂಗ್ ಶುರು ಮಾಡ್ತೀನಿ ವಕೀಲಾಗೋರಿಗೆ ಅಂತ ಶುರು ಮಾಡಿದರು. ಜನ ಬರೋಕ್ಕೆ ಶುರು ಆಯಿತು. ನೋಡಿ, ಸಣ್ಣ ಪುಟ್ಟ ಜಿಲ್ಲಾ ಕೋರ್ಟಿಗೆ ಮತ್ತು ಹೈಕೋರ್ಟಿಗೆ ಹೋಗುವಂಥ ವಕೀಲರೆಲ್ಲ ಬರೋಕ್ಕೆ ಶುರು ಮಾಡಿದರು. ಅವ್ರು ಎಷ್ಟು ಚೆಂದಾಗಿ ಕಲಿಸ್ತಿದ್ರು ಅಂದರೆ ಅವರೆಲ್ಲ ಸಕ್ಸಸ್ಫುಲ್ ಲಾಯರ್ಸ್ ಆದರು. ಒಂದು ಬುದ್ಧಿವಂತಿಕೆ ಕೆಲಸ ನೋಡಿ. ಅವ್ರು ಆದವರೆಲ್ಲ ಎಲ್ಲಿ ಹೋದರು? ತಮ್ಮ ಊರಿಗೆ ಹೋದರು, ತಮ್ಮ ಪಟ್ಟಣಕ್ಕೆ ಹೋದರು. ಹೀಗೆ ಪ್ರತಿ ಸಲ ತಿಂಗಳು 2 ತಿಂಗಳಿಗೊಮ್ಮೆ 3 ತಿಂಗಳೊಂದು ಬ್ಯಾಚ್ ಮಾಡಿ ಕಲಿಸಿದಾಗ ಇವ್ರ ಮನೆಗೆ ದುಡ್ಡು ಬರ್ತಿತ್ತಲ್ಲ, ಅದು ಬದುಕೋಕೆ ಅದೇ ಒಂದು ಹಾದಿ ಆಯಿತು. ಮನೆ ಬದುಕೋಕೆ ಹಾದಿ ಆಯಿತು. ಮುಂದೆ ಇದ್ರದ್ದು ಅನುಕೂಲ ಹೇಗಾಯಿತು? ಅದು ತಿಲಕರು ಪ್ಲ್ಯಾನ್ ಮಾಡಿದ್ದಲ್ಲ, ಇದು ಅಕಸ್ಮಾತ್ತಾಗಿ ಆದದ್ದು. ಇವ್ರ ಶಿಷ್ಟರೆಲ್ಲ ಎಷ್ಟೊಂದು ಜನ ವಕೀಲರು ಹಡ್ಕೊಂಡ್ಬಿಟ್ಟಿದ್ದಾರಲ್ಲ ಊರು ತುಂಬ, ಅವರೆಲ್ಲ ಇವರು ರಾಜಕೀಯ ಹಿಂಬಾಲಕರಾಗ್ಬಿಟ್ಟು. ವಕೀಲರಿಂದ 4 ಗಿರಾಕಿ ಆದರೂ ಇರ್ತಾವ ನೋಡಿ. ಅಷ್ಟೊಂದು ಜನ ವಕೀಲರು ಊರು ತುಂಬ ಹಬ್ಕೊಂಡ್ಬಿಟ್ಟಿದ್ದಾರಲ್ಲ. ಎಲ್ಲರೂ ತಿಲಕರ ಕಡೆಯಿಂದ ಕಲ್ಕೊಂಡು ಬಂದವರು, ತಿಲಕರನ್ನ ಗುರುಗಳನ್ನು ತಪ್ಪಿಕೊಂಡವರು, ತಿಲಕರು ಏನು ಹೇಳ್ತಾರೋ ಎಸ್ ಅನ್ನೋರು. ಹೀಗೆ ಒಂದು ರಾಜಕೀಯ ಒಂದು ತಳಹದಿ ರೆಡಿ ಆಯಿತು. ಅವರು ಯಾವುದು ಉಪಜೀವನಕ್ಕೆ ಏನು ಮಾಡ್ಕೊಂಡಿದ್ರೋ ಅದು ರಾಜಕೀಯ ತಳಹದಿ ಆಗಿಬಿಡ್ತು ಅವರಿಗೆ. ಎಷ್ಟು ಚೆಂದ ಆಗಿಬಿಡ್ತು. ಆಮೇಲೆ ಕೇಸರಿ ಮತ್ತು ಈಗ ಸಾಕಷ್ಟು ಟೈಮ್ ಇದೆ ಅವರಿಗೆ, ಪಬ್ಲಿಕ್ ಭಾಷಣ ಮಾಡೋದಕ್ಕೆ ಶುರು ಮಾಡಿದರು. ಮೊದಲು ಡೆಕ್ಕನ್ ಸೊಸೈಟಿ ಕೂತ್ಕೋತಿದ್ರಲ್ಲ ಪಾಠ ಮಾಡಬೇಕಂತ, ಅಷ್ಟು ಟೈಮ್ ಉಳಿತಲ್ಲ. ದಿನಾಲೂ ಪಬ್ಲಿಕ್ ಭಾಷಣಕ್ಕೆ ಹೋಗೋದು, ಸಾರ್ವಜನಿಕ ಭಾಷಣಕ್ಕೆ ಹೋಗೋದು, ಕೇಸರಿ ಮತ್ತು ಮರಾಠಕ್ಕೆ ಆರ್ಟಿಕಲ್ ಬರೆಯೋದು. ಎಷ್ಟು ಹರಿತವಾದ ಆರ್ಟಿಕಲ್ ಬರೋಕ್ಕೆ ಶುರು ಆಯಿತು ಅಂದರೆ, ಈಗ ಸಾಕಷ್ಟು ಟೈಮ್ ಇದೆಯಲ್ಲ, ಆದಾಗ ಮನೆ ಮಾತಾಗ್ಬಿಟ್ರು. ಕೇಸರಿ ಮತ್ತು ಇದ್ರದ್ದೆಲ್ಲ ಸಾಕಷ್ಟು ಚಂದ ಜಾಸ್ತಿ ಆಯಿತು. ಎಷ್ಟೋ ಜನ ಸಂತೋಷಪಟ್ಟರಂತೆ. ಕೇಸರಿನ ಇನ್ನೂ ಇಟ್ಕೊಂಡು ನಾನು ನೋಡಿದ್ದೀನಿ ಮಹಾರಾಷ್ಟ್ರದಲ್ಲಿ ಎಷ್ಟೋ ಜನ 50-60 ವರ್ಷದ ಕೇಸರಿ ಎಡಿಷನನ್ನು ಬೈಂಡ್ ಮಾಡಿ ಇಟ್ಕೊಂಡಿದ್ದಾರೆ. ನಾನು ಕೆಲವರು ನೋಡ್ತಿದ್ದೆ, ನ್ಯಾಷನಲ್ ಜಾಗ್ರಫಿಕ್ಕೆಲ್ಲ ಬೈಂಡ್ ಮಾಡಿ ಇಟ್ಕೋತಾಯಿದ್ರು, ಇದು ರೀಡರ್ಸ್ ಡೈಜೆಸ್ಟ್ ಬೈಂಡ್ ಮಾಡಿ ಇಟ್ಕೋತಾಯಿದ್ರು. ಅಂಥದ್ದನ್ನು ಕೇಸರಿ ಬೈಂಡ್ ಮಾಡಿ ಇಟ್ಕೊಂಡು ನಾನು ನೋಡಿದ್ದೆ. ಹಾಗೆ ಒಂಥರ ಎಲ್ಲ ಮುಂದೆ ಒಂದು ಮಾದರಿ ಆಗಿಬಿಟ್ಟು. ಮಾದರಿಯಾಗಿ ಏನಾಯಿತು ಅಂದರೆ, ಇಲ್ಲಿವರೆಗೂ ಶಿಕ್ಷಕರಾದಂಥ ತಿಲಕರು ಸಾರ್ವಜನಿಕ ವ್ಯಕ್ತಿಯಾದರು. ಜನ ಅನ್ನೋಕ್ಕೆ ಶುರು ಮಾಡಿದ್ರು, ಇವರೇ ನಮ್ಮ ನೇತಾರರು ಅನ್ನೋಕ್ಕೆ ಶುರು ಮಾಡಿದರು. ಶಿಕ್ಷಕರಾದವ್ರು ನೇತಾರಾಗ್ಬಿಟ್ರು. ಈ ಸಮಯದಲ್ಲಿ ಒಂದು ದುಃಖದ ಘಟನೆ ಆಗ್ತದೆ. ತಮ್ಮ 39ನೇ ವಯಸ್ಸಿಗೆ ಅಗರ್ಕರ್ ತೀರ್ಕೋತಾರೆ. ಸಣ್ಣ ವಯಸ್ಸಿಗೆ 39 ವಯಸ್ಸಿಗೆ ತೀರ್ಕೋತಾರೆ. ನೀವು ಯಾರನ್ನಾದರೂ ಮಾಡ್ಬೋದು ಸ್ವಾಮಿ, ನಿಮ್ಮ ಮನಸ್ಸನ್ನು ಬಿಡೋಕ್ಕಾಗಲ್ಲ. ಏನಾದರೂ ಹೇಳ್ಬೋದು, ನಾನು ಹೊರಗಡೆ ಮುಂದೆ, ಅದು ನನ್ನ ಮನಸ್ಸಿನೊಳಗೆ ಇರುವಂಥದ್ದು ನನಗೆ ಗೊತ್ತಿರುತ್ತೆ. ಅಗರ್ಕರಿಗೆ ಭಾಳ ದಿವಸ ಬದುಕಲ್ಲ ಅಂತ ಗೊತ್ತಾಯಿತು. ಒಂದು ದಿವಸ ಹೆಂಡತಿ ಕಡೆಯಿಂದ ಹೆಂಡತಿ ಬರೆದಿದ್ದಾರೆ ಒಂದು ಕಡೆಗೆ, ಹೇಳಿ ಕಳಿಸಿ ತಿಲಕನ ಕರ್ಕೊಂಬ ಅಂತ. ತಿಲಕರ ಮನೆಗೆ ಹೋಗ್ತಾರೆ. ಅಗರ್ಕರ್ ಮನೆಗೆ ಹೋಗಿ ಇಬ್ಬರೂ ಸ್ನೇಹಿತರು, ಆತ್ಮ ಸ್ನೇಹಿತರಿದ್ದ ಹಾಗಿದ್ದವರು, ಇಬ್ಬರು ಹಿಂಗೆ ಕೈ ಹಿಡ್ಕೊಂಡು ಕೂತ್ಕೊಂಡ್ರೆ 2 ತಾಸು ಒಬ್ಬರೊಬ್ಬರು ಕೈ ಬಿಡಲಿಲ್ಲಂತೆ. ಹೆಂಡತಿ ಹೇಳ್ತಾರೆ, ನಾನು ಚಹಾ ಕೊಟ್ಟರೆ ಚಹಾ ಬೇಡ ವೈನಿ ಅನ್ನೋದಲ್ಲ ಅಭ್ಯಾಸ ಅಲ್ಲಿ, ಅಂದರೆ ಅಣ್ಣನ ಹೆಂಡತಿ ಅಂತ ವೈನಿ ಚಹಾ ನಕ್ಕೋ ಅಂತ ಹೇಳಿ ಚಹಾ ಬೇಡ ಅಂಥೇಳಿ ಆ ಅಗರ್ಕರ್ನ ಕೈ ಹಿಂಗೆ ಬಿಗಿ ಹಿಡ್ಕೊಂಡು ಕೂತವ್ರು 2 ತಾಸು. ಅವ್ರು ಹೆಂಡತಿ ಬರೆದಿದ್ದಾರೆ, ಮಾತಾಡಿದ್ದು ಕಮ್ಮಿ, ಅತ್ತದ್ದೇ ಹೆಚ್ಚು ಇಬ್ಬರು. ಅಲ್ಲಿವರೆಗೂ ತಿಲಕರ ಅತ್ತದ್ದನ್ನು ಯಾರ್ಯಾರೂ ನೋಡಿರಲಿಲ್ಲಂತೆ. ತಿಲಕರ ಅಳೋಗಿ ಹುಲಿ ಸಿಂಹ ಅದು ಹೆಂಗಳತ್ತೆ. ಅಂಥದ್ದು ಇಬ್ಬರೂ ಸ್ನೇಹಿತರು ಗಟ್ಟಿಯಾಗಿ ಅಪ್ಕೊಂಡು ಬರೆದಿದ್ದಾರೆ, ಇಬ್ಬರೂ ಪಶ್ಚಾತ್ತಾಪದಿಂದ ಅತ್ತರು ಅಂತ ಹೆಂಡತಿ ಬರೀತಾರೆ. ಯಾಕೆ ಪಶ್ಚಾತ್ತಾಪ ಆಯ್ತು ಹೇಳಿ? ಸಣ್ಣವರು ಇಲ್ಲ, ಇಬ್ಬರು ದೊಡ್ಡವರೇ ಅವರು. ಪಶ್ಚಾತ್ತಾಪ ಆಗೋದಕ್ಕೆ ಕಾರಣ ಏನಿತ್ತು? ಇಬ್ಬರು ಅಂದ್ಕೊಂಡ್ರು ನಮ್ಮ ಜೀವನದಲ್ಲಿ ಆಗೋ ಸ್ವಾಮಿ ಇದು.
99 ಭಾಗ ಒಪ್ಕೊಂಡಿರ್ತೀವಿ, ಯಾವುದೋ ಒಂದು ಭಾಗಕ್ಕೋಸ್ಕರ ಜಗಳಾಡಿ ದ್ವೇಷ ಮನಸ್ಸು ಕೆಡಿಸ್ಕೊಂಡ್ಬಿಡ್ತೀವಿ. ಗಂಡ ಹೆಂಡತಿ ಜಗಳಾಡೋದು ನೋಡ್ಕೊಳ್ಳಿ, ಡೈವೋರ್ಸ್ ಆಗುತ್ತಲ್ಲ. ಯಾಕಾಗತ್ತೆ? 99 ಭಾಗ ಒಪ್ಕೊಂಡಿದ್ದೀವಿ, ಯಾವುದೋ ಒಂದು ವಿಷಯ ಒಪ್ಕೊಳ್ಳಿಲ್ಲ, ಅದು ದೊಡ್ಡದಾಗಿ ಕೂತ್ಕೊಂಡ್ಬಿಡ್ತು. ಮನಸ್ಸೆಲ್ಲ ದೊಡ್ಡದಾಗಿ ಕೂತ್ಕೊಂಡು 99 ಕಾಣಿಸ್ಲೇ ಇಲ್ಲ ನನಗೆ. ದುರ್ದೈವ ಆಗೋದು ಹೀಗೇ. ಜನರ ನಡುವೆ, ಸಮಾಜ ನಡುವೆ ದ್ವೇಷ ಬರೋದು ಹೀಗೇ. 99 ಭಾಗ ಒಳ್ಳೆಯದೇ ಇದೆ, ಒಪ್ಕೊಳ್ಳೋವಂಥದ್ದಿದೆ, ಒಂದು ಒಪ್ಕೊಳ್ಳೋದಿಲ್ಲಲ್ಲ. ನಾನು ಹಿಂದ್ಕೊಂದು ಸಲ ಹೇಳಿದ್ದೆ, ನಮ್ಮ ಸ್ವಭಾವ ಹೇಗಿದೆ ಅಂದರೆ, ದೊಡ್ಡ ಗೋಡೆ, ಬಿಳಿ ಗೋಡೆ ಮೇಲೆ ಒಂದು ಹನಿ ಮಸಿ ಹಾಕಿ, ಕರಿ ಮಸಿ, 100 ಜನನ ಕೇಳಿ ಏನಿದೆ ಗೋಡೆ ಮೇಲೆ ಅಂತ, ಏನು ಹೇಳ್ತಾರೆ ಹೇಳಿ? ಮಸಿ ಇದೆ ಅಂತಾರೆ. ಇಷ್ಟು ದೊಡ್ಡ ಬಿಳಿ ಬಣ್ಣ ಕಾಣಿಸ್ತಿಲ್ಲ, ಅಷ್ಟು ದೊಡ್ಡ ಬಿಳಿ ಬಣ್ಣ ಕಾಣಿಸ್ತಲ್ಲ, ಒಂದು ಹನಿ ಮಸಿ ಕಾಣಿಸುತ್ತೆ. ನಮ್ಮ ಸ್ವಭಾವ ಅದನ್ನೇ ನೋಡ್ತಾ ಇರುತ್ತೆ, ಮಸಿನ. ಆ 99 ಭಾಗ ಬಿಳಿ ಕಾಣಿಸ್ತಿಲ್ಲ. ಅದಕ್ಕಿಬ್ಬರು ಪಶ್ಚಾತ್ತಾಪ ತುಂಬ ಹತ್ತು ಬಿಟ್ರಂತೆ. ಹತ್ತು ಕೈ ಹಿಡ್ಕೊಂಡು 2 ತಾಸಿನ ಮೇಲೆ ತಿಲಕರು ಹೊರಗೆ ಬಂದರು. ಅಗರ್ಕರ್ ಹೆಂಡ್ತಿನ ಕರೆದು ಹೇಳಿದ್ರಂತೆ, ಫಾರ್ ನಿಶ್ಚಿಂತ ಸಾಲ, ಭಾಳ ನಿಶ್ಚಿಂತೆ ಆಯ್ತು ಇವತ್ತು, ನನಗೆ ಹೃದಯ ಹಗರಾಯಿತು ಅಂದರು. ಮುಂದೊಂದು ತಾಸಿಗೆ ಪ್ರಾಣ ಬಿಟ್ಟರು. ಅಂದರೆ ಕಾಯ್ಕೊಂಡಿದ್ರು ಸ್ನೇಹಿತನಿಗೋಸ್ಕರ ಅಂತ. ಹೊರಗಡೆ ಜಗಳ ಇರ್ಬೋದು, ದ್ವೇಷ ಇರ್ಬೋದು, ಅದ್ರ ಒಳಗಿನ ಸ್ನೇಹ ಸಾಯಲ್ಲ. ಇದು ನನಗೆ ಯಾಕೆ ಮಾದರಿ ಆಗ್ತದೆ ಅಂದರೆ, ಎಷ್ಟೋ ಜನ ನೋಡ್ತೀನಿ, ಸ್ನೇಹಿತರಾಗಿರ್ತಾರೆ, ಗಳಸೆ ಕಂಠಸೆಯೂ ಆಗಿರ್ತಾರೆ, ಯಾವುದೋ ಒಂದು ಹುಳಿ ಹಿಂಡ್ಬಿಡ್ತಾನೆ ಅವನ ಮನುಷ್ಯ ಬಂದು, ಇಡೀ ಪಟ್ ಅಂತ ಒಡೆದು 2 ಬೇರೆ ಆಗಿ ಹೋಗ್ಬಿಡ್ತಾವಲ್ಲ. ಅಂಥ ನನಗೆ ಯಾವಾಗಲೂ ವರಿ ಆಗೋದಂದರೆ, ತಿಲಕರು ಮತ್ತು ಅಗರ್ಕರ್ ಅಂತ ಇಬ್ಬರು ಮಹಾನ್ ಪಂಡಿತರು, ಜ್ಞಾನಿಗಳಿಗೆ ಹೆಂಗಾಗಬೇಕಾದ್ರೆ ನಮ್ಮಂಥ ಗತಿ ಏನಿನ್ನ. ಎಷ್ಟು ಹುಷಾರಾಗಿರ್ಬೇಕು ಸಂಬಂಧ ಬೆಳೆಸಬೇಕಾದ್ರೆ ಅನಿಸುತ್ತೆ ನನಗೆ. ಅವ್ರು ತೀರ್ಕೊಂಡು ಭಾಳ ದುಃಖದಿಂದ ಒಂದು ಕೇಸರಿಯಲ್ಲಿ ಬರೆದಿದ್ದಾರೆ, ಕೇಸರಿಯಲ್ಲಿ ಮರಾಠದಲ್ಲಿ ಬರೆದಿದ್ದಾರೆ, ಓದಿದರೆ ಕಣ್ಣೀರು ಬರಬೇಕು. ಅಗರ್ಕರ್ ಬಗ್ಗೆ ಹಂಗೆ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಜೀವನದಲ್ಲಿ ಇದುವರೆಗೂ ಕಂಡಂಥ ಅತ್ಯಂತ ಪ್ರತಿಭಾಶಾಲಿ ವ್ಯಕ್ತಿ, ಅತ್ಯಂತ ಆತ್ಮೀಯನಾದಂಥ ವ್ಯಕ್ತಿ, ಅತ್ಯಂತ ಪ್ರೀತಿ ಪಾತ್ರನಾದಂಥ ವ್ಯಕ್ತಿ, ಪ್ರೀತಿಗೆ ಧಕ್ಕೆ ಬಂದಿತ್ತು ಒಂದು ಸತ್ಯವನ್ನು ಬಿಡದೇ ಇದ್ದಂಥ ವ್ಯಕ್ತಿ ಯಾರೂ ಇಲ್ಲ, ಅಗರ್ಕರ್ ಒಬ್ಬನೇ ಅಂತ ಬರೀತಾರೆ. ಅಷ್ಟು ಪ್ರೀತಿಯಿಂದ ಬರೆದಂಥದ್ದು. ಆದರೆ ದುಃಖ ಅಂದರೆ ಅಷ್ಟು ವರ್ಷ ವೈರಿಗಳಾಗಿ ನಿಂತ್ಕೊಂಡ್ಬಿಟ್ರಲ್ಲ, ಅಷ್ಟು ಶಕ್ತಿ ಹೋಯ್ತಲ್ಲ ಅಂತ ಅನಿಸುತ್ತೆ. ಅದು ಅಗರ್ಕರ್ ಹಾಕಿ ತೀರ್ಕೊಂಡ್ರು. ಈ ಹೊತ್ತಿಗೆ ಇನ್ನೊಂದು ವ್ಯಕ್ತಿ ಪರಿಚಯ ಆಯಿತು ಅಂತ ಹೇಳಿದ್ನಲ್ಲ, ಈ ಒಂದು ಕಡೆ ಬರೀತಾರೆ, ಈ ಡೋಂಗ್ರಿ ಜೈಲಲ್ಲಿದ್ದರು 101 ದಿವಸ. ಹೊರಗಡೆ ಬರಬೇಕಾದ್ರೆ ಬಿಡುಗಡೆ ಮಾಡಬೇಕು ಅಂತ ಸಾಕಷ್ಟು ಜನ ಪತ್ರ ಬರೆದಿದ್ದರು. 19 ದಿವಸ ಕಡಿಮೆ ಮಾಡಿದರು ಒಳ್ಳೆ ನಡತೆಗೋಸ್ಕರ. ಯಾವತ್ತು ಹೊರಗೆ ಬರ್ತಾರೆ ಅಂದರೆ ಅಕ್ಟೋಬರ್ 26, 1882 ಇಸ್ವಿ ಬಿಡುಗಡೆ ಆಗ್ತದೆ ಅಂದಾಗ ಜೈಲಿನ ಹೊರಗಡೆ ಸಾವಿರಾರು ಜನ ಕಾದಿದ್ದಾರೆ ಸ್ವಾಗತ ಮಾಡೋದಕ್ಕೆ. ನಾನು ನಿನ್ನೆ ಹೇಳಿದೆ, ಸಾಮಾನ್ಯವಾಗಿ ಜೈಲಿಂದ ಹೊರಗೆ ಬಂದರೆ ಮುಖ ಮುಚ್ಕೊಂಡು ಕಾರಲ್ಲಿ ಕೂತು ಮನೆಗೆ ಹೋಗ್ಬಿಡ್ಬೇಕು. ಅಂಥದ್ದು ಇವರು ಹೊರಗೆ ಬರ್ತಾರೆ ಅಂತ 1000 ಜನ ಸಂಭ್ರಮದಿಂದ ಕಾಯ್ತಾ ಇದ್ದಾರೆ. ಇವರು ಮಾನಹಾನಿ ಕಟ್ಲೆಯಲ್ಲಿ ಒಳಗೆ ಹೋದವರು, ಅಷ್ಟು ಸಂಭ್ರಮ. ಬಿಡಿಸ್ಬೇಕು ಅಂತ ಹೇಳಿ ಹಣ ಸಂಗ್ರಹ ಮಾಡಬೇಕಲ್ಲ, ಖರ್ಚಾಗ್ತಾಯಿಲ್ಲ ಎಲ್ಲದಕ್ಕೂ. ಒಬ್ಬ ಹುಡುಗ ಪುಣೆಯಲ್ಲಿ ಇದ್ಕೊಂಡು, ರಾಜಾರಾಮ್ ಕಾಲೇಜಲ್ಲಿ ಇದ್ಕೊಂಡು, ಕೊಲ್ಹಾಪುರ ರಾಜಾರಾಮ್ ಕಾಲೇಜಲ್ಲಿ ಇದ್ಕೊಂಡು ಸ್ನೇಹಿತರೆಲ್ಲ ಸೇರಿ ಒಂದು ನಾಟಕ ಮಾಡಿದ್ರಂತೆ ಕಾಲೇಜಲ್ಲಿ. ನಾಟಕ ಮಾಡಿ ಫಂಡ್ ರೇಸ್ ಮಾಡಿದ್ದಾರೆ, ಟಿಕೆಟ್ ಇಟ್ಟಿದ್ದಾರೆ, ₹1 ಟಿಕೆಟು ಅಂತ ಇಟ್ಟು ಆ ಹಣ ಕಲೆಕ್ಟ್ ಮಾಡಿ ತಿಲಕರನ್ನ ಬಿಡುಗಡೆ ಫಂಡ್ ಅಂತ ಮಾಡಿದ್ರಂತೆ. ಅದಕ್ಕೆ ನಾಯಕ ಹುಡುಗ ಗೋಪಾಲಕೃಷ್ಣ ಗೋಖಲೆ. ಆ ಹೊರಗಡೆ 1000 ಜನ ನಿಂತು ಧ್ವಜ ಹಾರಿಸ್ತಾ ಇದ್ದರು ಬಂದಾಗ, ಸ್ವಾಗತ ಅಂತ ಹೇಳಿ. ಅದರಲ್ಲಿ ಗೋಪಾಲಕೃಷ್ಣ ಗೋಖಲೆ ಒಬ್ಬರು. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ತಿಲಕರನ್ನು ಆದರ್ಶವನ್ನಾಗಿ ಪಡ್ಕೊಂಡಂಥ ವ್ಯಕ್ತಿ ಗೋಖಲೆಯವರು. ಬಂದರು, ಇಬ್ಬರು ಡೆಕ್ಕನ್ ಸೊಸೈಟಿಗೆ ಬಂದರು. ಗೋವಿಂದ ರಾನಡೆಯವರು ಇದ್ದರು ಅಂತ ಹೇಳಿದೆ. ಹೋಗ್ಬಿಟ್ಟು ರಾನಡೆಯವರ ಮಾತು ನಡವಳಿಕೆ ಸ್ವಲ್ಪ ಇಷ್ಟ ಆಯಿತು, ಅಗರ್ಕರ್ ಬರವಣಿಗೆ ಇಷ್ಟ ಆಯಿತು, ಆ ಕಡೆ ಹೋದರು. ಇಲ್ಲಿಂದ ಮಾಡರೇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ ಶುರು ಆಯಿತು. ಅವರು ಕ್ರಾಂತಿಕಾರಿಗಳಲ್ಲ, ಆದರೆ ತಿಲಕರು ಹಾಗಲ್ಲ. ನಿಧಾನ ಮಾಡಬೇಡಿ, ಆಗೋದಿಲ್ಲ, ಬೇಗ ಆಗಬೇಕು, ಸ್ವರಾಜ್ಯ ಬೇಗ ಬರಬೇಕು ಅಂತ ಇವರು ಅದು ಒಪ್ಕೊಂಡು ನಿಧಾನಕ್ಕೆ ಶುರು ಆಯಿತು. ಆಮೇಲೆ ರಾನಡೆಯವರು ತೀರ್ಕೊಂಡ್ರು. ರಾನಡೆಯವರು ತೀರ್ಕೊಂಡ್ಮೇಲೆ ಗೋಖಲೆಯವರ ಪೂರ್ತಿ ರಾನಡೆಯವ್ರನ್ನ ಮಾದರಿ ಹಾಕ್ಕೊಂಡು ಅವ್ರ ಹಾದಿಯಲ್ಲಿ ಶುರು ಮಾಡಿದ್ರು ಕೆಲಸ. ಒಂದು ಸಲ ಹೇಳಿದೆ ನಿಮಗೆ, ಗೋಖಲೆಯವರು ಅಷ್ಟು ಗಟ್ಟಿ ಅಂದಲ್ಲ, ಒರಟಲ್ಲ ಮನುಷ್ಯ, ಸ್ವಲ್ಪ ಭಾಳ ಶಾಯ್, ನರ್ವಸ್ ಟೆಂಪರ್ಡ್ ಮ್ಯಾನ್ ಅಂತ ಬರೀತಾರೆ ತಿಲಕರು. ಐ ಸಾ ಎ ವೆರಿ ನರ್ವಸ್ ಟೆಂಪರ್ಡ್ ಮ್ಯಾನ್ ಅಂತ. ಮೊದಲು ಹಾಗಿರಬೇಕು. ಒಂದು ಸಲ ಗೋಖಲೆ ಅವರೇ ಕೇಳ್ತಾರೆ ರಾನಡೆಯವರಿಗೆ, ನಾನು ಯಾಕೆ ಹಿಂಗಿದ್ದೀನಿ ಅಂತ. ಅದು ಭಾಳ ಚಂದ ಭಾಗ ಇದೆ. ವ್ಯತ್ಯಾಸ ಏನು ಅವರಿಬ್ಬರ ನಡುವೆ ಅಂತ. ಅವ್ರು ಬರೆದಂಥದ್ದು ಎಷ್ಟು ಚಂದದ ಮಾತಿದೆ. ತಿಲಕ್ ವಾಸ್ ಅ ಲೀಡರ್, ನಾಟ್ ಎ ಫಾಲೋವರ್. ಕೆಲವರು ನಾಯಕರಾಗಿರ್ತಾರೆ, ಹಿಂಬಾಲಕರಾಗಿರೋಕೆ ಆಗೋದೇ ಇಲ್ಲ ಅವ್ರಿಗೆ, ಸಾಧ್ಯವೇ ಇಲ್ಲ. ಅವ್ರ ನಾಯಕರು ಸಿಂಹದ ಮುಂದೆ ಇರಬೇಕು ಯಾವಾಗಲೂ. ಅವ್ರ ಕ್ಯಾರೆಕ್ಟರ್ ಸ್ಕೆಚ್ ಎಷ್ಟು ಚೆನ್ನಾಗಿದೆ ನೋಡಿ ತಿಲಕರ ಬಗ್ಗೆ. He appeared awesome, suspicious and hostile to those who were unfamiliar with Marathi language.
ಅವ್ರು ಹೇಗಿದ್ದರು ಅಂದರೆ ಆಸಮ್, ಒಂಥರ ರುದ್ರ ರಮಣೀಯ ಅಂತೀವಲ್ಲ, ಭಯ ಬರೋ ಹಾಗಿರಬೇಕು, ರಮಣೀಯ, ರುದ್ರ ರಮಣೀಯ. ಅದು ಸಸ್ಪಿಷಿಯಸ್, ಸಂಶಯ ಬೇರೆ ಯಾರ ಬಗ್ಗೆ, ಆ್ಯಂಡ್ ಹಾಸ್ಟೈಲ್ ಟು ದೋಸ್ ಹೂ ಆರ್ ಅನ್ಫ್ಯಾಮಿಲಿ ವಿತ್ ಮರಾಠಿ ಲ್ಯಾಂಗ್ವೇಜ್. ಮರಾಠಿ ಬರದೇ ಇದ್ದವ್ರ ಬಗ್ಗೆ ಸಂಶಯ, ಯಾರು ಇವನು, ಇನ್ಯಾವನು ಬಂದಿದ್ದಾನೆ ಇಲ್ಲಿ ಅಂತ ಸಂಶಯ ಬರೋ ಹಾಗಿದ್ದರು ಅವರು, ಮರಾಠಿ ಬರದೇ ಇದ್ದವ್ರ ಬಗ್ಗೆ. ಹಿ ಆಲ್ಸೋ ಎಂಜಾಯ್ಡ್ ಕಂಪನಿ. ಅವರೊಬ್ಬರೇ ಮೂಲೆಯಲ್ಲಿ ಕೂಡೋ ಸಾಧ್ಯ ಇಲ್ಲ, 100 ಜನ ಎಲ್ಲಿರ್ತಾರೆ ತಿಲಕರ ಮಧ್ಯದಲ್ಲಿ ಇರಬೇಕು. ಹಿ ಎಂಜಾಯ್ಡ್ ದ ಕಂಪನಿ ಆಫ್ ಪೀಪಲ್. ಗೋಖಲೆ ಆನ್ ದಿ ಅದರ್ ಹ್ಯಾಂಡ್, ಗೋಖಲೆ ಹೇಗಿದ್ದರು ಅಂದರೆ ವಾಸ್ ಅನ್ಕಂಫರ್ಟಬಲ್ ಇನ್ ಕ್ರೌಡ್ಸ್. ಜನ ಇದ್ದಲ್ಲಿ ಮಾತಾಡೋಂಗಿಲ್ಲ, ಮೇಲೆ ಒಬ್ಬರೇ ಕೂತ್ಕೋಬೇಕು. ಹೀಸ್ ವೆಸ್ಟರ್ನ್ ಸ್ಟೈಲ್, ಇಂಗ್ಲೆಂಡಲ್ಲಿ ಕಲ್ತಿದ್ದಲ್ಲ, ಈಸ್ ವೆಸ್ಟರ್ನ್ ಸ್ಟೈಲ್ ಮೇಡ್ ಹಿಮ್ ಈವನ್ ಮೋರ್ ರಿಮೋಟ್ ಟು ಮೆನಿ. ಇಂಗ್ಲೆಂಡಲ್ಲಿ ಒಂದು ಸ್ವಭಾವ ಇದೆ ಅವ್ರದ್ದು, ತಾವಾಗೇ ಮಾತಾಡ್ಸಲ್ಲ. ಈಗ ಸ್ವಲ್ಪ ಸುಧಾರಿಸಿದ್ದಾರೆ, ಭಾಳ ಸುಧಾರಿಸಿದ್ದಾರೆ, ಈಗ ಮೊದಲಂಗಿಲ್ಲ. ಆದರೆ ಮೊದಲು ಅವ್ರು ಸಾಮಾನ್ಯ ಮಾತಾಡಿಸ್ತಿರ್ಲಿಲ್ಲ ಅಂತ ಒಂದು ಭಾಳ ತಮಾಷೆ ಹೇಳ್ತಿದ್ರು. ಒಂದು ಹಳ್ಳಿ, ಆಗಿನ ಕಾಲದಲ್ಲಿ ಹೇಗಿದ್ರು ಇಂಗ್ಲೆಂಡ್ನವರು ಅಂತ, ತಾವಾಗಿ ಹೋಗಿ ಮಾತಾಡ್ಸೋದು ಅಪರೂಪೇ, ಸಾಧ್ಯ ಇಲ್ಲ ಮಾತಾಡ್ಸೋದು. ಅವರು ಟ್ರೈನಲ್ಲಿ ಹೋಗ್ಬೇಕಾದ್ರೆ ನೋಡ್ಬೇಕು, ಈಗಾದರೂ ಇರ್ತಾರೆ, ಟ್ರೈನಲ್ಲಿ ಹೋದರೆ ಅವರೊಂದು ಪುಸ್ತಕ, ಇವರೊಂದು ಪುಸ್ತಕ, ಅವರೊಂದು ಪುಸ್ತಕ, ಮಾತಾಡಲ್ಲ ಒಬ್ರಿಗೊಬ್ಬರು, ಹಾಗೆ ಕೂತಿರ್ತಾರೆ. ನಮ್ಮ ಬಸ್ಸೇ ವಾಸಿ ಸ್ವಾಮಿ, 4 ಸ್ಟಾಪ್ ಹೋಗೋದ್ರೆ 5 ಜನ ಸ್ನೇಹಿತರು. ಈಗೆಲ್ಲ ಮೊದಲು ಫೋನ್ ನಂಬರ್ ಇಮೇಲ್ ಕೇಳ್ಕೊಂಬರ್ತೀವಿ 5 ಮಂದಿದೀಗ. ಒಂದು ಹಳ್ಳಿಯಲ್ಲಿ 3 ಜನ ವಾಕಿಂಗ್ ಹೋಗ್ತಾ ಇದ್ರಂತೆ ಊರು ಹೊರಗಡೆ. ಹೋದಾಗ ದಮ್ಮೊಂದು ಸಪ್ಪಳ ಕೇಳಿಸ್ತು, ಆವಾಜ್ ಕೇಳಿಸ್ತು. ಏನು ತಿರುಗಿ ನೋಡಿದರೆ ಆ ಊರ ಹತ್ರ ಒಂದು ಡ್ಯಾಮ್ ಇತ್ತು, ಡ್ಯಾಮ್ ಹೊಡೆದು ಹೋಗಿದೆ, ನೀರು ನುಕ್ಕೊಂಡು ಬರ್ತಾಯಿದೆ, 15-20 ಅಡಿ ನೀರಿನ ಕಾಲಮ್ ಬರ್ತಾಯಿದೆ. ಇವರು ಗಾಬರಿ ಆಗಿಬಿಟ್ರು, ಜೀವ ಉಳಿಸ್ಕೋಬೇಕಲ್ಲ, ಸರ ಪಕ್ಕದಲ್ಲಿದ್ದು ಮರ ಏರಿ ಕೂತ್ಕೊಂಡ್ಬಿಟ್ರು. ಅಂದಮೇಲೆ ನೀರು ಬಂತು, ಮರ ಎಲ್ಲ ಅಲಗಾಡ್ತು, ಬಟ್ ಬೀಳಲಿಲ್ಲ ಪುಣ್ಯಕ್ಕೆ. ಊರಲ್ಲೆಲ್ಲ ಜನ ಮಾಳಿಗೆ ಮೇಲೆ ಹತ್ತು ಕೂತ್ಕೊಂಡ್ಬಿಟ್ಟಿದ್ದಾರೆ. ಆ ನೀರು ಎಳೆಯೋ ತನಕ ಏನು ಮಾಡೋದು? 3 ಹಗಲು 3 ರಾತ್ರಿ ಇವರು ಗಿಡದ ಮೇಲೆ ಕೂತಿದ್ರಂತೆ 3 ಜನ, ಯಾರೂ ಬರಲಿಲ್ಲ ಪಾರು ಮಾಡೋದಕ್ಕೆ. 4ನೇ ದಿನ ಬೆಳಗ್ಗೆ ಒಂದು ಹೆಲಿಕಾಪ್ಟರ್ ಹಾರ್ತಾಯಿತ್ತು, ಕಾಣಿಸ್ತು. ಒಬ್ಬ ಯಾವನೋ ಬಿಳಿ ವಸ್ತ್ರ ತೆಗೆದು ಹಿಂಗೆ ಹಾರಿಸ್ದ. ಆ ಪೈಲಟ್ಗೆ ಕಾಣಿಸ್ತು, ಯಾರೋ ಸಿಕ್ಕಾಕ್ಕೊಂಡಿದ್ದಾರೆ 3 ಜನ ಅಂತ. ಆ ಏಣಿ ಬಿಟ್ಟು ಒಬ್ಬೊಬ್ಬರನ್ನ ಎತ್ತಿ ಮೇಲೆ ಕೂಡಿಸ್ಕೊಂಡ್ರಂತೆ ಹೆಲಿಕಾಪ್ಟ್ರಲ್ಲಿ. 3 ಜನ ಹಿಂಗೆ ಕೂತಿದ್ರಂತೆ ಮುಖ ಇಟ್ಕೊಂಡು. ಅವನು ಕ್ಯಾಪ್ಟನ್, ಅದೇ ಊರವನು ಪೈಲಟು. ಪರಿಚಯ, ಡೋಂಟ್ ಯು ನೋ ಈಚ್ ಅದರ್ ಅಂತ ಕೇಳಿದಂತೆ. ಒಬ್ಬರು ಪರಿಚಯ ಇಲ್ವಾ ಅಂತ ಕೇಳಿದಂತೆ. ನೋ, ವಿ ಆರ್ ನಾಟ್ ಫಾರ್ಮಲಿ ಇಂಟ್ರೊಡ್ಯೂಸ್ಡ್ ಅಂದ್ರಂತೆ ಅವರು. ಅಂದರೆ ಯಾರೂ ಪರಿಚಯ ಮಾಡಿಲ್ಲ, ಅವ್ರನ್ನ ಹೆಂಗೆ ಮಾತಾಡ್ಸೋದು ಅಂತ. 3 ಹಗಲು 3 ರಾತ್ರಿ ಮರದ ಮೇಲೆ ಕೂತವರು ನೀವು ಯಾರು ಅಂತ ಕೇಳಲ್ಲ ಅವರು. ಸ್ವಲ್ಪ ಅತಿಶಯೋಕ್ತಿ ಇರ್ಬೋದು ಇದು, ಆದರೆ ಸ್ವಭಾವ ಹಾಗೆ ಅವ್ರದ್ದು ಅಂತ. ಅಲ್ಲಿ ಕಲ್ತದ್ರಿಂದ ಇವ್ರಿಗೂ ಸ್ವಲ್ಪ ಆ ಸ್ವಭಾವ ಬಂದಿತ್ತು ಅನಿಸುತ್ತೆ. ಮಂದಿ ಒಳಗೆ ನುಗ್ಗಲಿಲ್ಲ. ಹೇಗೆ ಹೇಳ್ತಾರೆ ನೋಡಿ, ಈವನ್ ಮೋರ್ ರಿಮೋಟ್ ಟು ಮ್ಯಾನ್, ಹೀಸ್ ವೆಸ್ಟರ್ನ್ ಸ್ಟೈಲ್ ಮೇಡ್ ಹಿಮ್ ಈವನ್ ರಿಮೋಟ್ ಟು ಮೆನಿ. ಇಲ್ಲಿಯವರಾದರೂ ಕೂಡ ಇಂಗ್ಲೆಂಡಲ್ಲಿ ಕಲ್ತು ಬಂದಮೇಲೆ ತಾನಾಗಿ ಹೋಗಿ ಮಾತಾಡ್ಸೋದು ಹೇಗೆ, ಅವರೇ ಬರಲಿ ಬಿಡು ಅಂತ ಸಪ್ರೇಟ್ ಕೂತ್ಕೊಳ್ಳೋರು. ಗೋಖಲೆ ಬಿಗ್ಯಾನ್ ಈಸ್ ಕರಿಯರ್ ಆ್ಯಸ್ ಅ ಟೀಚರ್. ಮೇಸ್ಟ್ರಾಗಿ ಕೆಲಸ ಶುರು ಮಾಡಿದಂಥವ್ರು ಗೋಖಲೆ ಅವರು. ಶೇರಿಂಗ್ ಈಸ್ ಸಬ್ಜೆಕ್ಟ್ ವಿತ್ ಈಸ್ ಐಡಾಲ್. ವಾಚ್ ದಿಸ್ ವರ್ಡ್ಸ್ ಅಂತ ಬ್ಯೂಟಿಫುಲ್ ವರ್ಡ್. ಅವ್ರ ಗುರು ಅಂತ, ಐಡಾಲ್ ತನ್ನ ಮಾರ್ಗದರ್ಶಿ ಆದಂಥವನು. ಗೋಖಲೆ ತಿಲಕರ ಜೊತೆಗೆ ಪಾಠ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಬಟ್ ಇನ್ ದ ನೆಕ್ಸ್ಟ್ 10 years he gradually got closer to ಅಗರ್ಕರ್. ಮಾದರಿಯಾಗಿ ತಿಲಕರನ್ನ ಆರಿಸ್ಕೊಂಡು ಅವ್ರ ಜೊತೆಗೆ ಇರಬೇಕು ಅಂತ ಬಂದವರು 10 ವರ್ಷದಲ್ಲಿ ನಿಧಾನಕ್ಕೆ ಬದಲಾಯಿಸ್ಕೊಂಡು ಅಗರ್ಕರ್ ಕಡೆ ಬಂದುಬಿಟ್ರು. ಆ್ಯಂಡ್ ಲೇಟರ್ ಹಿ ಬಿಕೇಮ್ ಈಸ್ ಕ್ಲೋಸೆಸ್ಟ್ ಫ್ರೆಂಡ್. ಅಗರ್ಕರ್ಗೆ ತುಂಬ ಆತ್ಮೀಯ ಸ್ನೇಹಿತನಾಗ್ಬಿಟ್ರು. ಬೋತ್ ವೇರ್ ಆಫ್ ಫ್ರೇಲ್ ಹೆಲ್ತ್. ನೋಡಿ ಹೆಂಗಿದೆ, ಆರಿಸ್ಕೊಂಡ್ಬಿಡ್ತದೆ ಸ್ನೇಹ ಅದು. ಗೋಖಲೆ ಅವ್ರದ್ದು ಸ್ವಲ್ಪ ಅಶಕ್ತ ದೇಹ, ಅಗರ್ಕರ್ದು ಅಶಕ್ತ ದೇಹ. ಅವರಿಬ್ಬರು ಅದೇ ಮಾತಾಡ್ತಿದ್ರೇನೋ. ಬೋತ್ ವೇರ್ ಆಫ್ ಫ್ರೇಲ್ ಹೆಲ್ತ್, ಕೇಮ್ ಫ್ರಮ್ ದಿಸ್ ಬ್ಯಾಕ್ಗ್ರೌಂಡ್ ಆಫ್ ಸ್ಮಾಲ್ ಮೀನ್ಸ್. ಇಬ್ಬರೂ ಬಡತನದಿಂದ ಬಂದವರು. ಸ್ನೇಹ ಆಗಬೇಕಾದ್ರೆ ಕಾರಣ ಹೇಗಿರುತ್ತೆ ಅಂತ. ಆ ಬಡತನದಿಂದ ಬಂದವರು, ಅಷ್ಟೇ ಅನಾರೋಗ್ಯದಲ್ಲಿದ್ದಂಥವರು. ಆ್ಯಂಡ್ ವೇರ್ ಅಕ್ಯೂಟ್ಲಿ ಅವೇರ್ ಆಫ್ ದಿ ವೈಸಸ್ ದಟ್ ಕ್ರೆಪ್ಟ್ ಇನ್ ಟು ಹಿಂದೂ ಸೊಸೈಟಿ. ನಮ್ಮ ಹಿಂದೂ ಸಮಾಜದಲ್ಲಿ ಬಂದಂಥ ಏನೇನು ಈ ಅನಿಷ್ಟಗಳು ಬಂದಿದ್ದಾವೋ ಇಬ್ಬರು ಅದ್ರ ಬಗ್ಗೆ ಚಿಂತೆ ಮಾಡ್ತಾಯಿದ್ರು. ಅದರಿಂದ ಸ್ನೇಹಿತರಾಗ್ಬಿಟ್ರು. ಗೋಖಲೆ ಒನ್ಸ್ ಆಸ್ಟ್ ಈಸ್ ಮೆಂಟರ್. ಒಂದು ಸಲ ಗೋಖಲೆ ತಮ್ಮ ಗುರುಗಳಾಗಿದ್ದಂಥ, ತಮ್ಮ ಮಾರ್ಗದರ್ಶಿ ಆದಂಥ ಗುರುದೇವ್ ರಾನಡೆ ಅವ್ರನ್ನ ಕೇಳ್ತಾರೆ. ರಾನಡೆ ಅವ್ರನ್ನ, ವೈ ಈಸ್ ಇಟ್ ದ್ಯಾಟ್, ಎಷ್ಟು ಚಂದ ಮಾತು ನೋಡಿ, ವೈ ಈಸ್ ಇಟ್ ದ್ಯಾಟ್ ಐ ಟ್ರೈ ಟು ಪ್ಯಾಟರ್ನ್ ಮೈ ಸೆಲ್ಫ್ ಆಫ್ಟರ್ ಯು ಬಟ್ ಸ್ಟಿಲ್ ಎವ್ರಿ ಒನ್ ಲೈಕ್ಸ್ ಯು ಬಟ್ ನೋ ಬಡಿ ಲೈಕ್ಸ್ ಮೀ. ಎಷ್ಟು ಚೆನ್ನಾಗಿದೆ ಮಾತು. ರಾನಡೆ ಅವ್ರು ಹೇಳ್ತಾರಂತೆ, ನಾನು ನಿಮ್ಮ ಹಾಗೆ ಇರಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ, ನಿಮ್ಮ ಹಾದಿಯಲ್ಲೇ ಹೋಗ್ತಾ ಇದ್ದೀನಿ, ನಿಮ್ಮ ಹಾಗೆ ಮಾತಾಡ್ತಾ ಇದ್ದೀನಿ, ಹಾಗೆ ಇರ್ತಾ ಇದ್ದೀನಿ, ಆದರೆ ಯಾರೂ ನಾನು ಮೆಚ್ಕೊಳ್ಳಲ್ಲ, ಎಲ್ಲ ನಿಮ್ಮನ್ನೇ ಮೆಚ್ಕೋತಾರೆ, ಯಾಕೆ ಅಂತ ಕೇಳಿದ್ದಾರೆ. ಪಾಪ ಕೇಳಿದ್ದಾರೆ ಅವರು. ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ರಾನಡೆಯವರು. ತಿಲಕ್ ವುಡ್ ನೆವರ್ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವೆಶ್ಚನ್ ಟು ಮೀ ಅಂತ. ತಿಲಕರಿಂಥ ಪ್ರಶ್ನೆ ಕೇಳ್ತಿರ್ಲಿಲ್ಲ ನನಗೆ, ಯಾಕಂದರೆ ಅವ್ರು ಎಂದೂ ಫಾಲೋ ಮಾಡಿ ಗೊತ್ತೇ ಇಲ್ಲ, ಮುಂದೆ ಇರೋರು ಅವರು. ಹಿಂದೆ ತಿರುಗಿ ನೋಡೋದು ಎಷ್ಟು ಜನ ಇದ್ದಾರೆ ಅಂತ ಅಷ್ಟೇ. ತಿಲಕರಿಂಥ ಪ್ರಶ್ನೆ ಕೇಳ್ತಿದ್ದಿಲ್ಲ ಅಂತ ಉತ್ತರ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ರಾನಡೆಯವರು.
ನೀನು ಯಾಕೆ ಲೈಕ್ ಆಗಲ್ಲ ಅಂದರೆ ನೀನು ಮುಂದೆ ಹೋಗಲ್ಲ ಅಂತ. ಎಷ್ಟು ಚೆನ್ನಾಗಿರೋ ಮಾತದು. ತಿಲಕರು ಇಂಥ ಪ್ರಶ್ನೆ ಎಂದು ತಲೆಗೂ ಬರೋಲ್ಲ ತಿಲಕರಿಗೆ. ಯಾಕೆ ನಾನು ಮೆಚ್ಕೊಳ್ಳಲ್ಲ ಅಂದರೆ ಮೆಚ್ಕೊಳ್ಳೋಂಗೆ ಮಾಡಿಬಿಡ್ತಾರೆ ಅವರು. ನೀನು ಶಾಯಿ ಇದ್ದೀಯಾ ಅಂತ. ಒಬ್ಬ ಇತಿಹಾಸಕಾರರು ಪಟ್ಟಾಭಿ ಸೀತಾರಾಮಯ್ಯ ಅಂತ ಅವ್ರು ದೊಡ್ಡ ಇತಿಹಾಸಕಾರರು, ಅವ್ರು ಬರೀತಾರೆ. ಎಷ್ಟು ಚೆಂದ ಇದೆ ನೋಡಿ ಸ್ವಾಮಿ, ಇದು ಅನಾಲಿಸಿಸ್ ನನಗೆ ಭಾಳ ಇಷ್ಟ ಆಯಿತು. ಇಂಗ್ಲೀಷ್ನಲ್ಲಿದ್ದು ಪರವಾಗಿಲ್ಲ, ಅನುವಾದ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಪಟ್ಟಾಭಿ ಸೀತಾರಾಮಯ್ಯ ಹೇಳ್ತಾರೆ, ಗೋಖಲೆಸ್ ಮೆಥಡ್ಸ್ ಸಾಟ್ ಟು ವಿನ್ ಟು ದ ಫಾರಿನರ್. ಅವ್ರ ಗೋಖಲೆ ಅವ್ರ ಹಾದಿ ಏನು ಅಂದರೆ, ಪರದೇಶದವ್ರು ನೋಡಿದರೆ ಏನು ಅನ್ಕೋತಾರೆ, ಅವ್ರನ್ನೂ ಒಪ್ಪಿಸ್ಬೇಕಲ್ಲ. ಜಗತ್ತು ನೋಡುತ್ತದಲ್ಲ ನಮ್ಮನ್ನೆಲ್ಲನೂ. ಅದರಿಂದ ಗೋಖಲೆ ಮೆಥಡ್ಸ್ ಸಾಟ್ ಟು ವಿನ್ ದ ಫಾರಿನರ್. ನಾನು ಮಾಡಿದ್ದು ಅವ್ರು ಒಪ್ಕೋತಾರೆ, ಇವ್ರು ಒಪ್ಕೋತಾರೆ, ಇಂಗ್ಲೆಂಡಲ್ಲಿ ಏನಂತಾರೆ ಅಂತ ವಿಚಾರ ಮಾಡ್ತಾಯಿದ್ರು. ತಿಲಕ್ಸ್ ಟು ರಿಪ್ಲೇಸ್ ಹಿಮ್ ಅಂತ. ಪರದೇಶದವನ್ನ ರಿಪ್ಲೇಸ್ ಮಾಡಬೇಕು ಅಂತ ತಿಲಕರು ನೋಡ್ತಾರೆ, ಒಪ್ಸೋಕ್ಕಲ್ಲ. ಪರದೇಶದ ಮುಂದೆ ನೀನು ಎದ್ದು ಹೋಗಾಯ ನೀನು ಅಂತ ಮೊದಲು ಅವರು, ನೀನು ಮುನ್ನೇನು ಒಪ್ಸೋದು ನಾನು. ಅವ್ರು ಎಷ್ಟು ಸಲ ಹೇಳಿದ್ದಾರೆ, ಕೆಂಪು ಮೂತಿಯವ್ರು ಯಾಕೆ ನಮ್ಮ ಸಂಪ್ರದಾಯ ತಲೆ ಹಾಕಬೇಕು ಇವರು ಅಂತ. ಅವ್ರೇನು ಅನ್ಕೋತಾರೋ ಪಾಪ, ಅವ್ರು ಅನ್ಕೊಂಬಿಟ್ರೆ ಮನಸ್ಸು ನೋವಾಗಲ್ವೇ ಅವ್ರದ್ದು ಅಂತ. ಗೋಖಲೆ ಅವರು ಅಂದರೆ ತಿಲಕ್ಸ್ ಟು ರಿಪ್ಲೇಸ್ ಹಿಮ್. ಗೋಖಲೆ ಲುಕ್ ಟು ದ ಮಾಸಸ್ ಆ್ಯಂಡ್ ಇಂಟೆಲಿಜೆನ್ಸಿಯಾ, ತಿಲಕ್ ಟು ಮಾಸಸ್ ಆ್ಯಂಡ್ ಮಿಲಿಯನ್ಸ್. ಎಷ್ಟು ತೂಕದ ಮಾತದು. ಗೋಖಲೆಯವರು ಜನ ನೋಡಿದಾಗ ಜನರನ್ನ ಮಾತಾಡಬೇಕು, ಜನ ಹತ್ರ ಮಾತಾಡಬೇಕು. ಅದರಲ್ಲಿ ಬುದ್ಧಿವಂತರು ಎಷ್ಟು ಜನ ಇದ್ದಾರೆ ಅಂದರೆ ಜನರ ಬುದ್ಧಿಮತ್ತೆಯನ್ನು ಪರೀಕ್ಷೆಗೆ ಮುಟ್ತಾಯಿದ್ರು. ಇದು ನಾನು ಭಾಳ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಮಾತಾಡುವಾಗ ಕೆಲವರು ತುಂಬ ಸಕ್ಸಸ್ಫುಲ್ ಆಗ್ತಾರೆ, ಕೆಲವರು ಆಗೋಲ್ಲ. ಯಾಕಾಗಲ್ಲ ಅಂದರೆ ಬರೀ ಬುದ್ಧಿನ ಉದ್ದೇಶಿಸಿ ಮಾತಾಡ್ತಾ ಇದ್ದರೆ ಸುಸ್ತಾಗ್ಬಿಡುತ್ತೆ. ಬ್ರೈನ್ ಗೆಟ್ಸ್ ಟಯರ್ಡ್, ಹಾರ್ಟ್ ನೆವರ್ ಗೆಟ್ಸ್ ಟಯರ್ಡ್. ಭಾಳ ಮುಖ್ಯ ಇದು. ಹೃದಯಕ್ಕೆ ಸುಸ್ತಾಗಲ್ಲ, ಬುದ್ಧಿಗೆ ಸುಸ್ತಾಗತ್ತೆ. ಒಂದು ಯಾವುದೋ ಕಠಿಣವಾದ ಪುಸ್ತಕ ಓದ್ಕೊಂಡು ಕೂತ್ಕೊಳ್ಳಿ, 3 ಪೇಜ್ ನಿದ್ದೆ ಬಂದುಬಿಡುತ್ತೆ. ಆದರೆ ಖುಷಿಯಾಗಿರುವಂಥ ಒಂದು ಕಾದಂಬರಿ ಓದ್ತಾ ಇದ್ರೆ ಇಡೀ ಪುಸ್ತಕ ಮುಗಿಸಿದ್ರೆ ನೆನಪಾಗಲ್ಲ. ಹೃದಯಕ್ಕೆ ಸುಸ್ತಾಗಲ್ಲ. ತಿಲಕರು ಹೃದಯವನ್ನು ಉದ್ದೇಶಿಸಿ ಮಾತಾಡ್ತಾಯಿದ್ರು, ಗೋಖಲೆಯವರು ಬುದ್ಧಿಯನ್ನು ಉದ್ದೇಶಿಸಿ ಮಾತಾಡ್ತಿದ್ರು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮುಂದೆ ಗೋಖಲೆಸ್ ಅರೇನಾ ವಾಸ್ ದ ಕೌನ್ಸಿಲ್ ಚೇಂಬರ್, ತಿಲಕ್ಸ್ ಫೋರಮ್ ವಾಸ್ ದ ವಿಲೇಜ್ ಮಂಟಪ್. ಎಷ್ಟು ತೂಕ. ಗೋಖಲೆಯವರು ಮಾತಾಡಿದಾಗ ಕೌನ್ಸಿಲಲ್ಲಿ ಹೇಗೆ ಮಾತಾಡಬೇಕು, ಸಭೆಯಲ್ಲಿ ಹೇಗೆ ಮಾತಾಡಬೇಕು, ಬುದ್ಧಿವಂತರದಾಗ ಹೇಗೆ ಮಾತಾಡಬೇಕು ಅಂತ ವಿಚಾರ ಮಾಡ್ತಿದ್ರು. ತಿಲಕರು ಅದೆಲ್ಲ ಇಲ್ಲ, ಹಳ್ಳಿ ಮಂಟಪದಲ್ಲಿ ಕೂತ್ಕೊಂಡು ಎಲ್ಲರಿಗೂ ಅರ್ಥ ಆಗತ್ತಾ ಅಂತ. ಈ ಮಾತನ್ನು ಒಂದು ಸಲ ಹೇಳಿದ್ದೆ ನಾನು. ಕಲಾಂ ಅವ್ರ ಹತ್ರ ಒಂದು ಸಲ ಒಂದು 5-6 ಜನ ಮಾತಾಡ್ತಿರ್ಬೇಕಾದ್ರೆ ಸಲಿಗೆ ಸ್ವಲ್ಪ ಬಂದಾಗ ಮಾತು ಬರುತ್ತೆ. ಅವ್ರು ಮಾತಾಡ್ಬೇಕಾದ್ರೆ ಸಾಕಷ್ಟು ಸಲ ಇಂಗ್ಲೀಷ್ ತಪ್ಪಾಗುತ್ತೆ, ಗಮನಿಸಿದ್ದೀರಾ? ಉಚ್ಚಾರಣೆ ತಪ್ಪಾಗುತ್ತೆ ಒಂದು ಸಲ. ಅವ್ರ ಉಚ್ಚಾರಣೆ ಹಾಗೆ ತಮಿಳ್ ಆಕ್ಸೆಂಟಲ್ಲಿ ಮಾತಾಡೋದು. ಎವ್ರಿ ಇಂಡಿಯನ್ ಅಂತಾರೆ. ಒಂದು ಸಲ ತಮಾಷೆ ಮಾಡಿದ್ದೆ, ಸರ್ ಆಕ್ಸ್ಫರ್ಡ್ ಪ್ರೊಫೆಸರ್ ವಿಲ್ ಹ್ಯಾಂಗ್ ಹಿಮ್ಸೆಲ್ಫ್ 3 times a day. ಏನು ಎವ್ರಿ ಇಂಡಿಯನ್ ಅಂದರೆ ಪ್ರೊನೌನ್ಸಿಯೇಷನ್ ಕಷ್ಟ ಅಲ್ವ ಅಂದೆ. ದ್ಯಾಟ್ಸ್ ಹೌ ಐ ಡೂ ಅಂದರು. ಆ ನಂತರ ಡು ಯು ನೋ ಯು ಮೇಕ್ಸ್ ಸೋ ಮೆನಿ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ವೆನ್ ಯು ಸ್ಪೀಕ್ ಸರ್ ಅಂದರೆ ಹಿಂಗೆ ನೋಡಿದರು. ಬಟ್ ದಿ ಅಂಡರ್ಸ್ಟ್ಯಾಂಡ್ ನೋ ಅಂದರು. ಎಷ್ಟು ಚಂದ. ದಿಸ್ ಈಸ್ ದ ಚಾರ್ಮ್ ಆಫ್ ಎ ಪರ್ಸನ್. ಇದು ಅದ್ಭುತ. ಇದು ನೀವು ಮಾತಾಡ್ಬೇಕಾದ್ರೆ ಇಂಗ್ಲೀಷು ಕ್ರಿಯಾಪದ ತಪ್ಪಾಗ್ತದೆ, ಆದರೆ ಆಗಲಿ ಅರ್ಥ ಆಯ್ತಲ್ಲ ಸಾಕು ಅವರಿಗೆ. ಇದು ಮುಟ್ಟೋ ಜನನ ಮುಟ್ಟಬೇಕು ಅಂತಿದೆಯಲ್ಲ. ತಿಲಕರದು ಹೇಗೆ ಅಂದರೆ ಹಳ್ಳಿ ಮಂಟಪ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ರು, ಸಭೆಯಲ್ಲಿ ಮಾತಾಡೋರು. ಹೃದಯವನ್ನು ಮುಟ್ಟಿ ಮಾತಾಡುವಂಥ ಶಕ್ತಿ ತಿಲಕರಿಗಿತ್ತು, ಬುದ್ಧಿವಂತರನ್ನು ಮುಟ್ಟಿ ಮಾತಾಡುವಂಥ ಪ್ರಯತ್ನ ಗೋಖಲೆಯವ್ರದ್ದಾಗಿತ್ತು. ಎಷ್ಟು ಚೆಂದ ಅನಲೈಸ್ ಮಾಡ್ತಾರೆ ಇದನ್ನು. ಗೋಖಲೆ ಅಗರ್ಕರ್ ತೀರ್ಕೊಂಡ್ಮೇಲೆ ಸುಧಾರಕನ್ನು ಗೋಖಲೆಯವರೇ ಮುನ್ನಡೆಸೋಕೆ ಶುರು ಮಾಡಿದರು. ಈ ಹೊತ್ತಿಗೆ ಇನ್ನೊಂದು ಘಟನೆ ಬಂತು, ಬಹಳ ವಿಚಿತ್ರವಾದಂಥ ಘಟನೆ ಬಂತು. ಏಜ್ ಆಫ್ ಕನ್ಸೆಂಟ್ ಬಿಲ್ ಅಂತ ಬಂತು. ಈ ಘಟನೆಗಳು ಭಾಳ ಮುಖ್ಯವಾದಂಥ ಘಟನೆ ನನ್ನ ಮಟ್ಟಿಗೆ ಅಂದ್ಕೊಂಡಾಗ. ಇದು ಸ್ವಲ್ಪ ತಿಲಕರಿಗೆ ಕೆಟ್ಟ ಹೆಸರು ಬರೋಕ್ಕೂ ಕಾರಣ ಆಯಿತು. ಅಂದರೆ ಜನ ಮಾತಾಡೋಕ್ಕೆ ಅನುಕೂಲ ಆಯಿತು ಅವ್ರ ಬಗ್ಗೆ. ಒಪ್ಪಿಗೆ ವಯಸ್ಸಿನ ಕಾನೂನು ಅಂತ ಒಂದು ಬಂತು. ಆಗ ಭಾಳ ರೆವಲ್ಯೂಷನರಿ ಅನಿಸ್ಕೊಂಡಿದ್ದು. ಭಾರತ ದೇಶದಲ್ಲಿ ಒಂದು ಕಾನೂನು ತಂದರು, ಹುಡುಗಿಯರ ವಯಸ್ಸನ್ನು 10ರಿಂದ 12ಕ್ಕೆ ವಿಸ್ತರಣೆ ಮಾಡಬೇಕು ಅಂತ. ಮದುವೆ ವಯಸ್ಸು 10 ವಯಸ್ಸಿಗೆ ಮಾಡಬಾರ್ದು, 12 ವಯಸ್ಸಿಗೆ ಮುಂದೆ ಹಾಕಬೇಕು ಅಂತ 2 ವರ್ಷ ಮುಂದೆ ಹಾಕಿದ್ದು. 10ರಿಂದ 12ನೇ ವಯಸ್ಸು. ಈಗೆಲ್ಲ ನಗೆ ಬರುತ್ತೆ ನಮಗೆ. 32 ಆದರೂ ಇನ್ನೂ ಈಗ 32 ಆಗಿದೆ ಪಾಪ ಆಕೆಗೆ ಅನ್ನೋ ಒಂದು ವಯಸ್ಸಿದ್ದು. ಅಂತದ್ರಾಗ 10ರಿಂದ 12 ಹೋದರೆ ಏನು ದೊಡ್ಡದಾಗೋದು ಅಲ್ಲ. ಈಗ ಅವರು ಹೇಳ್ತಾರೆ, ಅದಕ್ಕೆ ಒಬ್ಬ ಮನುಷ್ಯ ವಿಚಿತ್ರ ಮನುಷ್ಯ ಆಯಿತು. ಅಲ್ಲೊಂದು ಇಂಡಿಯನ್ ಸ್ಪೆಕ್ಟೇಟರ್ ಅಂತ ಒಂದು ಪೇಪರ್ ಮುಂಬೈದಲ್ಲಿ, ಅಲ್ಲೊಬ್ಬ ಮನುಷ್ಯ, ಪಾರ್ಸಿ ಮನುಷ್ಯ, ಬೈರಾಮ್ಜಿ ಮಲ್ಬಾರಿ ಅಂತ, ಅವನು ಖ್ಯಾತ ಲೇಖಕ ಆಗಿನ ಕಾಲಕ್ಕೆ, ಒಂದು ಸಲಹೆ ಮಂಡಿಸಿದ ಪೇಪರಲ್ಲಿ ಚರ್ಚೆ ಆಗಬೇಕು ಮಹಾರಾಷ್ಟ್ರದಲ್ಲೆಲ್ಲ ಕಡೆ, ದೇಶದಲ್ಲಿ ಚರ್ಚೆ ಆಗಬೇಕು ಅಂತ. ಚರ್ಚೆ ಆಗೋಯ್ತದು, ವಿಪರೀತ ಚರ್ಚೆ ಆಯಿತು. ಆತ ಕೆಲವು ಸಲಹೆಗಳನ್ನು ಮಾಡಿದ್ದ. ಸಲಹೆ ಏನಿದೆ ನೋಡಿ, ಅದು ಹಿಂದೂ ವಿವಾಹ ಪದ್ಧತಿಗೆ ಏಜ್ ಆಫ್ ಕನ್ಸೆಂಟ್, ಯಾವ ವಯಸ್ಸಿಗೆ ಏನು ಮಾಡಬೇಕು ಅನ್ನೋದು ಕನ್ಸೆಂಟ್ ಬಿಲ್ ಮಾಡಬೇಕು ಅಂತ. ಮೊದಲನೇದು ಆತ ಹೇಳಿದ್ದು,
ಹುಡುಗಿಯ ಮದುವೆ ವಯಸ್ಸನ್ನು 10ರಿಂದ 12ಕ್ಕೆ ಏರಿಸಬೇಕು. ಆಗಲೇ ಒಂದು ಕಾಯ್ದೆ ಬಂದುಬಿಟ್ಟಿತ್ತು. ಅದು ಎರಡನೇದು ಕಂಡೀಷನ್ ಹೇಗಿದೆ ನೋಡಿ, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ದರೆ, 12 ಚಿಕ್ಕದಲ್ಲ, 10 ಚಿಕ್ಕದು, 10ಕ್ಕಿಂತ ಮೊದಲೇ ಮದುವೆ ಆಗಿದ್ದರೆ, ಚಿಕ್ಕ ವಯಸ್ಸು ಅಂದರೆ ನಾವು 16, 18 ಅನ್ನೋ ಹಂಗಿಲ್ಲ. ಪರ್ಮಿಷನ್ ಇರೋದೇ 12 ಕೊಡಿ ಅಂತ, 10ಕ್ಕಿಂತ ಮೊದಲು 12ಕ್ಕೆ ಮಾಡಿ ಅಂತ ಕೇಳ್ತಿದ್ದಾರೆ. 10ಕ್ಕಿಂತ ಮೊದಲು ಮದುವೆ ಆಗಿದ್ದರೆ, 10ನೇ ವಯಸ್ಸಿಗಿಂತ ಮೊದಲೇ ಮದುವೆ ಆಗಿ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆದರೆ, ಹೆಂಡತಿ ವಯಸ್ಸಿಗೆ ಬಂದ ಮೇಲೆ ತನಗಿಷ್ಟವಿಲ್ಲದಿದ್ದರೆ ಮದುವೆಯನ್ನು ರದ್ದು ಮಾಡಬೇಕು. ಸಣ್ಣ ಹುಡುಗಿ ಆಕೆ ಏನು ಗೊತ್ತು, ಮದುವೆ ಮಾಡಿಬಿಟ್ಟಿದ್ದೀರಿ ನೀವು, ಆಕೆ ಬುದ್ಧಿ ತಿಳಿತು, ಅಯ್ಯೋ ಇವನ ಗಂಡ ಅಂದ್ಲು, ಬೇಡ ಅಂದ್ಲು, ಇಷ್ಟ ಇಲ್ಲ, ಮದುವೆ ಕ್ಯಾನ್ಸಲ್ ಮಾಡಬೇಕು ಅಂತ ಒಂದು ಅಧಿಕಾರ, ಅದೊಂದು ಕೇಳಬೇಕು ಪ್ರಪೋಸಲ್. ಹೆಂಡತಿ ಗಂಡನೊಡನೆ ವಾಸಿಸಲು ಇಷ್ಟವಿಲ್ಲದಿದ್ದರೆ ಗಂಡ ಆಕೆಯ ಮೇಲೆ ಕಟ್ಲೆ ಹಾಕಲು ಸಾಧ್ಯವಾಗಬಾರದು. ಇದು ಮಾಡಿದ್ದೆಲ್ಲ ಮಹಿಳಾ ಅಭಿವೃದ್ಧಿ ಆಗಲಿ ಅಂತ ಮಾಡಿದ್ದ ಕಾಯ್ದೆಗಳೆಲ್ಲ ಇವು. ಹೆಂಡತಿ ಗಂಡನೊಡನೆ ವಾಸಿಸಲು ಇಷ್ಟವಿಲ್ಲದಿದ್ದರೆ ಗಂಡ ಆಕೆಯ ಮೇಲೆ ಕಟ್ಲೆ ಹೂಡಲು ಸಾಧ್ಯವಾಗಬಾರ್ದು. ಆಕೆ ಹೇಳ್ತಾಳೆ, ಐ ಡೋಂಟ್ ಲೈಕ್ ಯುವರ್ ಫೇಸ್, ನಿನ್ನ ಮುಖ ಇಷ್ಟ ಆಗಲ್ಲ ನನಗೆ, ನಿನ್ನ ಜೊತೆಗೆ ಬದುಕೋಕೆ ಇಷ್ಟ ಇಲ್ಲ ಅಂದರೆ ಗಂಡ ಏನೂ ಮಾಡೋಂಗಿಲ್ಲ, ಆಕೆ ಬ್ಯಾಗ್ ಎತ್ತಿ ಕೊಟ್ಟು ಬರಬೇಕು ಅಷ್ಟೇ. ಯಾಕಂದರೆ ಕಟ್ಲೆ ಹಾಕೋಂಗಿಲ್ಲ, ಕೇಸ್ ಹಾಕೋಂಗಿಲ್ಲ ಅದ್ರ ಮೇಲೆ ಅಂತಂದು ರೂಲು. ಇನ್ನೊಂದು, ವಿಧವೆಯು ಪುನರ್ವಿವಾಹ ಮಾಡಿಕೊಂಡರೆ ಸತ್ತ ಗಂಡನ ಆಸ್ತಿಗೆ ಕೂಡ ವಾರಸುದಾರರಾಗಬೇಕು. ಮತ್ತೊಂದು ಮದುವೆ ಆದರೂ ಕೂಡ ಆ ಗಂಡ ಹೊಸ ಗಂಡನ ಜೊತೆಗೆ ಅಲ್ಲದೇ ಆ ಸತ್ತೋಗಿದಾನ ಗಂಡ ಅವನ ಆಸ್ತಿಯಲ್ಲೂ ಪಾಲು ಬರಬೇಕು ಅಂತ ಹಿಂಗೆ ಮಾಡಿ ಪ್ರಪೋಸಲ್ ಕಳಿಸಿದರು. ಕಳಿಸಿದ ತಕ್ಷಣ ಸುಧಾರಕ ಪತ್ರಿಕೆಯವರು ಎದ್ದುಬಿಟ್ರು, ಭಾರಿ ಬರೆದುಬಿಟ್ರು. ಕರೆಕ್ಟ್ ಆಗಿದೆ, ಭಾಳ ಒಳ್ಳೆಯ ಸಲಹೆ ಮಾಡಿದ್ದಾರೆ ಈ ಮಲ್ಬಾರಿಯವರು, ಬೈರಾಮ್ಜಿ ಮಲ್ಬಾರಿಯವರು, ಇದನ್ನು ಒಪ್ಪಬೇಕು ಅಂಥೇಳಿ ಒಂದು ಜನ ಅಭಿಪ್ರಾಯ ಕಲೆಕ್ಟ್ ಮಾಡೋಕ್ಕೆ ಶುರು ಆಯಿತು. ಎಲ್ಲ ಜನ ಹೌದು ಒಪ್ಕೋಬೇಕು ಅಂತ ಕೆಲವರು. ಆಗ ಕೇಸರಿಯಲ್ಲಿ ಅದನ್ನು ವಿರೋಧ ಮಾಡಿ ತಿಲಕರು ಬರೆದರು, ನೀವು ಮನೆತನ ಸಂಸಾರಗಳನ್ನು ಹಾಳು ಮಾಡೋಕ್ಕೆ ಹೊರಟಿದ್ದೀರಿ, ಇದು ಕೆಲಸ ಅಲ್ಲ. ನೀವು ಬರೀ ಮಹಿಳಾ ಉದ್ಧಾರ ಮಾಡ್ತೀವಂತ ಪುರುಷರನ್ನು ತುಳಿಯೋ ಹಾಗಿಲ್ಲ. ಅವ್ರು ಹೇಳಿದರು, ನನ್ನ ಪ್ರಕಾರ ವಯಸ್ಸು ಸರಿ ಇದೆ. ಅದು ವಿಚಿತ್ರ ಅನಿಸುತ್ತೆ ನಿಮ್ಗೆ ಹೇಳಿದರೆ, ಅವರು ಮಹಿಳಾ ದ್ವೇಷಿ ಅಂತ ಅನಿಸ್ಬಿಡುತ್ತೆ. ಹಾಗೆ ಬ್ರ್ಯಾಂಡ್ ಮಾಡಿದ್ರು ಅವ್ರನ್ನ. ಇವರೇನು ಭಾಳ ಸಂಪ್ರದಾಯವಾದಿಗಳಿದ್ದಾರೆ, ಆ ಹಿಂದಿಂದಲೇ ಹಿಡ್ಕೊಂಡು ಕೂತಿದ್ದಾರೆ ಶಾಸ್ತ್ರಗಳನ್ನು, ಬದಲಾವಣೆಗೂ ಆಗೋದಿಲ್ಲ, ಬದಲಾವಣೆಗೆ ಒಪ್ಪೋದಿಲ್ಲ ತಿಲಕರು ಅಂತೆಲ್ಲ ಮಾಡೋಕ್ಕೆ ಶುರು ಮಾಡಿದರು. ಅವ್ರು ಹೇಳ್ಕೊಂಡಾಗೆ ರಾನಡೆಯವರು, ಗೋಖಲೆಯವರು ಒಪ್ಕೊಂಡ್ಬಿಟ್ರು, ಭಾಳ ಒಳ್ಳೆಯ ಸಲಹೆಗಳು, ಇದನ್ನೆಲ್ಲ ಪಾಲಿಸಬೇಕು ಅಂತ. ಆದರೆ ತಿಲಕರು ಇದು ವಿರುದ್ಧ ಮೊಕದ್ದಮೆ ಹೂಡಿದರು. ಇದಾಗೋ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ಮನಸ್ಸನ್ನು ಸುಮ್ಮನೆ ಹೊಡಿತೀರಿ. ಅವ್ರು ಎಷ್ಟರ ಮಟ್ಟಿಗೆ ಹೇಳಿದ್ರು ಗೊತ್ತಾ, ನಾನು ಸಂಪ್ರದಾಯವಾದಿ ಅಂತ ಹೇಳ್ತಾ ಇಲ್ಲ, ಆ ಹುಡುಗಿಗೆ ಬುದ್ಧಿ ಇಲ್ಲ, ಸಣ್ಣ ಹುಡುಗಿ, 10 ವರ್ಷ ಹುಡುಗಿ, ಅದು 12 ವರ್ಷ ಹುಡುಗಿ. ಯಾರಾದರೂ ತಲೆ ತುಂಬಿದ್ದೀನಿ ಗಂಡ ಚೆನ್ನಾಗಿಲ್ಲ ಅಂದರೆ ಆಕೆ ಹೌದು ಅಂದ್ಬಿಟ್ರೆ ಮನೆ ಹೊಡೆದೋಗುತ್ತೆ, ಮುಂದೆ ಮದುವೆ ಆಗೋರು ಯಾರಾಕೆನ. ಎಷ್ಟು ವಿಚಾರ ಮಾಡ್ತಾರವರು. ಒಂದು ಸಂಪ್ರದಾಯ ಸರಿ ಇಲ್ಲ ಅಂತ ರಿಪೇರ್ ಮಾಡೋಕ್ಕೆ ಹೋಗಿ ಅದನ್ನು ಪೂರ್ತಿ ಹಾಳು ಮಾಡಬೇಡಿ. ನಾಳೆ ಗಂಡ ಹೆಂಡತಿ ನೆಮ್ಮದಿಯಾಗಿ ಬದುಕೋಕ್ಕೆ ಸಾಗೋದಿಲ್ಲ. ಯಾವನೊಬ್ಬ ತಲೆ ತುಂಬಿದ ಹುಡುಗಿ ನಿನ್ನ ಗಂಡ ಚೆನ್ನಾಗಿಲ್ಲ ಅಂತ ಆಕೆ ಹೋಗಿ ನಿನ್ನ ಗಂಡ ಚೆನ್ನಾಗಿಲ್ಲ ಅಂತ ಬಿಟ್ಟು ಬಿಡ್ಬೇಕಾ? ಏನು ಗಂಡ ಹಾಕೋಂಗಿಲ್ಲ. ಒಂದು ಕಟ್ಲೆ ಹಾಕ್ತಾರೆ ಅಥವಾ ಒಂದು ಹೆದರಿಕೆಯಿಂದ ಆದರೂ ಜೊತೆಗಿರ್ತಾರೆ ಅಂತ. ನಮ್ಮಲ್ಲಿ ಸಿಚುವೇಶನ್ ಭಾಳ ಚೆಂದಿತ್ತು ಮೊದಲು. ವಿ ಯೂಸ್ ಟು ಮ್ಯಾರಿ ಆ್ಯಂಡ್ ದೆನ್ ಲವ್ ಈಚ್ ಅದರ್. ಈಗ ಹಾಗಿಲ್ಲ, ದೆ ಲವ್, ಮ್ಯಾರಿ ಆ್ಯಂಡ್ ಗೋ ಅವೇ ಆಫ್ಟರ್ ದ್ಯಾಟ್. ಈಗ ಇತ್ತೀಚೆಗೆ ಒಂದು 3-4 ದಿವಸದಲ್ಲಿ ನಾನು ಸುದ್ದಿ ಕೇಳಿ ಗಾಬರಿಯಾಗಿ, ದೇವರೇ ಹುಡುಗರನ್ನ ಪಾರು ಮಾಡಬೇಕಪ್ಪ ದೇವರು ಅನಿಸ್ತು. ಹುಡುಗರನ್ನ ದೇವರೇ ಪಾರು ಮಾಡಬೇಕು ಅನ್ನಿಸ್ತು. ಈಗ ಹುಡುಗಿಯರ ಸಂಖ್ಯೆ ಕಮ್ಮಿ ಆಗಿದೆಯೋ ಏನೋ ಗೊತ್ತಿಲ್ಲ. ಹುಡುಗಿ ಸಿಕ್ಕರೆ ಸಾಕು ಅನ್ನೋಂಗಾಗಿದೆ. ಎಷ್ಟರ ಮಟ್ಟಿಗೆ ಫ್ಯಾಮಿಲಿ ಆ್ಯಸ್ ಎ ಯೂನಿಟ್, ನಾವು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ಭಾರತದ ಶ್ರೇಷ್ಠತೆ ಅಂದರೆ ನಮ್ಮ ಕೌಟುಂಬಿಕ ಲಕ್ಷಣ ಚೆನ್ನಾಗಿರುವಂಥದ್ದು. ಅದು ಒಡೆದು ಹೋದ್ರೆ ನಮಗೇನು ಬೇರೆ ಇಲ್ಲ ಹೇಳೋದಕ್ಕೆ. ಒಬ್ಬ ಹುಡುಗಿ ಬಂದಳು, ಹುಡುಗನ ಕೇಳಿದ್ಲು, ಇಂಟರ್ವ್ಯೂ ಆಕೆ ಮಾಡಬೇಕು ಅವನ, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ಅಂತ. ಆತ ಹೇಳಿದ, ನಾನು ಒಬ್ಬನೇ ಮಗ, ಅಪ್ಪ ಅಮ್ಮ ನಾನು 3 ಜನ ಅಂತ ಸಂಭ್ರಮದಾಗಿ ಹೇಳ್ಕೊಂಡ. ಆಕೆ ಅಯ್ಯೋ ಜಾಯಿಂಟ್ ಫ್ಯಾಮಿಲಿ ಆಯ್ತಲ್ಲ ಅದಕ್ಕೆ, ಅಪ್ಪ ಅಮ್ಮ ಜಾಯಿಂಟ್ ಫ್ಯಾಮಿಲಿ. ಈ ಪರಿಸ್ಥಿತಿ ಅದು ಆಗಲೇ ತಿಲಕರು ವಿಚಾರ ಮಾಡಿದರು. ಯಾರಾದರೂ ಒಬ್ಬರು ತುಂಬಿಕೊಟ್ಟು, ಇವತ್ತು ಬೆಳಗ್ಗೆ ಒಬ್ಬರು ತಮಾಷೆ ಮಾಡಿ ಹೇಳ್ತಾರೆ, ಮೇಲೆ ಓಲ್ಡ್ ಫರ್ನಿಚರ್ ಇದೆಯಾ ನಿಮ್ಮ ಮನೇಲಿ ಅಂತ ಹುಡುಗಿ ಕೇಳಿದ್ಲಂತೆ ಆ ಹುಡುಗನ. ಇಲ್ಲ ಹೊಸದೇ ಇದೆ ನಮ್ಮ ಮನೆಯಲ್ಲಿ ಏನಂತ. ಅಲ್ಲಲ್ಲ ಓಲ್ಡ್ ಫರ್ನಿಚರ್ ಅಪ್ಪ ಅಮ್ಮ ಅದಕ್ಕೆ ಕೇಳಿದೆ ಅಂದಂತೆ. ಅಂದರೆ ಮದುವೆಕ್ಕಿಂತ ಮೊದಲೇ ಅಪ್ಪ ಅಮ್ಮ ಓಲ್ಡ್ ಫರ್ನಿಚರ್ ಅನ್ನೋ ಪರಿಸ್ಥಿತಿ ಇರಬೇಕಾದ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ಸಂಸಾರ ಒಡೆದು ಹಾಕ್ತೀರಿ ಮಾಡಬೇಡಿ ಅಂತ ಹಠ ಹಿಡಿದ್ರು. ಅಂದರೆ ಸಂಪ್ರದಾಯವಾದಿಗಳು ಅಂತ ಬ್ರ್ಯಾಂಡ್ ಮಾಡಿಬಿಟ್ರು ಅವ್ರನ್ನೆಲ್ಲರೂ. ಆದರೆ ತಿಲಕರು ವೈಯಕ್ತಿಕವಾಗಿ ಹೇಗಿದ್ದರು ಅಂತ ಅವರೊಂದು ಸುಧಾರಣೆ ಬರೆದಿದ್ದಾರೆ. ಅದು ಹೇಗೆ ಬರೆದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಪಾಯಿಂಟ್ಸ್ ಹಾಕಿ 8 ಪಾಯಿಂಟ್ ಹಾಕಿ ಕೊಟ್ಟಿದ್ದಾರೆ. ಹಾಕಿ ತಮ್ಮ ಸ್ನೇಹಿತರಿಗೆಲ್ಲ ಕೊಟ್ಟು ಎಲ್ಲರಿಗೂ ಪ್ರಚಾರ ಮಾಡಿ ಅಂತ ಕೇಳಿದ್ದಾರೆ. ಇವ್ರು ಹಾಗೆ ಪೇಪರ್ಗೆ ಹಾಕಿ ಪ್ರಸಿದ್ಧತೆ ತಗೊಳ್ಳಿಲ್ಲ, ಹಾಕ್ತಾರೆ. ಮೊದಲನೇದ್ದು ಅವ್ರು ಹಾಕಿದಂಥ ಸುಧಾರಣೆಗಳು,
ಹೆಣ್ಣು ಮಕ್ಕಳಿಗೆ 14 ವರ್ಷಕ್ಕೆ ಮೊದಲು ಮದುವೆ ಮಾಡಿಕೊಡೋದು. ಸರ್ಕಾರಿನ 12 ಅಂತಿರ್ಬೇಕಾದ್ರೆ ಹೇಳಿದ್ರಂತೆ 14 ವಯಸ್ಸಿನ ಕೆಳಗೆ ಮದುವೆ ಮಾಡಿಕೊಡೋದು. ಎರಡನೇದು, ಗಂಡು ಮಕ್ಕಳಿಗೆ 20 ವರ್ಷಗಳ ಕೆಳಗೆ ಮದುವೆ ಮಾಡಿಕೊಡೋದು. ಅವರು ಉತ್ತರ ಬರೀತಾರೆ, ಯಾಕೆಂದರೆ ಜವಾಬ್ದಾರಿ ಬಂದಿರಲ್ಲ ಹುಡುಗರಿಗೆ, ಆದ್ದರಿಂದ 20 ವರ್ಷ ಮುಖ್ಯ ಬೇಕಾದದ್ದು. ಯಾವ ಗಂಡಸು 40 ವರ್ಷದ ನಂತರ ಮದುವೆ ಆಗಕೂಡದು, ಅವ್ರ ಕಂಡೀಷನ್ಸ್ ಅದು. ಹಾಗೇನಾದರೂ ಪುನರ್ ಮದುವೆ ಆಗುವುದಾದರೆ ವಿಧವೆಯನ್ನೇ ಮದುವೆ ಆಗಬೇಕು. ಅವ್ರ ಸೊಲ್ಯೂಷನ್ ಹೇಗಿದೆ ನೋಡಿ, ವಿಧವೆಯರನ್ನ ಯಾರು ಮದುವೆ ಆಗಿನ ಕಾಲಕ್ಕೆ ಆಗೋದಿಲ್ಲ, ಅದು 40 ವರ್ಷದ ಮದುವೆ ಆಗಬೇಕು ಅಂತಿದ್ದರೆ ವಿಧವೆಯರನ್ನ ಮದುವೆ ಆಗಬೇಕು. ಮದ್ಯಪಾನವನ್ನು ಯಾರೂ ಮಾಡಬಾರದು. ವರದಕ್ಷಿಣೆ ಪದ್ಧತಿಯನ್ನು ನಿರ್ಮೂಲ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಆಗಿನ ಕಾಲಕ್ಕೆ ಬರೆದದ್ದು. ವರದಕ್ಷಿಣೆ ಪದ್ಧತಿಯನ್ನು ನಿರ್ಮೂಲ ಮಾಡಬೇಕು. ವಿಧವೆಯರ ರೂಪನಾಶನವನ್ನು ಮಾಡಬಾರದು. ಇದು ಬಹುದೊಡ್ಡ ಹೆಜ್ಜೆ. ಎಷ್ಟೋ ಜನ ಎಷ್ಟು ಟೀಕೆ ಮಾಡಿದರು ಇವರಿಗೆ, ತಿಲಕರಿಗೆ ಅಂದರೆ ಅವ್ರು ಬರೀತಾರೆ, ಅವ್ರ ಮನೆಯಲ್ಲಿ ಅವ್ರ ತಂದೆ ಶ್ರಾದ್ದ ಮಾಡೋದಕ್ಕೆ ಬ್ರಾಹ್ಮಣರು ಬರಲಿಲ್ಲಂತ ಮನೆಗೆ. ಏನು ಹಿಂಗೆ ಬರೀತಾನೆ? ಅಲ್ಲಿ ಹಳೆ ಕಾಲದಲ್ಲಿ ಬ್ರಾಹ್ಮಣರ ಕುಟುಂಬದಲ್ಲಿ ಬಹಳ ಅನ್ಯಾಯ ಆಗೋದು. ಗಂಡ ಸತ್ತು ಹೋದರೆ ಸಣ್ಣ ವಯಸ್ಸಿನ ಹುಡುಗಿ ಆಗಲಿ ಯಾರೇ ಆಗಲಿ ತಲೆ ಬೋಳಿಸಿ ಕೆಂಪು ಸೀರೆ ಉಡಿಸಿ ಹೊರಗಡೆ ಮಾಡಬಾರ್ದು, ಅಮಂಗಲದ ಲಕ್ಷಣ ಅಂತ ಆಗ್ಬಿಡೋದು. ಎಂಥ ಕೆಟ್ಟ ಪರಿಸ್ಥಿತಿ ಅದು. ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ, ವಾಸಕ್ಕ ಅಂತ ನಮ್ಮ ಮನೇಲಿ ಇದ್ಲು. 5 ವರ್ಷ ಗಂಡನ ಕಳ್ಕೊಂಡ್ರು. ನಾನು ನೋಡಿದಂಥದ್ದು, ಅಂಥವ್ರು ಬೇಕಾದಷ್ಟು ಜನ ನೋಡಿಬಿಟ್ಟಿದ್ದೇವೆ. 5 ವರ್ಷ ಗಂಡ, ಆಕೆಗೆ 5 ವರ್ಷ, ಗಂಡಿಗೆ 7 ವರ್ಷ, ಮದುವೆಯಾಗಿ 1 ವರ್ಷ ಆಗಿದೆ. ಆ ಹುಡುಗೆಲ್ಲ ಆಡೋಕ್ಕೆ ಹೋದ, ಹಾವು ಕಚ್ಚಿ ಸತ್ತು ಹೋದ ಹುಡುಗ. ಅಮ್ಮ ಬಂದು ಹತ್ಲಂತ ಮಗಳನ್ನ ಅಪ್ಕೊಂಡು, ವಾಸಿ ನಿನ್ನ ಗಂಡ ಸತ್ತು ಹೋದ ಅಂತ. ಆಕೆ ಸತ್ತೋದು ಒಳ್ಳೇದಾಗ್ಬಿಡು, ಒಳ್ಳೆ ಗಂಡ ಬರ್ತಾನೆ. ಅಷ್ಟು ಸಣ್ಣ ವಯಸ್ಸು ಪಾಪ ಮಗುಗೆ. ಆ 5 ವರ್ಷಕ್ಕೆ ತಲೆ ಬೋಳಿಸಿ ಕೂಡಿಸಿ ಆಕೆ ಬದುಕಿರೋದನ್ನು 78 ವರ್ಷ ತನಕ ಬದುಕಿದ್ಲು ಆಕೆ, ನೋಡಿದ್ದೆ. 78 ವರ್ಷ ಏನು ಜೀವನ ಸ್ವಾಮಿ ಅದು? ಸ್ವಂತ ಜೀವ ಅನ್ನೋದಿಲ್ಲ. ಮತ್ತೊಬ್ಬರ ಮನೆಯಲ್ಲಿ ಹೆರಿಗೆ ಆದರೆ ಹೋಗಬೇಕು, ಪೂಜೆ ಆದರೆ ಹೋಗಬೇಕು, ಮನೆ ಕೆಲಸ ಮಾಡೋದು ಬರೋದು. ಕೆಲಸಗಾತಿ ಅಂತ ಹೇಳೋಲ್ಲ, ಅಷ್ಟೇ, ಕೆಲಸದ ಕೆಲಸನೇ. ಯಾರ್ದೋ ಬಾಣಂತನ ಮಾಡಬೇಕು, ಹೀಗೆ ಜೀವ 78 ವರ್ಷ ಕಳೆದು. ಏನು ಜೀವಕ್ಕೆ ಅರ್ಥ ಇದೆಯಾ ಏನಾದರೂ ಒಂದು? ಅದಕ್ಕೆ ಹೇಳ್ತಾರೆ ವಿಧವೆಯರ ರೂಪನಾಶನವನ್ನು ಮಾಡಬಾರದು. ಕೊನೆಗೆ ಹೇಳ್ತಾರೆ, ಈ ಸೂಚನೆಯನ್ನು ಒಪ್ಪುವ ಪ್ರತಿಯೊಬ್ಬರೂ, ಕಂಡೀಷನ್ ಎಷ್ಟು ಚೆನ್ನಾಗಿದೆ ನೋಡಿ, ಅದಕ್ಕೆ ವಕೀಲರು, ಸೂಚನೆಯನ್ನು ಒಪ್ಪುವ ಪ್ರತಿಯೊಬ್ಬರೂ ಸಾಮಾಜಿಕ ಸುಧಾರಣೆ ಮತ್ತು ಸಾರ್ವಜನಿಕ ಸೇವೆಗಾಗಿ ತಮ್ಮ ವರಮಾನದ 20ನೇ 1 ಭಾಗವನ್ನು ಮೀಸಲಿಡಲು ಒಪ್ಪಬೇಕು. ನೀವು ಬರೇ ಮಾತಾಡಿ ಸಹಿ ಮಾಡಿ ಹೋದರೆ ಆಗೋಲ್ಲ. ನಿಮ್ಮ ವರಮಾನದಲ್ಲಿ 1/20th, ವರಮಾನದ 20ರಲ್ಲಿ 1 ಭಾಗವನ್ನು ಕೊಟ್ಟರೆ ಸಾಕು, ಅದು ಕಾಣಿಕೆ ಅಂತ ಕೊಡಿ, ಅದೆಲ್ಲ ಮಾಡಬೇಕಾಗ್ತದೆ ಕೆಲಸ ಅಂತ ತಾವು ಮೊದಲು ಸೈನ್ ಮಾಡಿದರು. ತಮಾಷೆ ಅಂದರೆ ಕೆಲವರು ಅತ್ಯಂತ ಸ್ನೇಹಿತರಾದವರು ಸೈನ್ ಮಾಡಲಿಲ್ಲ. ಗೋಖಲೆ ಅವರು ಸೈನ್ ಮಾಡಿದರು. ಆನಂತರ ಪತ್ರ ಬರೆದ್ರು, ಅದು ಭಾಳ ಕಷ್ಟ ಅನಿಸುತ್ತೆ ಅಂತ ಬರೆದ್ರು. ಅಂದರೆ ಆಗಿನ ಕಾಲಕ್ಕೆ ತುಂಬ ಸುಲಭ ಅನ್ನಿಸ್ಲಿಲ್ಲ ಸಹಿ ಮಾಡಿದವರು. ಕೆಲವರು ಭಾಳ ಜನ ಸೈನ್ ಮಾಡಲಿಲ್ಲ. ತಿಲಕರು ಮಾತ್ರ ತಮ್ಮ ಸ್ವಂತ ಜೀವನದಲ್ಲಿ ಹಾಗೇ ನಡೆಸಿದರು. ಬರೀ ಬರೆಯೋದಷ್ಟೇ ಅಲ್ಲ, ಹಾಗೇ ನಡೆಸಿದರು. ತಮ್ಮ ಯಾವ ಹೆಣ್ಮಕ್ಳಿಗೆ ಎಲ್ರಿಗೂ ಶಿಕ್ಷಣ ಕೊಡಿಸಿದರು. ಯಾವ ಹೆಣ್ಮಕ್ಳಿಗೂ 16 ವರ್ಷದ ಕೆಳಗೆ ಮದುವೆ ಮಾಡಲಿಲ್ಲ, ಯಾರೂ ಮಾಡಲಿಲ್ಲ. ಆಮೇಲೆ ಅವ್ರಿಗೆ ಏನು ಬೇಕೋ ವ್ಯವಸ್ಥೆ ಮಾಡಿ ಗಂಡು ಮಕ್ಕಳಿಗೆ ಕೂಡ 20 ವರ್ಷ ತನಕ ಮದುವೆ ಮಾಡಲಿಲ್ಲ. ಅವ್ರು ನಡ್ಕೊಂಡ್ರು ಮಾಡಿದಾಗೆ. ಒಂದು ವಿಷಯ ಆಗ್ತದಲ್ಲಿ, ಕರ್ವೆ ಅಂತ ಹೇಳಿ ಒಬ್ಬರಿದ್ದರು. SNDT ಯೂನಿವರ್ಸಿಟಿ ಅಂತಿದೆ ಈಗ. SNDT ಯೂನಿವರ್ಸಿಟಿ ಬಾಂಬೆದಲ್ಲಿ ಮಹಿಳಾ ಯೂನಿವರ್ಸಿಟಿ ಅದು. ಅದರ ಸ್ಥಾಪಕರಲ್ಲಾದಂಥವ್ರು ಕರ್ವೆಯವರು, ಗ್ರೇಟ್ ಪ್ರೊಫೆಸರ್ ಡಾಕ್ಟರ್ DK ಕರ್ವೆ ಅವರು. ಅವ್ರು ಮೊದಲನೇ ಹೆಂಡತಿ ತೀರ್ಕೊಂಡ ಮೇಲೆ 2ನೇ ಮದುವೆ ಆಗ್ತಾರೆ. 40 ಆಗಿಲ್ಲ ಇನ್ನೂ ಅವರಿಗೆ, 35 ವರ್ಷಕ್ಕೆ. ಅವ್ರ ಮದುವೆ ಆದಾಗ 24 ವರ್ಷದ ವಿಧವೆಯನ್ನು ಮದುವೆ ಆಗ್ತಾರೆ. ಮದುವೆ ಆಗಿ ತಿಲಕರಿಗೆ ಪತ್ರ ಬರೀತಾರೆ, ನೀವೇ ಸ್ಫೂರ್ತಿ ಅದಕ್ಕೆ ಹಾಗೆ ಮಾಡಿದ್ದೇನೆ ಅಂತ. ಅದನ್ನು ಎಷ್ಟು ಚಂದ ಪತ್ರ ಬರೀತಾರೆ. ಕೇಸರಿಯಲ್ಲಿ ತಿಲಕರು ಮರಾಠದಲ್ಲಿ ಬರೀತಾರೆ ಅಂದರೆ, ಕರ್ವೆ ಅವರು ಈ ಮಾತನ್ನು ಗಮನಿಸಬೇಕು. ಅದು ಬರೆದಿದ್ದೀನಿ, ಇದು ಯಾರಿಗೆ ಮುಟ್ಟಬೇಕು ಅಂತ ಹೇಗೆ ಗೊತ್ತಾಗುತ್ತೆ ನಿಮ್ಮ ತಕ್ಷಣ, ಯಾರಿಗೆ ಮುಟ್ಟಬೇಕು ಅಂತ ಬರೆದದ್ದು. ಅವ್ರು ಬರೆದಿರೋದು ಹೀಗೆ: ಈ ಮದುವೆ ವೇದಶಾಸ್ತ್ರದಂತೆ ಆಯಿತು. ಶ್ರೀ ಕರ್ವೆಯವರು ಬಡಾಯಿ ಕೊಚ್ಚುವ ಸುಧಾರಕರಲ್ಲವೆಂದು ಎಲ್ಲರಿಗೂ ತಿಳಿದೇ ಇದೆ. ಅವರು ತೋರಿಸುವ ಧೈರ್ಯವು 1000 ಜನ ಸೋಗಿನ ಸುಧಾರಕರ ಮಾತಿಗಿಂತ ಮಿಗಿಲಾಗಿದೆ. ಅವರ ಉದಾಹರಣೆಯು 1000 ಜನ ಇಂಥ ಸುಧಾರಕರ ಮಾತಿಗಿಂತ ಪ್ರಭಾವಿತವಾದದ್ದು. ತಿಲಕರು ಭಾಷೆ ಪ್ರಯೋಗದಲ್ಲಿ ಬಹಳ ಪರಿಣಿತರಾದಂಥವರು. ಯಾಕೆ ಸೆಂಟೆನ್ಸ್ ಓದಿ ಅಂದರೆ 3 ಸಾಲಲ್ಲಿ 3 ಸಲ ಸುಧಾರಕ ಅಂತ ಬರುತ್ತೆ. ಅಂದರೆ ಯಾರಿಗೆ ಮುಟ್ಟಬೇಕಾಗಿತ್ತಿದು? ಸುಧಾರಕನ ಪತ್ರಿಕೆ ಇದೆಯಲ್ಲ, ಅವರು ಬರೆದಿದ್ದರು ಇದಕ್ಕೆ. ಅದಕ್ಕೆ ಉತ್ತರ ಎಷ್ಟು ಚಂದ ನೋಡಿ. ಅದೇ ಪದ ತಿರುಗಿಸಿ ಬರೆಯುವಂಥ ಶಕ್ತಿ. ಹೇಗೆಂದರೆ, ಈ ಕರ್ವೆಯವರು ಬಡಾಯಿ ಕೊಚ್ಚುವ ಸುಧಾರಕರಲ್ಲವೆಂದು ಎಲ್ಲರಿಗೂ ತಿಳಿದೇ ಇದೆ. ಅವರು ತೋರಿರುವ ಧೈರ್ಯವು 1000 ಜನ ಸೋಗಿನ ಸುಧಾರಕರ ಮಾತಿಗಿಂತ ಮಿಗಿಲಾಗಿದೆ.
ಅವ್ರ ಉದಾಹರಣೆಯು 1000 ಜನ ಇಂಥ ಸುಧಾರಕರ ಮಾತಿಗಿಂತ ಪ್ರಭಾವಿತವಾದದ್ದು. ಸುಧಾರಕ 3 ಸಲ ಬಂದಾಗ ಯಾರಿಗೆ ಮುಟ್ಟಬೇಕೋ ಬೆನ್ಬಿಟ್ಟು ನೋಡ್ಕೋತಾರೆ ಅವರು. ಅಂದರೆ ಅವರಿಗೆ ಮಾತಾಡೋದು ಬೇಡ, ಕ್ರಿಯೆ ಮಾಡಬೇಕು ಅಂತ. ಇನ್ನೊಂದು ಮಾತು ಭಾಳ ಮುಖ್ಯ, ಸಂಪ್ರದಾಯವಾದಿ ಅನ್ನೋರು ನೆನ್ಪಿಟ್ಕೋಬೇಕಾದ್ದು, ಅವರು ಎಂದೂ ತಮ್ಮ ಮನೆಯಲ್ಲಿ ಹರಿಜನರು ಅವರು ಇವರು ಅಂತ ಎಂದೂ ಅಂತಿರಲಿಲ್ಲ. ಯಾರಾದರೂ ಬರ್ಬೋದು, ಅವ್ರ ಜೊತೆ ಕೂತು ಊಟ ಮಾಡ್ತಾಯಿದ್ರು ತಿಲಕರು. ಅಷ್ಟು ಮಾಡರ್ನ್ ಆಗಿದ್ದರು. ಇಂಗ್ಲೆಂಡಿಗೆ ಹೋಗಿ ಬಂದರು. ಆಗಿನ ಕಾಲದಲ್ಲಿ ಇಂಗ್ಲೆಂಡಿಗೆ ಹೋಗಿ ಬರೋದು ಅಂದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಹೋಗೋಂಗಿಲ್ಲ, ಸಮುದ್ರ ದಾಟಿ ಹೋಗೋಂಗಿಲ್ಲ ಯಾರು, ಆ ಥರ ಇತ್ತು. ಹೋಗಿ ಬಂದರು. ಜಾತಿ ಮತ ಪಂಥ ಇಲ್ಲದೆ ಹಾಗೆ ಬದುಕ್ತಾಯಿದ್ರು. ಹೀಗೆ ಜನಜಾಗೃತಿ ಮಾಡೋದರ ಮೂಲಕ ಅವರು ನಾಯಕರು ಅಂತ ಗುರುತಿಸಲ್ಪಟ್ಟರು. ಪುಣೆ ಮುನ್ಸಿಪಾಲ್ಟಿ ಇಲೆಕ್ಷನ್ ನಿಂತ್ಕೊಂಡ್ರು. ಆಗ ಮುನ್ಸಿಪಾಲ್ಟಿ ಇಲೆಕ್ಷನ್ ಭಾಳ ದೊಡ್ಡದು. ಈಗೆಲ್ಲ ಕೌನ್ಸಿಲರ್ಸ್ ಭಾಳ ಜನ ಇರ್ತಾರೆ, ಆಗ ಸ್ವಲ್ಪ ಜನ ಕಮ್ಮಿ, 3-4 ಜನ ಕೌನ್ಸಿಲರ್ ಇರಬೇಕು. ಜನ ಇವ್ರನ್ನ ಒತ್ತಾಯ ಮಾಡಿ ನಿಲ್ಲಿಸಿ ಇವ್ರ ಕೈಯಿಂದ 1 ಪೈಸಾ ಖರ್ಚಾಗಲಾರ್ದ ಹಾಗೆ ಮುನ್ಸಿಪಾಲ್ಟಿ ಕೌನ್ಸಿಲರ್ ಅಂತ ಆರಿಸ್ತಂದರು. ರಾಜಕೀಯದಲ್ಲಿ ಹೆಜ್ಜೆ ಬಂದುಬಿಡ್ತು. ಪತ್ರಕರ್ತರಾಗಿದ್ದವರು ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಬಂದರು. ಮುಂದೆ ಮುಂಬೈ ಶಾಸಕರಾದರು, ಮುಂಬೈ ಲೆಜಿಸ್ಲೇಟಿವ್ ಹೌಸಿಗೆ ಶಾಸಕರಾದರು. ಆವಾಗ ಮುಂಬೈ ವಿಶ್ವವಿದ್ಯಾಲಯ ಇವ್ರನ್ನ ಅಲ್ಲಿ ಫೆಲೋ ಅಂತ ಆಯ್ಕೆ ಮಾಡಿದರು. ಮುಂಬೈ ವಿಶ್ವವಿದ್ಯಾಲಯಕ್ಕೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಕೂತಂಥವರು ಡೆಕ್ಕನ್ ಸೊಸೈಟಿಯಲ್ಲಿ ಕೂತ್ಕೊಂಡು ತಕ್ಷಣ ಈಗ ಮುಂಬೈ ಯೂನಿವರ್ಸಿಟಿಯಲ್ಲಿ ಫೆಲೋ ಅಂತಾದರು, ಲೆಜಿಸ್ಲೇಟಿವ್ ಹೌಸ್ ಮೆಂಬರ್ ಆದರು, ಹಾಗೆ ಮುನ್ಸಿಪಾಲ್ಟಿ ಮೆಂಬರ್ ಆದರು. ಮುಖ್ಯವಾಗಿ ಅವರಿಗೆ ಹೆಚ್ಚಾಗಿ ರೆಕಗ್ನೇಷನ್ ಬಂದದ್ದು ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಆಮಂತ್ರಣ ಬಂತು, ನೀವು ಬರಬೇಕು ಅಂತ ಹೇಳಿ. ಅಂದರೆ ಮಹಾರಾಷ್ಟ್ರ ರಾಜಕಾರಣದಿಂದ ಟಂಕ್ ಅಂತ ಹಾರಿ ರಾಷ್ಟ್ರ ರಾಜರಣಕ್ಕೆ ಹೋದರು ಅವರು. ಅಲ್ಲಿ ಹೋಗಿ ಭಾಳ ಮುಖ್ಯ ಕೆಲಸ ಮಾಡಿದರು. ಅಲ್ಲಿ ಹೋದಾಗ ಈ ಸಮಯದಲ್ಲಿ ನೋಡಿ, ಇದೇ ನಾನು ಬುದ್ಧಿವಂತಿಕೆ ಅನ್ನೋದು, ಜೀನಿಯಸ್. ಸಾಮಾನ್ಯವಾಗಿ ನಾವು ಏನೋ ಕೆಲಸ ಮಾಡಿ ಟೈಮೇ ಇಲ್ಲರಿ, ಭಾಳ ಮಂದಿ ಕೇಳಿದರೆ ಟೈಮ್ ಇಲ್ಲ ಅಂತ, ಏನು ಕೇಳಿದರೂ ಟೈಮ್ ಇಲ್ಲ ಅಂತಿರ್ತಾರೆ. 4 ಸೀರಿಯಲ್ ಏನು ತಪ್ಪಿಸಲ್ಲ ನೋಡೋದು, ಆದರೆ ಟೈಮ್ ಇಲ್ಲ ಅಂತ ಒದ್ದಾಡೋದು. ಆದರೆ ತಿಲಕರಂಥವ್ರಿಗೆ ದಿನಕ್ಕೆ 100 ಕೆಲಸ ಇದ್ದಂಥವರು ಆ ಹೊತ್ತಿಗೊಂದು ಅದ್ಭುತವಾದ ಕೃತಿ ಬರೀತಾರೆ, ಪುಸ್ತಕ ಬರೀತಾರೆ. ಅವರ ಮೊದಲನೇ ಕೃತಿ ಅದು ಮ್ಯಾಗ್ನಮ್ ಓಪಸ್ ಅನ್ನಬೇಕು, ಆರಿಯನ್ ಅಂತ ಪುಸ್ತಕ ಬರೀತಾರೆ. ಆರಿಯನ್ ಅಂತ ಪುಸ್ತಕ ಅದು ರಿಲೀಸ್ ಆದದ್ದು 1893ರಲ್ಲಿ. ಇದೆಲ್ಲ ದ್ವಂದ್ವ ಆಗ್ತಾಯಿದೆ, ಡೆಕ್ಕನ್ ಬಿಟ್ಟಿದ್ದಾರೆ, ಜಗಳ ಆಗ್ತಾಯಿದೆ, ದುಡ್ಡಿಲ್ಲ, ಸಾಲ ಮಾಡಿದ್ದು, ಕ್ಲಾಸ್ ಮಾಡ್ತಾ ಇದ್ದಾರೆ. ಇದರ ಮಧ್ಯ ಈ ಪುಸ್ತಕ ಬರೆದಿದ್ದಾರೆ. ದೊಡ್ಡ ಪುಸ್ತಕ ಅದು. ಅದು ಎಷ್ಟರ ಮಟ್ಟಿಗೆ ದೊಡ್ಡ ಪುಸ್ತಕ ಅಂದರೆ ಜಗತ್ತಿನಲ್ಲಿ ಎಲ್ಲರೂ ಎದ್ದು ಕೂತ್ಕೊಂಡು ನೋಡಿದ್ರಂತೆ ಅದನ್ನು ಪುಸ್ತಕ. ಎಸ್ಪೆಷಲಿ ಜರ್ಮನ್ನಲ್ಲಿ, ಇಂಗ್ಲೆಂಡಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯಿತು ಪುಸ್ತಕದ ಬಗ್ಗೆ. ಅವ್ರು ಹೇಳ್ತಾರೆ, ಇಂಥ ಅದ್ಭುತವಾದ ಪುಸ್ತಕವನ್ನು ಯಾರೂ ಬರೆದಿರಲಿಲ್ಲ ಇದುವರೆಗೂ ಅಂತ. ಇದರಲ್ಲಿ ಏನಿದೆ ಅಂತ ನೋಡಿ, ಹೇಗೆ ಸ್ಫೂರ್ತಿ ಸಿಗುತ್ತೆ ಮನುಷ್ಯನಿಗೆ ಅಂತ. ಭಗವದ್ಗೀತೆ ಬಗ್ಗೆ ತುಂಬ ಆಸಕ್ತಿ ತಿಲಕರಿಗೆ, ಬಾಯಿಗೆ ಬರ್ತಿತ್ತೇನೋ. ಒಂದು ಸಲ ತಾವೇ ಗುಣಕ್ಕೋತಾ ಇದ್ರಂತೆ, 10ನೇ ಅಧ್ಯಾಯ ಗುಣಕ್ಕೋತಾ ಇದ್ರು. 10ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ, ನಾನು ಹಾಗೆ ಇದರಲ್ಲಿ ಕುದುರೆಗಳಲ್ಲಿ ನಾನು ಉಚ್ಚೈಶ್ರವಸ್ಸು, ಆನೆಗಳಲ್ಲಿ ಐರಾವತ, ಹೀಗೆಲ್ಲ ಹೇಳ್ತಾ ಒಂದು ಶ್ಲೋಕ ಬರುತ್ತೆ, 35ನೇ ಶ್ಲೋಕ. ಬೃಹತ್ ಸಾಮ ತಥಾ ಸಾಮ್ನ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ ಅಂತ ಒಂದು ಮಾತು. ಇದನ್ನು ಓದಿದಾಗ ತಕ್ಷಣ ಏನೋ ತಲೆಗೆ ಹೊಳಿತು ತಿಲಕರಿಗೆ. ಇಷ್ಟೊಂದು ಮಾಸಗಳಲ್ಲಿ ಕೃಷ್ಣ ಇದನ್ನು ಯಾಕೆ ಹೇಳ್ತಾನೆ, ಮಾರ್ಗಶೀರ್ಷವನ್ನು ಯಾಕೆ ಹೇಳ್ತಾನೆ ಅಂತ ಶುರು ಮಾಡಿ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದರು. ನೋಡಿ ಎಲ್ಲಿ ಸಿಗ್ತದೆ ಬೀಜ ಚಿಂತನೆಗೆ ಅಂತಲ್ಲ, ತಕ್ಷಣ ಮಾರ್ಗಶಿರದ ಏನು ಸ್ಪೆಷಲ್ ಇರಬೇಕು ಅಂತ ಹುಡ್ಕೋಕ್ಕೆ ಶುರು ಮಾಡಿದರು. ಮೊದಲೇ ಅವರು ತುಂಬ ಆಸ್ಟ್ರಾಲಜಿ, ಆಸ್ಟ್ರಾನಮಿ ಎಲ್ಲ ಓದ್ಕೊಂಡಂಥವ್ರು ತಿಲಕರು. ಕೂತ್ಕೊಂಡು ಓದಿ ಈ ಗಲಾಟೆ ನಡುವೆ ಈ ಪುಸ್ತಕ ತಂದರು. ಆ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ತೈತ್ತಿರೀಯ ಸಂಹಿತೆಯಲ್ಲಿ ಖಗೋಳಶಾಸ್ತ್ರದ ಕೆಲವು ವಿವರಣೆ ಬರ್ತದೆ, ಅದನ್ನು ಆಧಾರ ಇಟ್ಕೊಂಡು ಪುಸ್ತಕ ಬರೆದಿದ್ದೇನೆ. ವೇದ ಕಾಲವನ್ನು ತೀರ್ಮಾನ ಮಾಡಬೇಕು. ಈಗಿನ ಕಾಲದಲ್ಲಿ ಪಾಶ್ಚಿಮಾತ್ಯರನ್ನು ತೀರ್ಮಾನ ಮಾಡಿರೋದು ಈ ಕಾಲದಲ್ಲಿ ಅಂತ ಹೇಳ್ತಾರೆ. ತಿಲಕರು ಹೇಳ್ತಾರೆ, ನಮ್ಮ ಪ್ರಕಾರ ಹೇಗಿದೆ ಅಂತ. ಎಷ್ಟು ಖಚಿತವಾಗಿ ಬರೆದಿದ್ದಾರೆ. ಆ ಪುಸ್ತಕನೇ ಬೇಕಾದ್ರೆ 2 ದಿವಸ ಮಾತ್ರ, ಅಷ್ಟು ಅದ್ಭುತವಾದ ಪುಸ್ತಕ ಅದು. ಆ ಪುಸ್ತಕದಲ್ಲಿ ಬರೀತಾರೆ, ಪುರಾತನ ಕಾಲ, ಆರಿಯನ್ ಕಾಲ, ಕೃತ್ತಿಕಾ ಕಾಲ, ಪೂರ್ವ ಬುದ್ಧ ಕಾಲ ಅಂತ 4 ಭಾಗ ಮಾಡ್ತಾರೆ. ಮೊದಲನೇದು ಪುರಾತನ ಕಾಲ, ಪ್ರೀ ಆರಿಯನ್ ಪೀರಿಯಡ್ ಅಂತ. ಅದು ಎಲ್ಲಿಂದ ಬರ್ತದೆ? 6000ದಿಂದ 4000 BC, ಬಿಫೋರ್ ಕ್ರೈಸ್ಟ್. ಅಂದರೆ ಇವತ್ತಿಗೆ 8000ದಿಂದ 6000 ವರ್ಷದ ಹಿಂದೆ ನಮ್ಮ ಪುರಾತನ ಸಂಸ್ಕೃತಿ ಇತ್ತು ಅಂತ ಬರೀತಾರೆ. ಮುಂದೆ ಆರಿಯನ್ ಪೀರಿಯಡ್, ಅದನ್ನು ಆರಿದ್ರಾ ಕಾಲ ಅಂತ ಕರೀತಾರೆ. ಆರಿದ್ರಾ ಕಾಲ ಅಲ್ಲಿ 4000ದಿಂದ 2500 ವರ್ಷ BC, ಕ್ರಿಸ್ತ ಪೂರ್ವ 4000ದಿಂದ 2500 ವರ್ಷ. ಕೃತ್ತಿಕಾ ಕಾಲ ಅಂತ ಮುಂದಿಂದು. ಕೃತ್ತಿಕಾ ಕಾಲ 2500ರಿಂದ 1400 ಕ್ರಿಸ್ತಪೂರ್ವ ಕಾಲ. ಕೊನೆಗೆ ಪೂರ್ವ ಬುದ್ಧ ಕಾಲ, ಅದು 1400ರಿಂದ 500 ಕ್ರಿಸ್ತಪೂರ್ವ ಕಾಲ. ಹೀಗೆ 4 ಭಾಗ ಮಾಡಿ ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ವಿವರಣೆ ಕೊಟ್ಟು ಯಾಕೆ ಹಿಂಗೆ ಹೇಳಿದ್ದೀನಿ, ಕಾರಣ ಏನು ಅಂತ ಎಲ್ಲವನ್ನೂ ಬರ್ಕೊಂಬಂದರು. ಈ ಕಾಲ ನಿರ್ಣಯವನ್ನು ಪಾಶ್ಚಿಮಾತ್ಯ ಸಾಹಿತಿಗಳು ಒಪ್ಪಲಿಲ್ಲ. ಈಗಾದರೂ ಒಪ್ಪಲ್ಲ.
ಒಪ್ಪದಿದ್ದು ನಮಗೇನು ನಷ್ಟ ಇಲ್ಲ, ಅವ್ರ ಹಣೆ ಬರ ಅಷ್ಟೇ. ತಿಲಕರು ಎಷ್ಟು ಗಟ್ಟಿ ಅಂದರೆ ಪ್ರೂವ್ ಮಾಡಿ ತೋರಿಸ್ತಾರೆ ಹೀಗಿತ್ತು ಅಂತ ಹೇಳಿ. ಅದರಲ್ಲಿ ಈವನ್ ನಮ್ಮ ಮ್ಯಾಕ್ಸ್ ಮುಲ್ಲರ್ ಕೂಡ ಬಹಳ ಹೆಚ್ಚು ಅಂದರೆ 2000 BC ಹೋಗ್ಬೋದಪ್ಪ, ಅಂದರೆ ಕ್ರಿಸ್ತಪೂರ್ವ 2000 ವರ್ಷದಲ್ಲಿ ವೇದ ಕಾಲ ಇತ್ತು, ಆದರೆ ಹಿಂದಿರಲಿಲ್ಲ ಅಂತೆಲ್ಲ ಮಾತಾಡ್ತಾಯಿದ್ರು. ಆದರೆ ಒಬ್ಬ ಜರ್ಮನ್ ಶಾಸ್ತ್ರಜ್ಞ ಹರ್ಮನ್ ಜಾಕೋಬಿ ತಿಲಕರ ಪುಸ್ತಕ ತರಿಸ್ಕೊಂಡು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಮೊದಲು ಅಷ್ಟು ಸರಿ ಅನ್ನಿಸ್ತಿಲ್ಲಂತೆ ಮಾತು. ಆ ನಂತರ ಹೇಳಿದಂತೆ 6000 BC ಇರ್ಬೋದು, ಖಂಡಿತ ಇದೆ ಎಂದಂತೆ. ನೋಡಿ 6000 ಅಂದರೆ ಬೇರೆ ಜನಾಂಗಗಳು ಇನ್ನೂ ಕಾಡು ಭೂಮಿಯಲ್ಲಿ ಇರಬೇಕಾದ್ರೆ, ಕಾಡು ಜನರು ಹಾಗಿದ್ದಾಗ ಭಾರತೀಯ ಸಂಸ್ಕೃತಿ ಅಷ್ಟು ಉಚ್ಛ್ರಾಯದಲ್ಲಿತ್ತು ಅಂತ. ವೇದ ಕಾಲ ಅಂದರೆ ಎಂಥ ಜ್ಞಾನದ ಕಾಲ ಅದು, ಜಗತ್ತಿಗೆ ಬೆಳಕು ಕೊಡುವಂಥ ಕಾಲ 6000 ವರ್ಷದಿಂದ ಇತ್ತು ನಮ್ಮದು ಅಂತ ತಿಲಕರು ಹೇಳುವಂಥದ್ದು. 6000 BC ಇರ್ಬೋದು ಅಂತ ಜಾಕೋಬಿ ಒಪ್ಕೋತಾನೆ. ಡಾಕ್ಟರ್ ಬ್ಲೂಮ್ಫೀಲ್ಡ್ ಅಂತ ಅಮೇರಿಕ ವಿದ್ವಾಂಸ, ಆತ ಕೂಡ ಪೇಪರ್ ಓದ್ಬಿಟ್ಟು ಹೇಳ್ತಾನೆ, ಇಲ್ಲ ನಿಜವಾಗಲೂ ಕರೆಕ್ಟ್ ಅನಿಸುತ್ತೆ ನನ್ನ ತಿಲಕರ ಮಾತು, ಅಷ್ಟು ನನಗೆ 2000 BC ಅನ್ನುವಷ್ಟು ಹೊಸದಲ್ಲ ಅದು ವೇದ, ಅಷ್ಟು ಹಳೆಯ ಜ್ಞಾನ ಇದೆ ಅದು ಅಂಥೇಳಿ ಆತ ಒಪ್ಕೋತಾನೆ. ಒಪ್ಕೊಂಡು ವರ್ಣಿಸ್ತಾರೆ. ಈಗ ನೋಡಿ ಹರಪ್ಪ ಮೊಹೆಂಜೊದಾರೋ ಎಲ್ಲ ಆದಮೇಲೆ, ಈಗ ಹರಪ್ಪ ಸಿವಿಲೈಸೇಷನ್ ನೋಡಿದ್ದೀವಿ, ನೆಲ ಖನನ ಮಾಡಿದ್ದಾರೆ, ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಹೇಳ್ತಾರೆ ಇಟ್ ಶುಡ್ ಬಿ ಅರೌಂಡ್ 6000 to 5000 BC ಅಂತ ಹೇಳ್ತಾರೆ. 6000ದಿಂದ 5000 ಕ್ರಿಸ್ತಪೂರ್ವ ಕಾಲದಲ್ಲಿ ಅಂಥ ಉಚ್ಛ್ರಾಯ ಸ್ಥಿತಿಯಲ್ಲಿ ನಗರಗಳಾಗಿತ್ತು, ಡ್ರೈನೇಜ್ ಇತ್ತು, ಅಲ್ಲೆಲ್ಲ ಇತ್ತು ಅಂತೆಲ್ಲ ಸಿಕ್ಕಿದೆ ಅಂತ ಹೇಳ್ತಾರೆ. ಆ ಕಾಲವನ್ನು ಕಾರ್ಬನ್ ಡೇಟಿಂಗ್ ಮೂಲಕ ಮಾಡಿದ್ದಾರೆ. ಈಗ ನೋಡಿ ಪಾಶ್ಚಿಮಾತ್ಯ ವಿದ್ವಾಂಸರು ಬರೀ ಲೆಕ್ಕ ಹಿಡ್ಕೊಂಡು ಕೂತ್ಕೊಂಡು ಮಾತಾಡ್ತಾಯಿದ್ರು. ತಿಲಕರು ಆ ತೈತ್ರಿಯ ಸಂಹಿತೆಯನ್ನು ಹಿಡ್ಕೊಂಡು ಅಷ್ಟು ಕಾಲ ಇತ್ತು ಅಂತ ಬರೀತಾರೆ. ಇವತ್ತು ಹರಪ್ಪ ಹೇಳುವಂಥ ಮಾತು ತಿಲಕರ ಮಾತಿಗೆ ಪೂರಕ ಆಗಿದೆ. ಎಷ್ಟು ದಾರ್ಶನಿಕತನ ಅಂತಂದರೆ, ವಿಷನರಿ ಈಸ್ ಒನ್ ಹೂ ಸೀಸ್ ಬಿಯಾಂಡ್ ಟುಮಾರೋ ಅಂತ. ಅಂಥದ್ದು ಅಷ್ಟು 6000 ಕ್ರಿಸ್ತಪೂರ್ವ ಕಾಲದಲ್ಲಿ ಇತ್ತು ನಮ್ಮದು ಅಂತ ಹೇಳಿ ಬರೀ ತಮ್ಮ ಸಂಹಿತೆಯಿಂದ ಓದ್ಕೊಂಡು ಅನಲೈಸ್ ಮಾಡಿ ಅದಕ್ಕೊಂದು ಮಾತು ಕಾರಣ ಆಯ್ತಲ್ಲ. ಭಗವದ್ಗೀತೆಯ 10ನೇ ಅಧ್ಯಾಯದ ಒಂದು ಶ್ಲೋಕ ಕಾರಣ ಆಗಬೇಕಾದ್ರೆ ಅದು ಜೀನಿಯಸ್. ನೋಡಿ ನನಗೆ ಯಾಕೆ ಆಶ್ಚರ್ಯ ಆಗುತ್ತೆ ಗೊತ್ತಾ, ಈ ವಕೀಲಿ ವೃತ್ತಿಯಲ್ಲಿ, ಪತ್ರಿಕೆ ಬರೆಯೋದರಲ್ಲಿ, ಈ ಗಲಾಟೆಯಲ್ಲಿ ಅದೊಂದು ಕೂತ್ಕೊಂಡಿದೆಯಲ್ಲ ತಲೆಯಲ್ಲಿ ಅಂತ. ಅದಕ್ಕೆ ಒಂದು ಮಾತಿದೆ, ಬ್ಯುಸಿ ಮ್ಯಾನ್ ಈಸ್ ಒನ್ ಹೂ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ. ನಿಜವಾಗ್ಲೂ ಬ್ಯುಸಿ ಇರೋರು ಯಾರು ಒಂದು ಎಲ್ಲದಕ್ಕೂ ಟೈಮ್ ಇದೆ ಅವರಿಗೆ. ಏನೂ ಕೆಲಸ ಮಾಡಲ್ಲ, ಟೈಮ್ ಇಲ್ಲ ಅಂತಿರ್ತೀವಿ. ಟೈಮ್ ಇಲ್ಲ ಅನ್ನೋದಲ್ಲ, ನೆಪ ಅಷ್ಟೇ ಅದು. ತಿಲಕರು ಒಂದು ಮಾದರಿ ಆಗ್ತಾರೆ. ಏನು ಆ ವಯಸ್ಸಿಗೆ ಓಡಾಡೋದು ಮಾಡೋದು, ಅದರಲ್ಲಿ ಯೂನಿವರ್ಸಿಟಿ ಫೆಲೋ ಆಗಿದ್ದಾರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಆಗಿದ್ದಾರೆ, ಕಾರ್ಪೊರೇಷನ್ ಕೌನ್ಸಿಲರ್ ಆಗಿದ್ದಾರೆ. ಇದ್ರ ನಡುವೆ ಬರೆಯುವಂಥ ಕೆಲಸ ಮಾಡಿ ಅದನ್ನು ಪ್ರೂವ್ ಮಾಡಿದಾಗ ಇವತ್ತು ಅನಿಸುತ್ತೆ ತಿಲಕರು ಹೇಳಿದಂಥ ಮಾತು ಹರಪ್ಪ ಮೊಹೆಂಜೊದಾರೋ ಇದರಿಂದ ಪೂರಕ ಆಗಿ ಬಂತು, ಅದೃಷ್ಟಿ ಇತ್ತು ಅಂತ. ಇನ್ನು ಕೊನೆ ಒಂದು ಮಾತು ಹೇಳಬೇಕು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಂದ ಆಮಂತ್ರಣ ಬಂತು. ಹ್ಯೂಮ್ 1885ರಲ್ಲಿ ಒಂದು ಸ್ಥಾಪನೆ ಮಾಡಿದರು. ಆ ಮೊದಲಿನ ಕಾಲದಲ್ಲಿ ಶುರು ಆದ ಹೊಸದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಭಾಳ ದೊಡ್ಡ ಕೆಲಸ ಮಾಡಲಿಲ್ಲ ಅಂತ ತಿಲಕರು ಬರೀತಾರೆ. ಅವ್ರು ಮಾಡಿದ್ದೇನು ಅಂದರೆ ಅಪೀಲ್ ಮಾಡ್ಕೊಳ್ಳೋದು, ಅರ್ಜಿ ಬರೆಯೋದು, ಹೀಗೆ ಮಾಡಿ ನಮ್ಗೆ ಒಳ್ಳೆಯದಾಗತ್ತೆ ಅಂತ, ನಮ್ಮ ದೇಶಕ್ಕೆ ಇದು ಬೇಕು ಅಂತಂದು ಅರ್ಜಿ ಬರೆಯೋದು, ದಯವಿಟ್ಟು ಮಾಡಿಕೊಡಿ ಅಂತ ಸರ್ಕಾರ ಕೇಳುವಂಥದ್ದು. ಆದರೆ ಅದು ಒಳ್ಳೆಯೂ ಆಯಿತು ಅಂತ. ಒಂದು ಕಡೆಗೆ ಭಾರತೀಯರಾದವರು, ಚಿಂತನೆ ಮಾಡೋರು ಒಂದು ಕಡೆ ಕೂತ್ಕೊಂಡು ಸರ್ಕಾರಕ್ಕೆ ಇದು ಬೇಕು ಅಂತ ಹೇಳುವಂಥ ಒಂದು ವೇದಿಕೆ ಆದರೂ ಆಯ್ತಲ್ಲ ಅಂತ ಸಂತೋಷಪಟ್ಟರು. ಅಗರ್ಕರ್, ತಿಲಕರು, ರಾನಡೆಯವರು, ಗೋಖಲೆಯವರು ಎಲ್ಲರೂ ಅದಕ್ಕೆ ಮೆಂಬರ್ ಆಗೋಕ್ಕೆ ಹೊರಟರು. ಅಲ್ಲಿಗೆ ಈ ಮಾತು ನಿಲ್ಲಿಸೋಣ. ನಾಳೆಗೆ ಮುಖ್ಯವಾದಂಥ ವಿಷಯ ಕೆಲವಿದೆ. ಅವರ ಜೀವನದಲ್ಲಿ ಬಂದಂಥ ತಿರುವುಗಳು, ಗಣಪತಿ ಉತ್ಸವದ ಬಗ್ಗೆ ಆಗಲಿ, ಶಿವಾಜಿ ಉತ್ಸವ ಆಗಲಿ, ಆನಂತರ ಅವ್ರ ಮಂಡಾಲೆ ಜೈಲಿಗೆ ಹೋದದ್ದಾಗಲಿ, ಕೊನೆ ಮಾಗೆ ಆರಿಸ್ಕೊಂಡದ್ದು ನಾನು ಅವರ ಜೊತೆಗಿದ್ದಂಥವರು ಇಬ್ಬರು ಮಾತ್ರ ಬಿಡೋಕ್ಕಾಗೋದಿಲ್ಲ ನಾನು. ಒಂದು ಗೋಖಲೆಯವರ ಜೊತೆಗೆ ಸಂಬಂಧ ಹೇಗಿತ್ತು, ಇನ್ನೊಂದು ಮಹಾತ್ಮ ಗಾಂಧಿಯವರ ಜೊತೆಗೆ ಸಂಬಂಧ ಹೇಗಿತ್ತು, ಅದು ನಾಳೆ ಗಮನಿಸೋಣ. ನಮಸ್ಕಾರ.